Hello students. So welcome back to your favorite series that is your Sambhav NEET batch. ಇವತ್ತು ನಾವು ಸೊಲ್ಯೂಷನ್ ಚಾಪ್ಟರ್ನ ನೋಡ್ಕೊತಾ ಹೋಗ್ತಿದ್ದೀವಿ. ಸೊ ಈ ಸೊಲ್ಯೂಷನ್ಸ್ ಚಾಪ್ಟರ್ನ ಬೇಗ ಬೇಗ ಕಂಪ್ಲೀಟ್ ಮಾಡ್ಕೊತಾ ಹೋಗೋಣ ವಿತೌಟ್ ಎನಿ ಫರ್ದರ್ ವೇಟ್. ಸೊ ನಾವು ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಟಾಪಿಕ್ನ ಕವರ್ ಮಾಡ್ತೀವಿ ಅದನ್ನು ಬರ್ತಿದ್ದೀನಿ. ದ ಫಸ್ಟ್ ಥಿಂಗ್ ಈಸ್ ನಾವು ಟೈಪ್ಸ್ ಆಫ್ ಸೊಲ್ಯೂಷನ್ ನೋಡ್ತೀವಿ ಬೇಸ್ಡ್ ಅಪಾನ್ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಯಾವ ತೊಗೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟು ಕಾನ್ಸಂಟ್ರೇಷನ್ ಟರ್ಮ್ಸ್ ಬಗ್ಗೆ ನಾವು ಮಾತಾಡ್ತಿದ್ವಿ. ಇದನ್ನು ನಾನು ಆಲ್ರೆಡಿ ಮೋಲ್ ಕನ್ಸೆಪ್ಟಲ್ಲಿ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಇದರಲ್ಲೂ ಕೂಡ ನಾನು ಬರೀ ಫಾರ್ಮುಲೇಸ್ನ ನಿಮಗೆ ಮೆನ್ಷನ್ ಮಾಡಿರ್ತೀನಿ ನೀಟಾಗಿ. ದೆನ್ ವಿ ವಿಲ್ ಟಾಕ್ ಅಬೌಟ್ ವೇಪರ್ ಪ್ರೆಷರ್ ಅಂದರೆ ಏನು, ಈ ವೇಪರ್ ಪ್ರೆಷರ್ ರಿಲೇಟೆಡ್ ಯಾವುದು ಲಾ ಇದೆ ದಟ್ ಈಸ್ ರೋಲ್ಸ್ ಲಾ ನೋಡ್ತೀರಾ. ಆ್ಯಂಡ್ ದೆನ್ ರೌಲ್ಸ್ ಲಾದಿಂದ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಡಿಫ್ರೆನ್ಸಸ್ನ ಹೋಗ್ತೀರಾ. ಆ್ಯಂಡ್ ದೆನ್ ಅಸಿಯೋಟ್ರೋಪಿಕ್ ಮಿಕ್ಸ್ಚರ್ನ ನೋಡ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಸಾಲ್ಯುಬಿಲಿಟಿ ಇದೆ. ಸಾಲ್ಯುಬಿಲಿಟಿಯಲ್ಲಿ ನೀವು ಹೆನ್ರೀಸ್ ಲಾನ ನೋಡ್ತೀರಾ, ಹೆನ್ರೀಸ್ ಲಾ. ಲಾಸ್ಟಲ್ಲಿ ಕಾಲಿಗೇಟಿವ್ ಪ್ರಾಪರ್ಟಿ ಆ್ಯಂಡ್ ವ್ಯಾಂಟ್ ಆಫ್ ಫ್ಯಾಕ್ಟರ್ಸ್. ಸೊ ಬೇಗ ಬೇಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಮ್ಮದು ಸೊಲ್ಯೂಷನ್ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಮಿಕ್ಸ್ಚರ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಮಿಕ್ಸ್ಚರ್ ಅಂತ ಬಂದ್ಬಿಟ್ರೆ ನಮ್ಮದು 2 ಟೈಪ್ಸ್ ಆಫ್ ಮಿಕ್ಸ್ಚರ್ನ ನಾವು ನೋಡ್ತೀವಿ. ಸೊ ಫಸ್ಟ್ ಒನ್ ಈಸ್ ಯೋರ್ ಹೋಮೋಜೀನಿಯಸ್ ಮಿಕ್ಸ್ಚರ್, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಯೋರ್ ಹೆಟಿರೋಜೀನಿಯಸ್ ಮಿಕ್ಸ್ಚರ್. ಹೋಮೋಜೀನಿಯಸ್ ಮಿಕ್ಸ್ಚರ್ ಅಂತ ಬಂದಾಗ ಕಾನ್ಸಂಟ್ರೇಷನ್ ಏನಾಗಿರುತ್ತೆ, ಸೊ ದಟ್ ವಿಲ್ ಬಿ ಯೂನಿಫಾರ್ಮ್ ಥ್ರೂ ಔಟ್ ದಿ ಸೊಲ್ಯೂಷನ್. ಸೊ ಕಾನ್ಸಂಟ್ರೇಷನ್ ಆಫ್ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್, ಕಾನ್ಸಂಟ್ರೇಷನ್ ಆಫ್ ಸಾಲ್ಯೂಟ್ ಈಸ್ ಯೂನಿಫಾರ್ಮ್ ಥ್ರೂ ಔಟ್ ಸೊಲ್ಯೂಷನ್. ಥ್ರೂ ಔಟ್ ಪೂರ ಸೊಲ್ಯೂಷನಲ್ಲಿ ನೋಡಿದ್ರೆ ಏನಾಗಿರುತ್ತೆ, ಅದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ನಿಮ್ಮದು ಸಾಲ್ಯೂಟ್ ಪಾರ್ಟಿಕಲ್ಸ್. ಅದೇ ಹೆಟಿರೋಜಿನಿಯಸ್ ಮಿಕ್ಸ್ಚರ್ ತಗೊಂಡ್ರೆ ಇದೇ ಸಾಲ್ಯೂಟ್ ಪಾರ್ಟಿಕಲ್ಸ್ ಏನಾಗಿರುತ್ತೆ, ಅನ್ಇವನ್ ಡಿಸ್ಟ್ರಿಬ್ಯೂಷನಲ್ಲಿ ಆಗಿರುತ್ತೆ. ಸೊ ನೀಟಾಗಿ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ. ಆ್ಯಂಡ್ ನಾವು ಈ ಚಾಪ್ಟರ್ ಓದ್ತಿರೋದು ದಿಸ್ ಇಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಯುವರ್ ಹೋಮೋಜಿನಿಯಸ್ ಮಿಕ್ಸ್ಚರ್. ಈ ಚಾಪ್ಟರ್ ರಿಲೇಟೆಡ್ ಆಗಿರೋದು ನಮ್ಮದು ಈ ಸೊಲ್ಯೂಷನ್ಸ್ ಚಾಪ್ಟರ್, ಆಯಿತಾ. ಸೊ ಇಲ್ಲಿ ಯಾವುದೇ ಒಂದು ನಾವು ಸೊಲ್ಯೂಷನ್ ಬಗ್ಗೆ ಮಾತಾಡಿದ್ರೆ ದಾಟ್ ವಿಲ್ ಬಿ ಯೋರ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ. ಇಷ್ಟು ಗೊತ್ತಿರಬೇಕು. ಸೆಕೆಂಡ್ ಕನ್ಸೆಪ್ಟ್ ಏನು ಗೊತ್ತಿರಬೇಕು ಅಂತ ಹೇಳಿದ್ರೆ, ಯಾವಾಗಲೂ ನಾವು ಏನೇ ಒಂದು ಮೆನ್ಷನ್ ಮಾಡಿದ್ರು ನಾನು ಎನ್ ಆಫ್ ಎ, ಎನ್ ಆಫ್ ಬಿ ಅಲ್ಲಿ ಮೆನ್ಷನ್ ಮಾಡ್ತೀನಿ, ಅಥವಾ ಎನ್ ಆಫ್ 1 ಆರ್ ಎನ್ ಆಫ್ 2 ಅಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಇದ್ರ ಪ್ರಕಾರ ಏನಂತ ಹೇಳಿದ್ರೆ, ನನ್ನ ಎ ಯಾವಾಗಲೂ ಏನು ಡಿಫೈನ್ ಮಾಡುತ್ತೆ, A1 ಆರ್ ಎ ಡಿಫೈನ್ ಮಾಡೋದು ನಿಮ್ಮದು ಸಾಲ್ವೆಂಟ್ನ, ಆ್ಯಂಡ್ B2 ಆರ್ ಬಿ ಡಿಫೈನ್ ಮಾಡೋದು ನಿಮ್ಮದು ಸಾಲ್ಯೂಟ್ನ. ಈಗ ಮ್ಯಾಮ್ ಸಾಲ್ವೆಂಟ್ ಆ್ಯಂಡ್ ಸಾಲ್ಯೂಟ್ ಏನಕ್ಕೆ ಬೇಕು ನನಗೆ, ನನ್ನ ಸೊಲ್ಯೂಷನಲ್ಲಿ ಹೇಳಿದ್ನಲ್ವಾ. ಸೊ ಸೊಲ್ಯೂಷನ್ ಯಾವಾಗ ಆಗೋದು, ಸೊಲ್ಯೂಷನ್ ಆಗೋದು ನಂದು ಒಂದು ಎಕ್ಸಾಂಪಲ್ ತೊಗೊಳೋಣ. ಇವಾಗ ವಾಟರ್ ಇದೆ. ವಾಟರಲ್ಲಿ ನೀವೇನಾದರೂ ಸಕ್ಕರೆ ಹಾಕಿದಾಗ ಅಥವಾ ಸಾಲ್ಟ್ ಹಾಕ್ತೀರಾ, ಸಾಲ್ಟು ಹಾಕ್ತೀರಾ, ಈ ಕಡೆ ಶುಗರು ಹಾಕ್ತೀರಾ. ಓಕೆ, ಸೊ ಹಾಕಿದ್ಮೇಲೆ ನಂದು ಏನಾಗತ್ತೆ ನೋಡಿ, ಸಾಲ್ಟ್ ಅಂತೂ ಹಾಕಿದ ತಕ್ಷಣ ಇದ್ರೊಳಗೆ ಡಿಸಾಲ್ವ್ ಆಗಿ ಹೋಗುತ್ತೆ, ರೈಟ್. ಆಮೇಲೆ ನಮಗೆ ಕಣ್ಣಿಗೆ ಕಾಣಿಸಲ್ಲ ಇದ್ರದ್ದು ಯಾವ ಥರ ಸಾಲಿಡ್ ಸ್ಟೇಟಲ್ಲಿತ್ತು ಅದರಲ್ಲಿ ಇರಲ್ಲ. ಶುಗರು ಹೋಗಿದ ತಕ್ಷಣ ಡಿಸಾಲ್ವ್ ಆಗುತ್ತೆ. ಬಟ್ ವಾಟರ್ ಏನಾಗಿರುತ್ತೆ, ತನ್ನ ಪ್ರಾಪರ್ಟಿನ ಚೇಂಜ್ ಮಾಡ್ಕೊಳಲ್ಲ, ತನ್ನ ಎಕ್ಸಿಸ್ಟೆನ್ಸ್ ಯಾವ ಥರ ಇತ್ತು ಅದೇ ಥರ ಇರುತ್ತೆ, ರೈಟ್. ಸೊ ದಿಸ್ ವಿಲ್ ಬಿ ಯೋರ್ ಸಾಲ್ವೆಂಟ್. ಯಾವುದ್ರಲ್ಲಿ ಇದು ಯೂಶಲಿ ನಾವು ಕನ್ಸಿಡರ್ ಮಾಡಿದ್ರೆ ಸಾಲ್ವೆಂಟ್ ಜಾಸ್ತಿ ಅಮೌಂಟಲ್ಲಿರುತ್ತೆ. ಬಟ್ ನಾವು ನೀಟಾಗಿ ಡೆಫಿನೇಷನ್ ಹೇಳಿದ್ರೆ ಅದರದ್ದು ಪ್ರಾಪರ್ಟೀಸ್ನ, ಅದರದ್ದು ಐಡೆಂಟಿಟಿನ ಲೂಸ್ ಮಾಡಲ್ಲ. ಸೊ ಡು not lose its identity in solution. ಈ ಸೊಲ್ಯೂಷನ್ ಮಾಡಬೇಕಾದ್ರೆ ಅಂದರೆ ಈ ಸಾಲ್ಟನ್ನ ಆ್ಯಂಡ್ ವಾಟರ್ನ ಮಿಕ್ಸ್ ಮಾಡಿದಾಗ ವಾಟರ್ ತನ್ನ ಐಡೆಂಟಿಟಿನ ಲೂಸ್ ಮಾಡ್ಕೊಳಲ್ಲ, ಅದಷ್ಟೇ. ಸೊ ಈ ಸಾಲ್ಟು ಶುಗರ್ ಏನಾಗಿರುತ್ತೆ, ದಿಸ್ ವಿಲ್ ಬಿ ಯೋರ್ ಸಾಲ್ಯೂಟ್. ಸೊ ಕಡಿಮೆ ಕ್ವಾಂಟಿಟಿಯಲ್ಲಿ ಇರುತ್ತೆ ಯೂಶಲಿ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟಿಂದ ಏನಾಗತ್ತಂದು ಒಂದು ಹೋಮೋಜಿನಿಯಸ್ ಸೊಲ್ಯೂಷನ್ ನಾನು ಮಾಡ್ಕೊಬೋದು. ಆ್ಯಂಡ್ ಇವಾಗ ನೋಡಿ, ಸಾಲ್ವೆಂಟ್ ಯಾವಾಗಲೂ ಒಂದೇ ಇರುತ್ತೆ, ಸಾಲ್ಯೂಟು ಮೋರ್ ದ್ಯಾನ್ 1 ಇರ್ಬೋದು ಆರ್ ಈಕ್ವಲ್ ಟು 1 ಕೂಡ ಇರ್ಬೋದು. ಸೊ ಸಾಲ್ವೆಂಟ್ ಎಷ್ಟಾದರೂ ನಾನು ಆ್ಯಡ್ ಮಾಡ್ತಾ ಹೋಗ್ಬೋದು. ಇಷ್ಟು ನಮಗೆ ಗೊತ್ತಿರಬೇಕು. ಈಗ ಬರೋಣ ಟೈಪ್ಸ್ ಆಫ್ ಸೊಲ್ಯೂಷನ್ ಬೇಗ.
ಸೊ ಕ್ರ್ಯಾಶ್ ಕೋರ್ಸ್ ಆಗಿರೋದ್ರಿಂದ ಕ್ರ್ಯಾಶ್ ಕೋರ್ಸ್ ಥರ ಹೋಗೋಣ, ಬೇಗ ಬೇಗ ರಿವಿಷನ್ ಮಾಡ್ಕೊಳತ್ರ ಏನೇನು ಇಂಪಾರ್ಟೆಂಟ್ ತುಂಬ ಅದನ್ನು ಹೇಳ್ತಾ ಹೋಗ್ತೀನಿ ಕ್ವಿಕ್ಕಾಗಿ. ಸೊ ಟೈಪ್ಸ್ ಆಫ್ ಸೊಲ್ಯೂಷನ್ ಅಂತ ಬಂದಾಗ ನಂದು 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಇದಲ್ವಾ. ಸೊ 3 ಸ್ಟೇಟ್ ಆಫ್ ಮ್ಯಾಟರಿಂದ ನಾನು 3 ಟೈಪ್ಸ್ ಆಫ್ ಸೊಲ್ಯೂಷನ್ನ ಪ್ರಿಪೇರೇಷನ್ ಮಾಡ್ತೀನಿ. ಸೊ ಫಸ್ಟ್ ಒನ್ ವಿಲ್ ಬಿ ಯೋರ್ ಗೇಷಿಯಸ್ ಸೊಲ್ಯೂಷನ್, ಆ್ಯಂಡ್ ನೆಕ್ಸ್ಟ್ ಇಸ್ ಎ ಲಿಕ್ವಿಡ್ ಸೊಲ್ಯೂಷನ್, ಆ್ಯಂಡ್ ನೆಕ್ಸ್ಟ್ ಈಸ್ ಯೋರ್ ಸಾಲಿಡ್ ಸೊಲ್ಯೂಷನ್. ಸೊ ಈ ನೇಮ್ ಏನಕ್ಕೆ ಬರ್ದೆ ನಾನು ಗೇಷಿಯಸ್ ಸೊಲ್ಯೂಷನ್, ಇದು ನಾನು ಬರೆದಿರೋದು ಸಾಲ್ವೆಂಟ್ನ ಇಟ್ಕೊಂಡು. ಸೊ ಸಾಲ್ವೆಂಟ್ ಏನಾದರೂ 3ರಲ್ಲೂ ಗ್ಯಾಸ್ ಇದ್ರೆ ಸೊ ದ್ಯಾಟ್ ವಿಲ್ ಬಿ ಯೋರ್ ಗೇಷಿಯಸ್ ಸೊಲ್ಯೂಷನ್. ಸಾಲ್ವೆಂಟ್ ಏನಾದರೂ 3ರಲ್ಲೂ ಲಿಕ್ವಿಡ್ ಇದ್ರೆ ದ್ಯಾಟ್ ವಿಲ್ ಕಮ್ ಅಂಡರ್ ಲಿಕ್ವಿಡ್ ಸೊಲ್ಯೂಷನ್. ಸಾಲ್ವೆಂಟ್ ಏನಾದರೂ ಸಾಲಿಡ್ ಇದ್ರೆ ಅದು ಯಾವ್ದ್ರಲ್ಲಿ ಬರುತ್ತೆ, ನಿಂದು ಸಾಲಿಡ್ ಸೊಲ್ಯೂಷನ್ಸಲ್ಲಿ ಬರುತ್ತೆ ಅಷ್ಟೇ. ಈಗ ಬರೋಣ ನಂದು ಸಾಲ್ಯೂಟ್ನ ಚೇಂಜ್ ಮಾಡ್ಕೊತಾ ಹೋಗೋಣ. ಸೊ ಗ್ಯಾಸ್ ಒಳಗಡೆ ದಟ್ ಈಸ್ ಗ್ಯಾಸ್ ಇನ್ ಗ್ಯಾಸ್ನ ಗ್ಯಾಸ್ ಒಳಗಡೆ ಹಾಕೋದು. ಅದು ಯಾವುದಕ್ಕೆ ಎಕ್ಸಾಂಪಲ್ ಆಗೈತೆ, ನಿಮ್ಮ ಸುತ್ತಮುತ್ತ ಏರ್ನ ನೋಡ್ತಾ ಹೋಗಿ. ಸುತ್ತಮುತ್ತ ಏರ್ ಏನಾಗಿರುತ್ತೆ, ಮಿಕ್ಸ್ಚರ್ ಆಫ್ ಆಕ್ಸಿಜನ್, ನೈಟ್ರೋಜನ್ ಗ್ಯಾಸ್ ಏನಾದರೂ ಬರಿಬೋದು ಈ ಥರ. ನೆಕ್ಸ್ಟ್ ಲಿಕ್ವಿಡ್ ಇನ್ ಗ್ಯಾಸ್. ಸೊ ಗ್ಯಾಸ್ ಒಳಗಡೆ ಲಿಕ್ವಿಡನ್ನ ಹಾಕಿದ್ದೀನಿ ಆಯಿತಾ. ಒಂದು ಗ್ಯಾಸ್ ಇದೆ, ಈ ಗ್ಯಾಸ್ ಒಳಗಡೆ ಸ್ವಲ್ಪ ಲಿಕ್ವಿಡ್ನ ಹಾಕೋದು. ದಟ್ ಈಸ್ ಎಕ್ಸಾಂಪಲ್ ಫಾರ್ ಕ್ಲೋರೋಫಾರ್ಮ್ ಮಿಕ್ಸ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ನೈಟ್ರೋಜನ್ ಗ್ಯಾಸ್ ಜೊತೆ ಕ್ಲೋರೋಫಾರ್ಮ್ ಏನು ಮಾಡ್ತೀರಾ, ಮಿಕ್ಸ್ ಮಾಡ್ತೀರಾ. ಸೊ ದಿಸ್ ಇಸ್ ಕ್ಲೋರೋಫಾರ್ಮ್ ಇಸ್ ಯೋರ್ ಲಿಕ್ವಿಡ್. ನೆಕ್ಸ್ಟ್ ಬರೋಣ ಸಾಲಿಡ್ ಇನ್ ಗ್ಯಾಸ್ ಒಳಗಡೆ ಸ್ವಲ್ಪ ಸಾಲಿಡ್ ಹಾಕೋದು. ದಟ್ ಈಸ್ ಯೋರ್ ಕ್ಯಾಂಫರ್. ಸೊ ಕ್ಯಾಂಫರ್ನ ಯಾವ್ದ್ರಲ್ಲಿ ಹಾಕ್ತೀರಾ, ನೈಟ್ರೋಜನ್ ಗ್ಯಾಸಲ್ಲಿ ನೀವು ಹಾಕ್ತೀರಾ. ನೆಕ್ಸ್ಟ್ ಬರೋಣ ಲಿಕ್ವಿಡ್ ಸೊಲ್ಯೂಷನ್, ಅಂದರೆ ಗ್ಯಾಸನ್ನ ಲಿಕ್ವಿಡ್ ಒಳಗಡೆ ಹಾಕೋದು. ಲಿಕ್ವಿಡ್ ಒಳಗಡೆ ಏನು ಮಾಡ್ತೀರಾ, ಗ್ಯಾಸ್ ಪಾಸ್ ಮಾಡ್ತೀರಾ. ಸೊ ವಾಟರ್ ಒಳಗಡೆ ಗ್ಯಾಸ್ ಇರುತ್ತಲ್ವ, ಆಕ್ಸಿಜನ್ ಗ್ಯಾಸ್. ಸೊ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್. ಲಿಕ್ವಿಡ್ ಒಳಗಡೆ ಲಿಕ್ವಿಡ್, ನೀವು ಆಲ್ಕೋಹಾಲ್ ಜೊತೆ ವಾಟರ್ ಹಾಕೋದು ಬರಿಬೋದು, ಯಾವ್ದಾದ್ರು ಬರಿಬೋದು. ಸೊ ಆಲ್ಕೋಹಾಲ್ ಡಿಸಾಲ್ವ್ಡ್ ಇನ್ ವಾಟರ್. ಲಿಕ್ವಿಡ್ ಒಳಗಡೆ ಏನು ಮಾಡಿದ್ರಿ, ಸ್ವಲ್ಪ ದಟ್ ಈಸ್ ವಾಟರ್ ಒಳಗಡೆ ಸ್ವಲ್ಪ ಆಲ್ಕೋಹಾಲ್ನ ಡಿಸಾಲ್ವ್ ಮಾಡಿದ್ರಿ. ಸಾಲಿಡ್ ಇನ್ ಲಿಕ್ವಿಡ್ ಒಳಗಡೆ ಸ್ವಲ್ಪ ಸಾಲಿಡ್ ಹಾಕತ್ರಿ. ಸಾಲ್ಟ್ ಏನು, ಸಾಲಿಡ್, ಅದನ್ನು ಹಾಕ್ಬೋದು. ಗ್ಲೂಕೋಸ್ ಏನು, ಸಾಲಿಡ್, ಅದನ್ನು ಹಾಕ್ಬೋದು ವಾಟರ್ ಒಳಗಡೆ. ಗ್ಯಾಸ್ ಇನ್ ಸಾಲಿಡ್ ಒಳಗಡೆ ಸ್ವಲ್ಪ ಗ್ಯಾಸ್ನ ನೀವೇನು ಮಾಡಿದ್ರಿ, ಇಂಪಾರ್ಟ್ ಮಾಡಿದ್ರಿ. ಸೊ ಇದೇನಾಗಿರ್ಬೋದು, ನೀವು ಹೈಡ್ರೋಜನ್ ಗ್ಯಾಸ್ನ ಪೆಲೇಡಿಯಂ ಈಸ್ ಯೋರ್ ಸಾಲಿಡ್. ಆ ಸಾಲಿಡ್ ಒಳಗಡೆ ಇಂಪಾರ್ಟ್ ಮಾಡ್ತೀರಲ್ವಾ, ದ್ಯಾಟ್ ವಿಲ್ ಬಿ ಯೋರ್ ಗ್ಯಾಸ್ ಇನ್ ಸಾಲಿಡ್ ಸೊಲ್ಯೂಷನ್. ಲಿಕ್ವಿಡ್ ಇನ್ ಸಾಲಿಡ್ ಇದೆ ನಿಮ್ಮ ಹತ್ರ, ಅದರೊಳಗಡೆ ಏನು ಮಾಡೋದು, ಲಿಕ್ವಿಡ್ ಇನ್ಸರ್ಟ್ ಮಾಡೋದು. ಸೊ ಅಮಾಲ್ಗಮ್ ಓದಿದಿರಲ್ಲ, ಸೊ ದ್ಯಾಟ್ ವಿಲ್ ಬಿ ಯೋರ್ ಎಕ್ಸಾಂಪಲ್. ಅಮಾಲ್ಗಮ್ ಆಫ್ ಮರ್ಕ್ಯೂರಿ ವಿತ್ ಸೋಡಿಯಂ ಏನು ನಿಮ್ಮದು ಸಾಲಿಡ್ ಟೈಪಲ್ಲಿರುತ್ತೆ, ಬಟ್ ಸಾಫ್ಟ್ ಸಾಲಿಡ್. ಮರ್ಕ್ಯೂರಿ ಏನು ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡಲ್ಲಿರುತ್ತೆ. ಸೊ ಲಿಕ್ವಿಡ್ ಇನ್ಸರ್ಟೆಡ್ ಇನ್ ಸಾಲಿಡ್, ಅದೇನು ಮಾಡುತ್ತೆ, ಅಮಾಲ್ಗಮ್ ಫಾರ್ಮೇಷನ್ ಮಾಡುತ್ತೆ. ಸಾಲಿಡ್ ಇನ್ ಸಾಲಿಡ್ ಒಳಗಡೆ ಸಾಲಿಡ್ ಹಾಕೋದು. ಇದೇನಾಗ್ಬೋದು, ನೀವು ಕಾಪರ್ನ ಹಾಕ್ತಿರಲ್ವ, ಗೋಲ್ಡ್ ಪ್ಲೇಟಿಂಗ್ ಮಾಡೋದು, ಅದ್ರ ಮಿಕ್ಸ್ಚರ್ ಮಾಡ್ಬಿಟ್ಟು. ಸೊ ಕಾಪರ್ ಗೋಲ್ಡ್ ಮಿಕ್ಸ್ ಮಾಡ್ತಿರಲ್ವ, ಆ ಥರ ಅಷ್ಟೇ. ಈಗ ಬರೋಣ ಕಾನ್ಸಂಟ್ರೇಷನ್ ಟರ್ಮ್ಸ್. ಇದು ಇಂಪಾರ್ಟೆಂಟು, ಥ್ರೂ ಔಟ್ ಬೇಕಾಗಿರುತ್ತೆ. ಅದರಲ್ಲೂ ನನಗೆ ಮೆಜಾರಿಟಿ ಬೇಕಾಗಿರೋದು ನಂದು ಮೊಲಾಲಿಟಿನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಇನ್ ಯೋರ್ ಸೊಲ್ಯೂಷನ್ಸ್ ಚಾಪ್ಟರ್. ಫಸ್ಟ್ ಒನ್ ಬೈ ಒನ್ ನೋಡ್ಕೊತಾ ಹೋಗೋಣ. ಮೊಲಾರಿಟಿ ಅಂದರೆ ಏನು, ಮೊಲಾರಿಟಿನ ನೀವು ಡಿಫೈನ್ ಮಾಡೋದು ಕ್ಯಾಪಿಟಲ್ ಎಮ್ ಇಂದ. ಅದೇ ಮೊಲಾಲಿಟಿ ಅಂತ ಬಂದರೆ ಸ್ಮಾಲ್ ಎಮ್ ಅಂತ. ನಾರ್ಮ್ಯಾಲಿಟಿ ಅಂತ ಬಂದರೆ ಕ್ಯಾಪಿಟಲ್ ಎನ್ ಇಂದ ಡಿನೋಟ್ ಮಾಡ್ತೀರಾ. ಸೊ ಇದು ಮೇಜರ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಆಗಿದ್ದಾವೆ. ಈಗ ಬರೋಣ ಮೊಲಾರಿಟಿಯಲ್ಲಿ. ಸೊ ಮೊಲಾರಿಟಿ ಅಂದರೆ ಏನಿಲ್ಲ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಎನ್ ಬಿ ಅಂದರೆ ಸಾಲ್ಯೂಟ್ ಅಂತ ಹೇಳಿದಲ್ವಾ, ಸಾಲ್ಯೂಟ್ ಆಗುತ್ತೆ. ಆ್ಯಂಡ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ದು ಟೋಟಲ್ ವಾಲ್ಯೂಮ್ ಏನಿದೆ ಅದನ್ನು ತಗೊತೀರಲ್ಲಿ. ಯಾವ್ದು ತಗೊತೀರಾ, ಸೊಲ್ಯೂಷನ್ದು ಟೋಟಲ್ ವಾಲ್ಯೂಮ್. ಸೊ ವಿ ಆಫ್ SUL ಸಾಲ್ ತಗೊಂಡ್ರೆ ದಟ್ ಈಸ್ ಯೋರ್ ಸೊಲ್ಯೂಷನ್ ಆಗಿರುತ್ತೆ. ಸೊ ಇದರಲ್ಲಿ ವಾಲ್ಯೂಮ್ ಟರ್ಮ್ ಇದೆಯಾ, ಎಸ್ ಇದೆ. ನೆಕ್ಸ್ಟ್ ಇದನ್ನು ಇನ್ನೊಂದು ರೀತಿ ಏನು ಬರಿಬೋದು, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಹೇಗೆ ಬರಿತೀರಾ, ವೇಟ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಇಂಟು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಲೀಟರ್. ಏನಾದರೂ ವಾಲ್ಯೂಮ್ ಆಫ್ ಸೊಲ್ಯೂಷನ್ ನಿಮಗೆ ಮಿಲಿ ಲೀಟರಲ್ಲಿ ಕೊಟ್ಟರೆ ನೀವೇನು ಮಾಡ್ತೀರಾ, ಮಲ್ಟಿಪ್ಲೈ ಬೈ 1000 ಮಾಡ್ತೀರಾ, ಆಯಿತಾ. ಸೊ ಅದನ್ನು ಬರ್ಕೊಂಬಿಡಿ. ಸೊ ಅವಾಗೇನಾಗತ್ತೆ, ನಿಮ್ಮದು ವೇಟ್ ಆಫ್ ಸಾಲ್ವೆಂಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಮಿಲಿ ಲೀಟ್ರಲ್ಲಿ ಇದ್ದರೆ ಅದನ್ನೇನು ಮಾಡ್ತೀರಾ, ಮಲ್ಟಿಪ್ಲೈ ಬೈ 1000 ಮಾಡ್ತೀರಾ ನಿಮ್ಮದು ನ್ಯೂಮರೇಟರ್ನ. ನೆಕ್ಸ್ಟ್ ಬರೋಣ ಮೊಲಾಲಿಟಿಯಲ್ಲಿ. ಸೊ ಮೊಲಾಲಿಟಿ ಅಂತ ಬಂದರೆ ಇದು ಕೂಡ ಡಿನಾಮಿನೇಟ್ರಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟೇ ಇರುತ್ತೆ. ಕೆಳಗಡೆ ಬಂದ್ಬಿಟ್ಟು ನಿಮ್ಮದು ಮಾಸ್ ಆಫ್ ಸಾಲ್ವೆಂಟ್ ಆಗಿರುತ್ತೆ. ಇದು ಯಾವುದ್ರಲ್ಲಿ ನಿಮ್ಮದು KGಯಲ್ಲಿ ಬರಿತೀರಾ. ಸೊ ಸಾಲ್ವೆಂಟ್ದು ಮಾಸ್ ಎಷ್ಟಿದೆ ಅದನ್ನು ನೀವೇನು ಮಾಡ್ತೀರಲ್ಲಿ ಬರಿತಾ ಹೋಗ್ತೀರಾ. ಸೊ ಇದನ್ನು ನಂಬರ್ ಆಫ್ ಮೋಲ್ಸ್ನ ನೀವು ಏನು ಮಾಡ್ಬೋದು, W ವೇಟ್ ಆಫ್ ಸಾಲ್ಯೂಟ್ ಮೋಲಾರ್ ಮಾಸ್ ಆಫ್
ಸಾಲ್ಯೂಟ್, ವೇಟ್ ಆಫ್ ಸಾಲ್ವೆಂಟ್ ಕೆ ಜಿಯಲ್ಲಿ. ಏನಾದರೂ ವೇಟ್ ಆಫ್ ಸಾಲ್ವೆಂಟ್ ನಿಮಗೆ ಕೆ ಜಿ ಬಿಟ್ಟು ಗ್ರಾಮ್ಸಲ್ಲಿ ಕೊಟ್ಟರೆ ಏನು ಬರೀತೀರಾ ನೀವು? ಇಟ್ ವಿಲ್ ಬಿ ವೇಟ್ ಮೋಲಾರ್ ಮಾಸ್ ಇನ್ ಗ್ರಾಮ್ಸ್ ಇಂಟು 1000 ಮಾಡ್ತೀರಾ ಮೇಲ್ಗಡೆ ಡಿನಾಮಿನೇಟ್ರಲ್ಲಿ. ಆಯಿತಾ? ನಾರ್ಮಾಲಿಟಿಯಲ್ಲಿ ಬರೋಣ. ಸೊ ನಾರ್ಮಾಲಿಟಿ ಈಸ್ ಈಕ್ವಲ್ ಟು ನಿಮ್ಮದು ನಂಬರ್ ಆಫ್ ಇಕ್ವಿವೆಲೆಂಟ್ ಆಫ್ ಸಾಲ್ಯೂಟ್ದು ಇಕ್ವಿವೆಲೆಂಟ್ ಎಷ್ಟಿದೆ ಅದನ್ನು ಡಿವೈಡ್ ಮಾಡ್ತೀರಾ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸಲ್ಲಿ. ಆಯಿತಾ? ಸೊ ನಂಬರ್ ಆಫ್ ಇಕ್ವಿವೆಲೆಂಟ್ಸ್ ಅಂದರೆ ಇವಾಗ ಅದನ್ನು ನೋಡ್ಕೊತ ಹೋಗೋಣ. ಸೊ ನಂಬರ್ ಆಫ್ ಇಕ್ವಿವೆಲೆಂಟ್ಸ್ ಬಂದ್ಬಿಟ್ಟು ಇಟ್ ವಿಲ್ ಬಿ ನಿಮ್ಮದು ವೇಟ್ ಆಫ್ ಸಾಲ್ಯೂಟ್ ಎಷ್ಟು ಕೊಟ್ಟಿದ್ದೀರಾ ಡಿವೈಡೆಡ್ ಬೈ ಇಕ್ವಿವೆಲೆಂಟ್ ವೇಟ್. ಇಕ್ವಿವೆಲೆಂಟ್ ವೇಟ್ ಆಗಿರುತ್ತೆ ನಂಬರ್ ಆಫ್ ಇಕ್ವಿವೆಲೆಂಟ್. ನಂಬರ್ ಆಫ್ ಇಕ್ವಿವೆಲೆಂಟ್ ಇದಾಯಿತು ಅಂತ ಹೇಳಿದ್ರೆ ನಂದು ಇಕ್ವಿವೆಲೆಂಟ್ ವೇಟ್ ಏನು? ಇಕ್ವಿವೆಲೆಂಟ್ ವೇಟ್ ವಿಲ್ ಬಿ ಮೋಲಾರ್ ಮಾಸ್ ಏನಿದೆ ಅದರದ್ದು ಸಾಲ್ಯೂಟ್ದು ದಟ್ ಈಸ್ MB, ದಿಸ್ ಇಸ್ WB ಆಗಿರುತ್ತೆ, WB ಆ್ಯಂಡ್ ಡಾಟ್ ವೆಲ್ ಟು ದ ವೇಲೆನ್ಸಿ ಫ್ಯಾಕ್ಟರ್ Z. ಆಯಿತಾ? ಇದು ಬಂದ್ಬಿಟ್ಟು ಇಕ್ವಿವೆಲೆಂಟ್ ವೇಟ್ ಆಯಿತು. ಸೊ ಇಷ್ಟು ಏನಾಯ್ತು ಅಂದು ನಾರ್ಮಾಲಿಟಿಗೆ ಫಾರ್ಮುಲೆ ಮೊಲಾರಿಟಿಗೆ ಆ್ಯಂಡ್ ಮೊಲಾಲಿಟಿಗೆ ಆಯಿತು. ನೆಕ್ಸ್ಟ್ ಬರೋಣ, ದಟ್ ಈಸ್ ಮೊಲಾರಿಟಿ ಆ್ಯಂಡ್ ನಾರ್ಮಾಲಿಟಿ ಮಧ್ಯದಲ್ಲಿ ಏನು ರಿಲೇಷನ್ ಇದೆ. ಮೊಲಾರಿಟಿ ನಾನೇನು ಬರೆದೆ? ಸೊ ದಟ್ ಈಸ್ ಮೊಲಾರಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸಲ್ಲಿ ಬರೆದೆ. ಆಯಿತಾ? ಇದನ್ನು ಇನ್ನೊಂದು ಏನು ರೀತಿ ಬರೆದೆ ನಾನು? WB ವೇಟ್ ಆಫ್ ಸಾಲ್ಯೂಟ್ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಇಂಟು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಬರೆದೆ. ಇನ್ ಲೀಟರ್ಸ್ ತೆಗೆದುಬಿಡೋಣ. ನಾರ್ಮಾಲಿಟಿನ ನಾನು ಯಾವ ಥರ ಬರೆದೆ ನೋಡಿ ಇವಾಗ ನೋಡಿ. ಇದಿಷ್ಟು ನಂದು ಮೊಲಾರಿಟಿ ರೈಟ್. ಸೊ ನಾರ್ಮಾಲಿಟಿನ ಬರೀತಾ ಹೋಗೋಣ. ನಾರ್ಮಾಲಿಟಿ ಏನು ಬರೆದೆ ನಾನು? ನಂಬರ್ ಆಫ್ ಇಕ್ವಿವೆಲೆಂಟ್ಸ್ ಬರೆದಿದೆ. ನಂಬರ್ ಆಫ್ ಇಕ್ವಿವೆಲೆಂಟ್ಸ್ ಏನಾಗಿತ್ತು? ವೇಟ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಇಕ್ವಿವೆಲೆಂಟ್ ವೇಟ್ E ಇಂಟು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇತ್ತ. ಆ್ಯಂಡ್ ಇಕ್ವಿವೆಲೆಂಟ್ ಏನಿತ್ತು? ದಟ್ ಈಸ್ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಏನಿತ್ತು ಡಿವೈಡೆಡ್ ಬೈ ವೇಲೆನ್ಸಿ ಫ್ಯಾಕ್ಟರ್ ಇಂಟು ವಾಲ್ಯೂಮ್ ಆಫ್ ಸೊಲ್ಯೂಷನಾ. ಸೊ ಇದನ್ನು ಯಾವ ರೀತಿ ಬರ್ಬೋದು ನಾನು? ವೇಟ್ ಆಫ್ ಸಾಲ್ಯೂಟ್ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಇಂಟು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು Z. ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಈಸ್ ನ್ಯೂಮರೇಟರ್. ಸೊ ಇಷ್ಟು ಏನಾಗಿದೆ ಮೊಲಾರಿಟಿ ಇದೆಯಾ? ಸೊ ನಾನೇನು ಬರಿಬೋದು? ನಾರ್ಮಾಲಿಟಿ ಈಸ್ ಈಕ್ವಲ್ ಟು ಮೊಲಾರಿಟಿ ಇಂಟು ವೇಲೆನ್ಸಿ ಫ್ಯಾಕ್ಟರ್ಸ್. ಇದು ಬಂದ್ಬಿಟ್ಟು ರಿಲೇಷನ್ ಆಗುತ್ತೆ ಮೊಲಾರಿಟಿ ಆ್ಯಂಡ್ ನಾರ್ಮಾಲಿಟಿ ಮಧ್ಯದಲ್ಲಿ. ಕ್ಲಿಯರ್? ಓಕೆ. ನೆಕ್ಸ್ಟ್ ಬರೋಣ ಮೋಲ್ ಫ್ರ್ಯಾಕ್ಷನ್. ಸೊ ಮೋಲ್ ಫ್ರ್ಯಾಕ್ಷನ್ ಅಂದರೆ ಏನಂದರೆ ದಿಸ್ ಇಸ್ ಅ ಫ್ರ್ಯಾಕ್ಷನ್ ಅಷ್ಟೇ. ಸೊ ನಾನಿವಾಗ ಒಂದು ಸರ್ಕಲ್ ತಗೊಂಡ್ರೆ, ಇಫ್ ಐ ಆಮ್ ಟೇಕಿಂಗ್ ದಿಸ್ ಒನ್ ಸರ್ಕಲ್, ಈ ಸರ್ಕಲ್ದು ನಾನೇನು ಹೇಳ್ತೀನಿ? ಸೊ ನಂದು ಇಷ್ಟು ಭಾಗನ ನಾನು ಮಾಡಿದ್ದೀನಿ. ಸೊ ಹೋಲ್ ಸರ್ಕಲ್ನ ನಾನು ಆ್ಯಸ್ ಒನ್ ತಗೊಂಡ್ರೆ ಐ ಹ್ಯಾವ್ ಒನ್ ಸರ್ಕಲ್. ಈ ಒಂದು ಸರ್ಕಲಲ್ಲಿ ಇದು ಎಷ್ಟರದು ಫ್ರ್ಯಾಕ್ಷನ್ ಆಗಿದೆ ಅಂತ ಹೇಳಿದ್ರೆ ಏನು ಮಾಡ್ತೀರಾ ನೀವು? ಸೊ ಯು ವಿಲ್ ಟೆಲ್. ಸೊ 4 ಭಾಗಗಳಾಗಿದ್ದಾವೆ. ಸೊ ಇಟ್ ವಿಲ್ ಬಿ 1/4 ಟೈಮ್ಸ್. ಸೊ 4 ಭಾಗ, ಈ ಒಂದು ಸರ್ಕಲ್ದು 4 ಭಾಗ ಮಾಡಿದರೆ ದಾಟ್ ಪಾರ್ಟ್ ಈಸ್ ಯೋರ್ ಮೋಲ್ ಫ್ರ್ಯಾಕ್ಷನ್. ಇದೇ ಥರ ಇದರಲ್ಲೂ ಏನು ಮಾಡ್ತೀನಿ ನಾನು? ಸಾಲ್ಯೂಟ್ಸು ಸಾಲ್ವೆಂಟ್ ಏನಾದರೂ ತಗೊಂಡ್ರೆ ಅದರಲ್ಲಿ ಮೋಲ್ ಫ್ರ್ಯಾಕ್ಷನ್ ಮಾಡ್ಕೊಳೋದು ಅಷ್ಟೇ. ಸೊ ಇದರಲ್ಲಿ ಏನಾಗಿರುತ್ತೆ? ಮೋಲ್ ಫ್ರ್ಯಾಕ್ಷನ್ ನಾವು ಡಿನೋಟ್ ಮಾಡೋದು X ಇಂದ. ಆಯಿತಾ? ಸೊ 2 ಬರುತ್ತಲ್ವಾ? ಸಾಲ್ವೆಂಟ್ದು ಮೋಲ್ ಫ್ರ್ಯಾಕ್ಷನ್, ಸಾಲ್ಯೂಟ್ದು ಮೋಲ್ ಫ್ರ್ಯಾಕ್ಷನ್. ಸಾಲ್ವೆಂಟ್ದು ಮೋಲ್ ಫ್ರ್ಯಾಕ್ಷನ್ ಅಂದರೆ ಏನು? ನಾನು ಸಾಲ್ವೆಂಟ್ನ ಡಿನಾಮಿನೇಟರ್ ತಗೊಳ್ತೀನಿ, ಎಷ್ಟು ಸಾಲ್ವೆಂಟ್ ಇದೆ, ಸೊ ನಂಬರ್ ಆಫ್ ಮೋಲ್ಸ್ ಆ್ಯಂಡ್ ಟೋಟಲ್ ಮೋಲ್ಸ್ನ ನಾನು ತಗೊತಾ ಹೋಗ್ತೀನಿ. NB ಡ್ಯಾಶ್ ಎಷ್ಟಾದರೂ ಇರಲಿದು. ಆಯಿತಾ? ಸೊ 2 ಇದ್ದರೆ ನಾನು ಇಷ್ಟು ತೊಗೊತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ? ಮೋಲ್ ಫ್ರ್ಯಾಕ್ಷನ್ ಆಫ್ ಸಾಲ್ಯೂಟ್ನ ತೊಗೊಂಡ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, ಟೋಟಲ್ ನಂಬರ್ ಆಫ್ ಮೋಲ್ಸ್. ಇದರಲ್ಲಿ ಒಂದು ಥಿಂಗ್ ಏನಂತ ಹೇಳಿದ್ರೆ, ನಿಮ್ದು ಯಾವಾಗಲೇ ಆದರೂ ಮೋಲ್ ಫ್ರ್ಯಾಕ್ಷನ್ ಏನಾಗಿರುತ್ತೆ? B ವಿಲ್ ಬಿ ಈಕ್ವಲ್ ಟು 1. ಇದು ಹೇಗೆ ಮ್ಯಾಮ್? ಇದನ್ನು ಹೇಗೆ ಪ್ರೂವ್ ಮಾಡ್ತೀರಾ ನೀವು ನೋಡಿ. ಸೊ ಈ ಭಾಗ ಏನಾದರೂ 1/4 ಆಗಿದ್ರೆ ಈ ಭಾಗನೂ 1/4, ಇದು ಭಾಗ 1/4, ಇದು ಭಾಗ 1/4. ಸೊ ಈ ಟೋಟಲ್ ಮಾಡಿದ್ರೇನು? 1/4 ಪ್ಲಸ್ 1/4 ಪ್ಲಸ್ 1/4 ಪ್ಲಸ್ 1/4 ಎಷ್ಟಾಯಿತು? 4/4 ಇಸ್ ಈಕ್ವಲ್ ಟು 1 ಆಯಿತಾ? ಸೊ ಅದನ್ನೇ ಅಲ್ಲಿ ಪ್ರೂವ್ ಮಾಡಿರೋದು. ಅದರಿಂದ ನಾನೇನು ಹೇಳಿದೆ? summation of mole fraction of all the components in solution will be equal to 1. ಇದೊಂದು ಗೊತ್ತಿರಬೇಕು.
ನೆಕ್ಸ್ಟ್ ಬರೋಣ ಮಾಸ್ ಬೈ ಮಾಸ್ ಪರ್ಸೆಂಟ್, ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್. ಇದರಲ್ಲಿ ನೇಮಲ್ಲೇ ಇದೆ. ಸೊ ಮಾಸ್ ಪರ್ಸೆಂಟೇಜ್ ಅಂದ್ರೇನು, ಎರಡು ಮಾಸ್ನ ಕನ್ಸಿಡರ್ ಮಾಡ್ತಿರ್ತೇನೆ. ಸೊ ಮಾಸ್ ಆಫ್ ಸಾಲ್ಯೂಟ್ ತಗೊಂತೀನಿ ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್. ಮಾಸ್ದು ಸೊಲ್ಯೂಷನ್ದು ಟೋಟಲ್ ಮಾಸ್ ಏನಿದೆ, ಆಮೇಲೆ ಏನು ಮಾಡ್ತೀನಿ, ಮಲ್ಟಿಪ್ಲೈ ಬೈ 100 ಮಾಡಿದ್ರೆ ನನಗೆ ಮಾಸ್ ಪರ್ಸೆಂಟೇಜ್ ಸಿಕ್ತು. ಅದೇ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಹೇಳಿದ್ರೆ, ಸೊ ವಾಲ್ಯೂಮ್ ಆಫ್ ಸಾಲ್ಯೂಟ್ ಏನು ತಗೊಂಡಿದ್ದೀನಿ, ವಾಲ್ಯೂಮ್ ಆಫ್ ಸಾಲ್ಯೂಟ್ ಅಥವಾ ಯಾವ್ದಾದ್ರು ಒಂದು ಕಂಪೋನೆಂಟ್ ಎ ಆ್ಯಂಡ್ ಟೋಟಲ್ ಮಾಸ್ ಆಫ್ ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಇದರಲ್ಲಿ ಎರಡೂ ಕಡೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಕಡೆ ಎರಡೂ ಕಡೆ ಮಾಸ್ ಕಂಪೋನೆಂಟ್ನ ತಗೊಂಡೆ, ಇಲ್ಲಿ ಎರಡೂ ಕಡೆ ವಾಲ್ಯೂಮ್ ಕಂಪೋನೆಂಟ್ನ ತಗೊಂಡು ಮಲ್ಟಿಪ್ಲೈ ಬೈ 100 ಮಾಡ್ತೀನಿ. ಮಾಸ್ ಬೈ ವಾಲ್ಯೂಮ್ ಅಂದರೆ ಆಬ್ವಿಯಸ್ಲಿ ಮೇಲ್ಗಡೆ ಮಾಸ್ ಇರುತ್ತೆ, ಮಾಸ್ ಆಫ್ ಸಾಲ್ಯೂಟ್, ನೆಕ್ಸ್ಟ್ ಕೆಳಗಡೆ ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇರುತ್ತೆ, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100 ಅಷ್ಟೇ. ಸೊ ದಿಸ್ ಈಸ್ ಯುವರ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ಸ್ ಪರ್ ಮಿಲಿಯನ್. ಸೊ ಅದ್ರಲ್ಲಿ ಏನಿಲ್ಲ, ಸೊ ಗಿವನ್ ಪಾರ್ಟ್ಸ್ ಎಷ್ಟಿದೆ ನಿಮ್ಮದು, ಸೊ ಪಾರ್ಟ್ಸ್ ಆಫ್ ಒನ್ ಕಾಂಪೊನೆಂಟ್, ಯಾವ್ದಾದ್ರು ಒಂದು ಕಂಪೊನೆಂಟ್ದು ಪಾರ್ಟ್ ತಗೊಂಡ್ಬಿಟ್ಟು ಟೋಟಲ್ ಪಾರ್ಟ್ಸ್, ಅಥವಾ ನೀವು ಪಾರ್ಟ್ಸ್ಗಿಂತ ಪಾರ್ಟಿಕಲ್ಸ್ ಯಾವ್ದಾದ್ರು ನಂಬರ್ ಆಫ್ ಎ ಕಂಪೊನೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಂಪೊನೆಂಟ್ಸ್ ಇನ್ ಸೊಲ್ಯೂಷನ್, ಎಷ್ಟು ಟೋಟಲ್ ಕಂಪೊನೆಂಟ್ಸ್ ಇದ್ದಾವೆ ಅಥವಾ ಟೋಟಲ್ ಪಾರ್ಟಿಕಲ್ಸ್ ಇದ್ದಾವೆ ಇಂಟು ಮಿಲಿಯನ್ಸ್ ಅಂತ ಹೇಳಿದ್ರೆ 10⁶ ಮಾಡೋದು. ಡೆನ್ಸಿಟಿ ಅಂತ ಹೇಳಿದ್ರೆ ಏನಿಲ್ಲ, ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಷ್ಟೇ. ಡೆನ್ಸಿಟಿ ಬಂದ್ಬಿಟ್ಟು ಡೈಲ್ಯೂಷನ್ ಲಾ ಅಂದರೆ ಏನಿಲ್ಲ. ಸೊ ಡೈಲ್ಯೂಷನ್ ಆನ್ ನ್ಯೂಟ್ರಲೈಸೇಷನ್ ಯಾವ್ದಾದ್ರು ರಿಯಾಕ್ಷನ್ ಕೊಟ್ಟಾಗ ಅದನ್ನು ಮಾಡೋದು. ದಾಟ್ ವಿಲ್ ಸೇ ನಾರ್ಮಾಲಿಟಿ ಆಫ್ ಒನ್ ಆ್ಯಂಡ್ ವಾಲ್ಯೂಮ್ ಆಫ್ ಒನ್ ಸೊಲ್ಯೂಷನ್ ವಿಲ್ ಬಿ ಈಕ್ವಲ್ ಟು ನಾರ್ಮಾಲಿಟಿ ಆಫ್ ಸೆಕೆಂಡ್ ಆ್ಯಂಡ್ ವಾಲ್ಯೂಮ್ ಆಫ್ ಸೆಕೆಂಡ್ ಸೊಲ್ಯೂಷನ್. ಯಾವಾಗ ಅವೆರಡು ರಿಯಾಕ್ಟಿಂಗ್ ಆಗಿರಲ್ಲ, ಅದೇ ರೀತಿ ನಾವು ಮೊಲ್ಯಾರಿಟಿನೂ ನೀವು ಬರ್ಕೊಬೋದು. ದಿಸ್ ಈಸ್ ಯುವರ್ ಡೈಲ್ಯೂಷನ್ ಲಾ ಹೇಳೋದು. ಇಷ್ಟು ಗೊತ್ತಾದರೆ ಸಾಕು ಕಾನ್ಸಂಟ್ರೇಷನ್ ಟರ್ಮ್. ಈಗ ನೋಡೋಣ ಇದರ ರಿಲೇಟೆಡ್ ಏನೇನು ಕ್ವಶನ್ಸ್ ಬಂದಿದ್ದಾವೆ. ಸೊ ಫಸ್ಟ್ ಒನ್ ಇಸ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡಿಪೆಂಡೆಂಟ್ ಆನ್ ಟೆಂಪರೇಚರ್. ಟೆಂಪರೇಚರ್ ಮೇಲೆ ಯಾವುದು ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ನಮಗೆ PV is equal to RT ಅಂತ ಗ್ಯಾಸ್ ಇಕ್ವೇಷನ್ಸ್ ಇದೆ. ಸೊ ಇದ್ರ ಅಕಾರ್ಡಿಂಗ್ ನಂದು ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರಾ. ಸೊ ಯಾವ ಟರ್ಮಲ್ಲಿ ವಾಲ್ಯೂಮ್ ಇದೆ ಆ ಟರ್ಮ್ ಏನಾಗಿರುತ್ತೆ, ಸೊ ಇಟ್ ವಿಲ್ ಬಿ ಡಿಪೆಂಡೆಂಟ್ ಆನ್ ಟೆಂಪರೇಚರ್. ಸೊ ಇದರಲ್ಲಿ ನೋಡಿ ಮೊಲಾರಿಟಿ ಅಂತ ಬಂದರೆ ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್, ಮೋಲ್ ಫ್ರ್ಯಾಕ್ಷನ್ ಬೈ ಮಾಸ್ ಇದೆ ಕೆಜಿಯಲ್ಲಿ, ವೇಟ್ ಪರ್ಸೆಂಟೇಜ್ ಅಂದರೆ ಮಾಸ್ ಬೈ ಮಾಸ್ ಇರುತ್ತೆ. ಮೊಲಾಲಿಟಿ ಅಂತ ಹೇಳಿದ್ರೆ ಇದು ಮೊಲಾಲಿಟಿ ಅಂತ ಹೇಳಿದ್ರೆ ಬೈ ಮಾಸ್, ಮೋಲ್ ಫ್ರ್ಯಾಕ್ಷನ್ ಅಂದರೆ ಮೋಲ್ಸ್, ರೈಟ್, ಈ ಥರ ಇರುತ್ತೆ. ಎರಡು ಕಡೆ ಮೋಲ್ಸ್ ಇರುತ್ತೆ. ಸೊ ಅದರ ವಾಲ್ಯೂಮ್ ಟರ್ಮ್ ಯಾವ್ದ್ರಲ್ಲಿ ಬರ್ತಿದೆ, ಮೊಲಾರಿಟಿಯಲ್ಲಿ ಬರ್ತಿದೆ. ಸೊ ದಿಸ್ ವಿಲ್ ಬಿ ಡಿಪೆಂಡೆಂಟ್ ಆನ್ ಟೆಂಪರೇಚರ್ ಅಷ್ಟೇ. ನೆಕ್ಸ್ಟ್ ಕ್ವೆಶನ್, what is the mole fraction of solute in one molal aqueous solution. ಸೊ 1 molar aqueous solution ಇದೆ, ಅದರಲ್ಲಿ ನಂದು ಏನು ಕೇಳಿದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಸಾಲ್ಯೂಟ್ ಏನಾಗಿರುತ್ತೆ ಅಂತ ಕೇಳ್ತಿರೋದು. ಏನಾಗ್ತಿದೆ, 1 molar aqueous solution ಇದೆ. ಸೊ ಮೊಲಾಲಿಟಿ ಅಂದರೆ ಏನು ನನ್ನ ಹತ್ರ, ಸೊ ಮೊಲಾಲಿಟಿ ಬಂದ್ಬಿಟ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಕೆಜಿಯಲ್ಲಿ ಇರತ್ತಲ್ವಾ. ಸೊ 1 ಮೋಲಾಲ್ ನಂದು ಸೊಲ್ಯೂಷನ್ ಆಗಿದ್ರೆ, ಇಫ್ 1 ಮೋಲಾಲ್ ಇದ್ರೆ ನಂದು ಏನಾಗಿರಬೇಕು, ದಿಸ್ ನಾರ್ಮಾಲಿಟಿ, ಇದು 1 ಮೋಲಾಲ್ ಆಗಿರ್ಬೇಕಾ, 1ಗೆ ಈಕ್ವಲ್ ಆಗಿರ್ಬೇಕಾ, ಇದು ಯಾವಾಗ ಆಗಿರುತ್ತೆ 1ಗೆ ಈಕ್ವಲ್, ದಿಸ್ ಇಂಪ್ಲೈಸ್ ನಂದು ಮೋಲ್ಸ್ ಆಫ್ ಸಾಲ್ಯೂಟ್ ಏನಾಗಿರುತ್ತೆ 1 ಇದೆ ಆ್ಯಂಡ್ ಮಾಸ್ ಆಫ್ ಸಾಲ್ವೆಂಟ್ ಏನಾಗಿದೆ 1 kg ಇದೆ. ಅವಾಗ ಏನಾಗುತ್ತೆ, ನಂದು 1 ಮೋಲಾಲ್ ಸೊಲ್ಯೂಷನ್ ಆಗಿದೆ. ನಿಮ್ಗೆ ಇರೋ ಕೇಳಿರೋದು ಸಾಲ್ಯೂಟ್ ಏನಾಗಿದೆ, ಮೋಲ್ ಫ್ರ್ಯಾಕ್ಷನ್, ದಟ್ ಈಸ್ ಎನ್ ಬಿ ಗೊತ್ತಿದೆ, ದಟ್ ಎಕ್ಸ್ ಬಿ ಅಂದರೆ ಏನು, NB ಡಿವೈಡೆಡ್ ಬೈ NA ಪ್ಲಸ್ NB ಆಗುತ್ತಾ. ಇದೇನಾಗುತ್ತೆ, NB ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ 1 ಆಗಿದೆ ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಆಫ್ B ಒಂದೇ ಆ್ಯಂಡ್ NA ಏನಾಗಿರುತ್ತೆ, ಇವಾಗ ಇಲ್ಲಿ ಬರೆದು ಬಿಡೋಣ, ಪ್ಲಸ್ 1 ಆ್ಯಂಡ್ NE ಏನಾಗಿದೆ 1 kg ಸೊಲ್ಯೂಷನ್ ಇದೆ. ಎಕ್ವಿಯಸ್ ಸೊಲ್ಯೂಷನ್ ಇದ್ರೆ ಅಂದರೆ ಎಕ್ವಿಯಸ್ ಇದ್ದಾಗೆಲ್ಲ ಸಾಲ್ವೆಂಟ್ ಏನಾಗಿರುತ್ತೆ, ವಾಟರ್ ಆಗಿರುತ್ತೆ.
ಅಲ್ವಾ. ಸೊ ವಾಟರ್ ಅಂತ ಬಂದಾಗೆಲ್ಲ ನೀವೇನು ಮಾಡ್ತೀರಾ, 18 ಅಲ್ವಾ ವಾಟರ್ದು. ಸೊ ಮಾಸ್ ಆಫ್ ವಾಟರ್ ಈಸ್ 18. ಸೊ ಏನು ಮಾಡ್ತೀರಾ, 1 kg ಅಂತ ಹೇಳಿದ್ರೆ 1000 ಡಿವೈಡೆಡ್ ಬೈ 18. ಯಾಕೆ, ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಎ ಹೆಂಗೆ ಬರಿಬೋದು, ಮಾಸ್ ಆಫ್ ಎ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಎ. ಮಾಸ್ ಆಫ್ ಎ ಎಷ್ಟು, 1 kg ಅಂದರೆ 1000 ಗ್ರಾಮ್ಸ ಡಿವೈಡೆಡ್ ಬೈ 18 ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಬರುತ್ತಾ. ಸೊ ಇದನ್ನು ಬರೀತೀರಾ ಆ್ಯಂಡ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ದಿಸ್ ವಿಲ್ ಬಿ ಈಕ್ವಲ್ ಟು ಯೋರ್ 0.0117. ಸೊ ಆಪ್ಷನ್ ನಂಬರ್ ಸಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ಇಲ್ಲಿ ಬರೆದು ಬಿಡ್ತೀನಿ 1177. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಹೌ ಮೆನಿ ಗ್ರಾಮ್ಸ್ ಆಫ್ ಕಾನ್ಸಂಟ್ರೇಟೆಡ್ ಆಸಿಡ್ ಸೊಲ್ಯೂಷನ್ ಶುಡ್ ಬಿ ಯೂಸ್ಡ್ ಟು ಪ್ರಿಪೇರ್ 250 ml ಆಫ್. ನಿಮಗೆ ಕೇಳಿದರೆ ನೀವೊಂದು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡಿಂದ ನೀವು ಎಷ್ಟು ಗ್ರಾಮ್ಸ್ ಬೇಕು, ದಟ್ ಈಸ್ ವಾಲ್ಯೂಮ್ ಆಫ್ ವೇಟ್ ಆಫ್ HNO3 ಎಷ್ಟು ಬೇಕು ಕ್ವೆಶನ್ ಮಾಡಿರೋದು. ಎಷ್ಟು ವಾಲ್ಯೂಮ್ದು ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕು, 250 mlದು. ಆ್ಯಂಡ್ ಮೊಲಾರಿಟಿ ಕೊಟ್ಟಿದ್ದಾರೆ, ಮೊಲಾರಿಟಿ ಬಂದ್ಬಿಟ್ಟು ಕೊಟ್ಟಿರೋದು 2 molar ಸೊಲ್ಯೂಷನ್ ಮಾಡ್ತಿದ್ದೀರಾ HNO3. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ದ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಈ 70% HNO3. ಸೊ ನೀವು ಇದು ಏನು HNO3 ಯೂಸ್ ಮಾಡ್ತಿದ್ದೀರಾ ಇದರಲ್ಲಿ ವೇಟು, ಸೊ ದಿಸ್ ಈಸ್ ಯೋರ್ ಹ್ಯಾವಿಂಗ್ 70% HNO3 ಆಯಿತಾ. ಸೊ ನಮಗೆ ಆ್ಯಕ್ಚುಯಲ್ ಕ್ವಶನ್ ಏನು ಹೇಳೋದು, ನಿಮ್ಮದು ಕಾನ್ಸಂಟ್ರೇಟೆಡ್ ಆಫ್ HNO3 ಏನಿದೆ ಇದರದ್ದು 100%ದು ನೀವು ಎಷ್ಟು ತೆಗಿತೀರಾ. ಸೊ ದ್ಯಾಟ್ ಈಸ್ ಯೋರ್ ಕ್ವೆಶನ್. 70% ನೀವು ಇದರಿಂದ ಮೊಲಾರಿಟಿ ಫಾರ್ಮುಲಾದಿಂದ ತೆಗಿಬೋದು ಆಯಿತಾ. ಬಟ್ 100%ನ ನೀವು ಮತ್ತೆ ಪರ್ಸೆಂಟೇಜಿಂದ ತೆಗಿಬೇಕಾಗುತ್ತೆ. ದಿಸ್ ಇಸ್ ಯೋರ್ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಸೊ ಇವಾಗ ಫಸ್ಟ್ ಇದನ್ನು ಐಡೆಂಟಿಫೈ ಮಾಡ್ಕೊಳ್ಳೋಣ. ಇದನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ, ಸೊ ಮೊಲಾರಿಟಿ ಅನ್ನೋದು ಏನು, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಯಾವುದ್ರಲ್ಲಿ ಇರಬೇಕು, ಲೀಟ್ರಲ್ಲಿ ಇರಬೇಕು. ಸೊ ನಿಮಗೆ ಕೊಟ್ಟಿರೋದೇನು, ವೇಟ್ ಆಫ್ ಸಾಲ್ಯೂಟ್ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ತೊಗೊತೀರಾ ಇಂಟು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಮಿಲಿ ಲೀಟ್ರಲ್ಲಿ ಇರೋದ್ರಿಂದ ಇಂಟು 1000 ಮಾಡ್ತೀರಾ ಅಷ್ಟೇ. ಇದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ವೇಟ್ ಆಫ್ ಸಾಲ್ಯೂಟ್ ಯಾವುದಕ್ಕೆ 70% HNO3 ಇದು ಕಂಡುಹಿಡಿತಿರೋದು ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಸಾಲ್ಯೂಟ್ ಎಷ್ಟಾಗುತ್ತೆ, 63 ಆಗುತ್ತೆ. 63 ಹೇಗಾಯಿತು ನೋಡಿ, 1 + 14 + 16 ಇಂಟು 3 ಮಾಡ್ಕೊಳ್ಳಿ, ಆವಾಗ ಸಿಗ್ತದೆ ನಿಮಗೆ. ಇಂಟು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಎಷ್ಟು, 250 ml ಇಂಟು 1000. ಸೊ ಮೊಲಾರಿಟಿ ಎಷ್ಟು ಕೊಟ್ಟಿದ್ದಾರೆ, 2 ಮೊಲಾರಿಟಿ ಕೊಟ್ಟಿದ್ದಾರೆ. ಸೊ ವೇಟ್ ಆಫ್ ಸಾಲ್ಯೂಟ್ ಅಟ್ 70% ಎಷ್ಟು ಬರ್ತದೆ ನಿಮ್ಮದು, ಸೊ ಇಟ್ ವಿಲ್ ಬಿ ಅರೌಂಡ್ 2 ಇಂಟು 63 ಇಂಟು 250 ಡಿವೈಡೆಡ್ ಬೈ 1000 ಇರುತ್ತೆ. ಕ್ಯಾನ್ಸಲ್ 25 4s 2 1s 2 2 2s 4. ಸೊ ಎಷ್ಟಾಯಿತು, ಇಟ್ ವಿಲ್ ಬಿ 70%ದು 63 ಡಿವೈಡೆಡ್ ಬೈ 2 ಬಂತು. ನಾನೇನು ಕ್ಯಾಲ್ಕುಲೇಟ್ ಮಾಡಬೇಕು, 100%ದು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ 70% ವೇಟ್ ಯಾವಾಗ ಬರುತ್ತೆ, ನಂದು ವೇಟ್ ಆಫ್ 70% ಮಾಡಿ, ನಂದು ವೇಟ್ ಆಫ್ 100% ಮಾಡಿ ಇಂಟು 100 ಮಾಡಿದಾಗ ನನಗೇನು ಸಿಗುತ್ತೆ, 70% ಸಿಗುತ್ತೆ ಅಲ್ವಾ. ಸೊ ನಂದು ಎಷ್ಟು ಸಿಕ್ಕಿದೆ, ಎಷ್ಟು ಇರಬೇಕಾಗಿತ್ತು 100% ಇಂಟು 100 ಮಾಡಿದಾಗ ಇದು ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಸೊ ನಾನೇನು ಮಾಡ್ತೀನಿ, ಇದನ್ನು ಆ ಕಡೆ ತೊಗೊಂಡೋಗ್ತೀನಿ, ಇದನ್ನ ಇಲ್ಲಿ ತೊಗೊಂಬರ್ತೀನಿ. ಸೊ ವೇಟ್ ಆಫ್ 70% ಎಷ್ಟು, 63 ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ಎಷ್ಟು, 70 ಇಂಟು 100. ಸೊ ಇದು ಬಂದ್ಬಿಟ್ಟು ಎಷ್ಟಾಗುತ್ತೆ ನಿಮ್ಮದು, ಸೊ ಇಟ್ ವಿಲ್ ಬಿ ಅರೌಂಡ್ 63 ಡಿವೈಡೆಡ್ ಬೈ 2 ಮತ್ತೆ ಆಗುತ್ತೆ, ಇಟ್ ವಿಲ್ ಬಿ ಅರೌಂಡ್ 45 grams. ಸೊ ಯೋರ್ ಕರೆಕ್ಟ್ ಆಪ್ಷನ್ ವಿಲ್ ಬಿ ಯೋರ್ 45 grams. ಕ್ಲಿಯರ್? ಓಕೆ, ಆಪ್ಷನ್ ನಂಬರ್ ಸಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕನ್ಸೆಪ್ಟಿಗೆ ಬರೋಣ, ದಾಟ್ ವಿಲ್ ಬಿ ಯೋರ್ ವೇಪರ್ ಪ್ರೆಷರ್. ವೇಪರ್ ಪ್ರೆಷರ್ ಅಂದರೆ ಏನಿಲ್ಲ, ನಿಮ್ಮದು ಒಂದು ಇವಾಗ ಒಂದು ಬಾಟಲ್ ಇದೆ ಇದರಲ್ಲಿ. ಈ ಬಾಟಲ್ ಏನಾಗಿದೆ, ಸೊ ದಿಸ್ ಬಾಟಲ್ ಈಸ್ ಯೋರ್ ಕ್ಲೋಸ್ಡ್ ವೆಸಲ್ ಆಯಿತಾ. ಸೊ ಈ ಬಾಟಲ್ ಒಳಗಡೆ ನೋಡಿದಾಗ ನಿಮ್ಮ ಅಕಾರ್ಡಿಂಗ್ ಏನಾಗಿರುತ್ತೆ, ಇಲ್ಲೆಲ್ಲ ಖಾಲಿ ಸ್ಪೇಸ್ ಇದ್ದಾವೆ ಅಂತ ಹೇಳ್ತೀರಾ. ಬಟ್ ಈ ಥರ ಆಗಿರಲ್ಲ ಕನ್ಸೆಪ್ಟ್. ಸೊ ಈ ವಾಟರ್ದು ಏನಾಗಿದೆ, ದಿಸ್ ವಾಟರ್ ಈಸ್ ಅ ಸಾಲ್ಯೂಟ್ ಆ್ಯಂಡ್ ಇದು ನಾನ್ ವೋಲಟೈಲ್ ಸಾಲ್ಯೂಟ್ ಇದೆ ಅಷ್ಟು ತಿಳ್ಕೊಳ್ಳಿ. ಇವಾಗ ಸಾಲ್ವೆಂಟ್ ಇದೆ, ಸಾಲ್ಯೂಟ್ ಆಮೇಲೆ ತೊಗೊಳೋಣ. ಸೊ ದಿಸ್ ವಾಟರ್ ಈಸ್ ಅಲೋನ್ ಪ್ರೆಸೆಂಟ್ ಹಿಯರ್ ಆ್ಯಂಡ್ ಇದೇನಾಗಿದೆ, ಒಂದು ಸಾಲ್ವೆಂಟ್ ಆಗಿದೆ. ಸೊ ಈ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಏನಿದೆ, ವಾಟರ್ ಮಾಲಿಕ್ಯೂಲ್ಸ್ ಇದರಲ್ಲಿ ಸುಮ್ಮನೆ ಕೂತ್ಕೊಂಡಿರಲ್ಲ. ಸೊ ಕೆಲವೊಂದು ವಾಟರ್ ಮಾಲಿಕ್ಯೂಲ್ಸ್ ಮೇಲೆ ಹೋಗ್ತಿರುತ್ತೆ ಆ್ಯಂಡ್ ಕೆಲವೊಂದು ವಾಟರ್ ಮಾಲಿಕ್ಯೂಲ್ಸ್ ಇದು ಒಂದು ಬಾಟಲ್ ಬೆಳ್ಳೆ ಪ್ರೆಷರ್ ಎಕ್ಸರ್ಟ್ ಮಾಡಿಬಿಟ್ಟು ಕೆಳಗೆ ಬರ್ತಿರುತ್ತೆ.
ಸೊ ದಟ್ ಈಸ್ ಎಷ್ಟು ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಎವಾಪರೇಟ್ ಆಗ್ತಿರುತ್ತೆ ಅಷ್ಟೇ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಮತ್ತೆ ಕಂಟೆನ್ಸ್ ಆಗಿ ಈ ಒಂದು ವಾಟರ್ ಒಳಗಡೆ ಹೋಗಿ ಸೇರ್ತಿರುತ್ತೆ. ಆ್ಯಂಡ್ ಇದು ಏನು ಎವಾಪರೇಟ್ ಆಗಿತ್ತಲ್ಲ ವಾಟರ್ ಮಾಲಿಕ್ಯೂಲ್ಸ್, ಈ ಎವಾಪರೇಟ್ ಆಗಿರೋ ವಾಟರ್ ಮಾಲಿಕ್ಯೂಲ್ಸಿಂದ ಏನು ಪ್ರೆಷರ್ ಎಕ್ಸರ್ಟ್ ಆಗ್ತಿದೆ ಅಲ್ವಾ, ದಾಟ್ ಪ್ರೆಷರ್ ಈಸ್ ಯುವರ್ ವೇಪರ್ ಪ್ರೆಷರ್ ಅಷ್ಟೇ ಹೇಳೋದು. ಸೊ ಏನಾಗಿದೆ, ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಸೊಲ್ಯೂಷನ್ ಈಸ್ ಎಕ್ಸರ್ಟೆಡ್ ಬೈ ದ ವೇಪರ್ಸ್ ಇನ್ ಇಕ್ವಿಲಿಬ್ರಿಯಂ ವಿತ್ ಲಿಕ್ವಿಡ್ ಸೊಲ್ಯೂಷನ್ ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್. ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಇದರ ಮೇಲ್ಗಡೆ ನಾನು ಕ್ಲೋಸ್ ಮಾಡಿದ್ಮೇಲೆ ಈ ಏನದ್ರದ್ದು ಮಾಲಿಕ್ಯೂಲ್ಸ್ ಇದ್ದಾವೆ ವೇಪರ್ಸು, ಅದು ಎರಡು ಲೆಟ್ಸೆ ಎರಡು ಮೇಲೆ ಹೋಗ್ತಿದ್ರೆ ಇನ್ನು ಎರಡು ಕೆಳಗೆ ಬರ್ತಿದೆ, ಕಂಡೆನ್ಸೇಷನ್ ಆಗ್ತಾನೆ ಇರುತ್ತೆ. ಸೊ ಎವಾಪರೇಟ್ ಆಗುತ್ತೆ, ಕಂಡೆನ್ಸ್ ಆಗುತ್ತೆ, ಎವಾಪರೇಟ್ ಆಗಿ ಮೇಲೆ ಹೋಗುತ್ತೆ, ಮತ್ತೆ ಕಂಡೆನ್ಸ್ ಆಗಿ ಸುತ್ತಾಡ್ಕೊಂಡು ಮತ್ತೆ ಕೆಳಗೆ ಬಂದು ಕೂತ್ಕೊಂಡ್ಬಿಡ್ತವೆ. ಸೊ ಇದೇನು ಎಕ್ಸರ್ಟ್ ಮಾಡ್ತಿದೆ ಪ್ರೆಷರ್ ಬೈ ದಿಸ್ ವೇಪರ್ or your vapor pressure. So vapor pressure of liquid solution is a pressure exerted by vapors in equilibrium with liquid solution at particular temperature. And with vapor pressure ಏನಾಗಿರುತ್ತೆ, it is directly proportional to your escaping tendency. escaping tendency ಅಂದ್ರೇನು, ಈ ಸಾಲ್ವೆಂಟ್ ಮಾಲಿಕ್ಯೂಲ್ಗೆ ಎಷ್ಟು ಬೇಗ ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು ಅನ್ನೋ ಒಂದು ಟೆಂಡೆನ್ಸಿ ಇರುತ್ತೆ, ದಟ್ ಈಸ್ ಎವಾಪರೇಟ್ ಆಗೋ ಟೆಂಡೆನ್ಸಿ ಇರುತ್ತೆ, ಅಷ್ಟು ಜಾಸ್ತಿ ವೇಪರ್ ಪ್ರೆಷರ್ ಇರುತ್ತೆ. ಯಾಕೆ, ಎಷ್ಟು ಜಾಸ್ತಿ ಮಾಲಿಕ್ಯೂಲ್ಸ್ ಎವಾಪರೇಟ್ ಆಗುತ್ತೆ ಅಷ್ಟು ಜಾಸ್ತಿ ಅದೇನಾಗುತ್ತೆ, ಆ ಒಂದು ಕಂಟೈನರ್ ಮೇಲ್ಗಡೆ ಪ್ರೆಷರ್ ಎಕ್ಸರ್ಟ್ ಮಾಡುತ್ತೆ. ಆ್ಯಂಡ್ ಎಷ್ಟು ಜಾಸ್ತಿ ಅದು ಪ್ರೆಷರ್ ಆಗಿ ಫೋರ್ಸ್ಫುಲ್ ಆಗಿ ಹೋಗಿ ಹಿಟ್ ಆಗ್ತಿರುತ್ತೆ, ಕೊಲಿಷನ್ ಆಗ್ತಿರುತ್ತೆ, ಅಷ್ಟು ಜಾಸ್ತಿಯಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ದೇರ್ಫೋರ್ ಅಷ್ಟು ಜಾಸ್ತಿಯಲ್ಲಿ ವೇಪರ್ ಪ್ರೆಷರ್ ಆಗುತ್ತೆ. ಆ್ಯಂಡ್ ಇದಾಗದು ಯಾವಾಗ ವೇಪರ್ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡೋದು, ಈಕ್ವಿಲಿಬ್ರಿಯಮಲ್ಲಿ. ಆ್ಯಂಡ್ ಈಕ್ವಿಲಿಬ್ರಿಯಮ್ ಕೇಸಲ್ಲಿ ಏನಾಗಿರುತ್ತೆ, ಸೊ ಎಷ್ಟು ರೇಟ್ ಆಫ್ ಇವಾಪರೇಷನ್ ಆಗ್ತಿರುತ್ತೆ ಮೇಲೆ ಹೋಗ್ತಿರುತ್ತೆ ಅಷ್ಟು ರೇಟ್ ಆಫ್ ಕಂಡೆನ್ಸೇಷನ್ ಆಗುತ್ತೆ. ಎಷ್ಟು ಮಾಲಿಕ್ಯೂಲ್ಸ್ ಮೇಲೆ ಹೋಗುತ್ತವೆ ಆಸ್ ಅ ವೇಪರ್ ಅಷ್ಟೇ ಮಾಲಿಕ್ಯೂಲ್ಸ್ ಮತ್ತೆ ಕೆಳಗೆ ಬರ್ತವೆ ಕಂಡೆನ್ಸ್ ಆಗಿ. ಇದೇ ಈ ವೇಪರ್ ಪ್ರೆಷರ್ನ ಮೈಂಡಲ್ಲಿ ಇಟ್ಕೊಂಡು ಒಬ್ಬರು ಏನು ಮಾಡ್ತಾರೆ, ಒಂದು ಲಾನ ಕ್ರಿಯೇಟ್ ಮಾಡ್ತಾರೆ, ದಾಟ್ ಈಸ್ ಯುವರ್ ರೌಲ್ಸ್ ಲಾ. ರೌಲ್ಸ್ ಲಾದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದ ರೌಲ್ಸ್ ಲಾ ಸ್ಟೇಟ್ಸ್ ದಟ್ ಸಾಲ್ವೆಂಟ್ಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಇನ್ ಅ ಸೊಲ್ಯೂಷನ್. ಒಂದು ಸೊಲ್ಯೂಷನ್ ತೊಗೊಂಡಿದ್ದೀನಿ, ಅದರಲ್ಲಿ ಸಾಲ್ವೆಂಟ್ದು ಪಾರ್ಷಿಯಲ್ ಪ್ರೆಷರ್ ಏನಾಗಿರುತ್ತೆ ಈಸ್ ಈಕ್ವಲ್ ಆರ್ ಐಡೆಂಟಿಕಲ್ ಟು ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಮಲ್ಟಿಪ್ಲೈಡ್ ಬೈ ಇಸ್ ಮೋಲ್ ಫ್ರಾಕ್ಷನ್ ಇನ್ ದ ಸೊಲ್ಯೂಷನ್. ಸೊ ಒಂದು ನನ್ನ ಹತ್ರ ಕಂಟೈನರ್ ಇದೆ, ಆಯಿತಾ, ಇದರಲ್ಲಿ ಬರೆಯೋದು ಬೇಡ, ಇಲ್ಲಿ ಬರೆಯೋಣ. ಏನಾಗಿದೆ, ನನ್ನ ಹತ್ರ ಒಂದು ಕಂಟೈನರ್ ಇದೆ, ಇದೇ ಸೇಮ್ ಕಂಟೈನರ್ ನನ್ನ ಹತ್ರ ಇನ್ನೊಂದಿದೆ, ಆಯಿತಾ. ಇದೇ ಸೇಮ್ ಕಂಟೈನರ್ಲಿ ಎರಡು ಬರೆದಿರ್ತೀನಿ, ಇದೇ ಸೇಮ್ ಕಂಟೈನರ್ ಎರಡಿದ್ದಾವೆ. ಇದರಲ್ಲಿ ನಂದು ಏನಾಗಿದೆ, ನನ್ನ ಹತ್ರ ಒಂದು ಸಾಲ್ವೆಂಟ್ ಎ ಇದೆ, ಇದೇನಾಗಿರುತ್ತೆ ಸಾಲ್ವೆಂಟ್ ಆಗಿದೆ ಗ್ರೀನ್ ಕಲರು. ಆ್ಯಂಡ್ ನನ್ನ ಹತ್ರ ಏನಾಗಿದೆ, ಇನ್ನೊಂದು ಸಾಲ್ಯೂಟ್ ಒಳಗಡೆ ಪ್ರೆಸೆಂಟ್ ಆಗಿದೆ. ಸೊ ಇದನ್ನು ಇಟ್ಕೊಳ್ಳೋಣ, ಸಾಲ್ಯೂಟ್. ಈ ಸಾಲ್ಯೂಟು ವೋಲಟೈಲು ಆಗಿರ್ಬೋದು, ದಿಸ್ ಕ್ಯಾನ್ ಬಿ ವೋಲಟೈಲ್ ಆ್ಯಂಡ್ ದಿಸ್ ಕ್ಯಾನ್ ಬಿ ನಾನ್ ವೋಲಟೈಲ್, ಯಾವುದಾದ್ರೂ ಆಗಿರ್ಬೋದು. ಓಕೆ, ಇವ್ರ ರೆಕಾರ್ಡಿಂಗ್ ಏನಂದರೆ, ಇದಿವಾಗ ಏನು ಈ ಮಾಲಿಕ್ಯೂಲ್ಸ್ ಏನಾಗಿದೆ, ಈ ಮಾಲಿಕ್ಯೂಲ್ಸ್ ಏನು ಎಕ್ಸರ್ಟ್ ಮಾಡ್ತಿದೆ ಪ್ರೆಷರ್ನ, ಈ ಮಾಲಿಕ್ಯೂಲ್ಸ್ ಏನು ಪ್ರೆಷರ್ನ ಎಕ್ಸರ್ಟ್ ಮಾಡ್ತಿದೆ ಪಿ ಅನ್ನೋ ಅಷ್ಟು, ಆ್ಯಂಡ್ ಈ ಮಾಲಿಕ್ಯೂಲ್ಸ್ ಏನು ಎಕ್ಸರ್ಟ್ ಮಾಡ್ತಿದೆ ಇನ್ನೊಂದು ಪಿ ಅನ್ನೋ ಪ್ರೆಷರು, ಇದ್ರದ್ದು ಟೋಟಲ್ ಪಿ ಟೋಟಲ್ ಏನಾಗಿರುತ್ತೆ, ದಿಸ್ ಪಿ ಟೋಟಲ್ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅದನ್ನೇ ಅವರು ಹೇಳ್ತಾ ಹೋಗೋದು, ಆಯಿತಾ. ಸೊ ಈ ಒಂದು ಸೊಲ್ಯೂಷನಲ್ಲಿ ಈ ಸಾಲ್ವೆಂಟ್ದು ಪ್ರೆಷರ್ ಏನು, ಈ ಪ್ರೆಷರ್ ಬಗ್ಗೆ ನಾನು ಕಂಡುಹಿಡಿಬೋದು. ಆ್ಯಂಡ್ ಈ ಪ್ರೆಷರ್ ಏನು, ದಟ್ ಈಸ್ ಸಾಲ್ಯೂಟ್ದು ಪ್ರೆಷರ್ ಏನಾಗಿರುತ್ತೆ ಈ ಸೊಲ್ಯೂಷನ್ ಒಳಗಡೆ ಇದ್ದಾಗ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ, ಇದೇ ಥರ ಕಂಟೈನರ್ ಸೇಮ್ ಕಂಟೈನರ್ನ ತಗೊಂಡು ಇದೇ ನಾನು ಪ್ಯೂರ್ ಸಾಲ್ವೆಂಟ್ನ ಹಾಕ್ತೀನಿ. ಸೊ ದಿಸ್ ಈಸ್ ಯೋರ್ ಪ್ಯೂರ್ ಸಾಲ್ವೆಂಟ್ ಹಾಕಿದೆ. ಈಗ ಏನು ಪ್ರೆಷರ್ ಎಕ್ಸರ್ಟ್ ಮಾಡತ್ತಲ್ವ, ಇದು ಪ್ರೆಷರ್ ಏನು ಎಕ್ಸರ್ಟ್ ಮಾಡುತ್ತೆ, ಸೊ ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಸೇಮ್ ಫಾರ್ ಸಾಲ್ಯೂಟ್. ಸೊ ಇದು ಪ್ಯೂರ್ ಸಾಲ್ಯೂಟ್ ಏನಿರತ್ತಲ್ವ, ಪ್ಯೂರ್ ಸಾಲ್ಯೂಟ್, ಸೊ ಈ ಪ್ಯೂರ್ ಸಾಲ್ಯೂಟ್ ಏನು ಪ್ರೆಷರ್ ಎಕ್ಸರ್ಟ್ ಮಾಡುತ್ತೆ ಪಿ ನಾಟ್, ಅದಕ್ಕೆ ಏನಾಗಿರುತ್ತೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ತಿರೋದಷ್ಟೇ. ಸೊ ದಿಸ್ ವಿಲ್ ಬಿ ಯೋರ್ ಪಿ ಎ, ದಿಸ್ ವಿಲ್ ಬಿ ಯೋರ್ ಪಿ ಬಿ. ಅರ್ಥ ಆಯ್ತಾ? ಸೊ ಇವಾಗ ಇದನ್ನು ಈಕ್ವೇಷನಲ್ಲಿ ಹೇಗೆ ಬರಿಬೋದು, ಸೊ ವಿ ಕ್ಯಾನ್ ರೈಟ್ ಹಿಯರ್, ನಂದು ಪಿ ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂದು ಪ್ಯೂರ್ ಸಾಲ್ವೆಂಟ್ದು ಪ್ರೆಷರ್ ಮೇಲೆ. ಇದ್ರದ್ದು ಏನಾಗಿರುತ್ತೆ, ಪಿ ಬಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ಯೂಟ್. ಆ್ಯಂಡ್ ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ತೆಗೆದ್ರೆ ದಿಸ್ ವಿಲ್ ಬಿ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಎ ಇಂಟು ಪಿ ನಾಟ್ ಆಫ್ ಎ. ಇದ್ರಲ್ಲಿ ಏನಾಗುತ್ತೆ,
ಪಿ ಬಿ ಈಸ್ ಈಕ್ವಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಪಿ ನಾಟ್ ಬಿ. ಇದ ಈಕ್ವೇಷನ್ ಬಗ್ಗೆನೇ ಅವರು ಮಾತಾಡೋದು ಈ ಒಂದು ರೌಲ್ಸ್ ಲಾದಲ್ಲಿ ಅಷ್ಟೇ, ಸಿಂಪಲ್ ಆಗಿರೋದು. ಆಯ್ತಾ? ಸೊ ಏನು ಹೇಳ್ತಿರ್ತಾರೆ, ಸೊ ಸಾಲ್ವೆಂಟ್ಸ್ದು ಪಾರ್ಷಿಯಲ್ ಪ್ರೆಷರ್ ಏನಾಗಿರುತ್ತೆ ಅದೇನಾಗಿರುತ್ತೆ, ಇಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಈಕ್ವಲ್ ಟು ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಮಲ್ಟಿಪ್ಲೈ ಬೈ ಇಟ್ಸ್ ಮೋಲ್ ಫ್ರ್ಯಾಕ್ಷನ್. ಸೊ ಇದ್ರ ಅಕಾರ್ಡಿಂಗ್ ನಾನೇನು ಬರಿಬೋದು, ಒಂದು ಸಾಲ್ವೆಂಟಲ್ಲಿ ಪಿ ಎ ಇದ್ರೆ ಪಿ ಎ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ ನಾಟ್ ಎ ಆ್ಯಂಡ್ ನಂದು ಪಿ ಬಿ ಅಂತ ಇದ್ರೆ ಪಿ ಬಿ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ ನಾಟ್ ಬಿ ಅಂತ ಬರಿಬೋದು. ಆ್ಯಂಡ್ ಹಿಯರ್ ಪಿ ಎ ಏನಾಗಿರುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಸಾಲ್ವೆಂಟ್ ಪಿ ನಾಟ್ ಎ ಆ್ಯಂಡ್ ಇದೇನಾಗುತ್ತೆ, ಪಿ ಬಿ ವಿಲ್ ಬಿ ಈಕ್ವಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ಸಾಲ್ಯೂಟ್ ಇಂಟು ಪ್ಯೂರ್ ಸಾಲ್ವೆಂಟ್ ವೇಪರ್ ಪ್ರೆಷರ್. ಆಯಿತಾ? ಸೊ ಪಿ ಟೋಟಲ್ ಏನಾಯ್ತು ಇವಾಗ, ಸೊ ಪಿ ಟೋಟಲ್ ವಿಲ್ ಬಿ ಈಕ್ವಲ್ ಟು ಪಿ ಎ ಪ್ಲಸ್ ಪಿ ಬಿನ. ಸೊ ಪಿ ಎ ಏನಾಯಿತು, ಇಟ್ ವಿಲ್ ಬಿ ಎಕ್ಸ್ ಎ ಇಂಟು ಪಿ ನಾಟ್ ಎ ಪ್ಲಸ್ ಎಕ್ಸ್ ಬಿ ಇಂಟು ಪಿ ನಾಟ್ ಬಿ. ಇವಾಗ ತಾನೇ ನಾವು ಮೋಲ್ ಫ್ರ್ಯಾಕ್ಷನಲ್ಲಿ ನೋಡಿದ್ವಿ ದಟ್ ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಏನಾಗಿರುತ್ತೆ, 1 ಆಗಿರುತ್ತಾ. ಸೊ ದೇರ್ಫೋರ್ ನಾನು ಎಕ್ಸ್ ಬಿನ ಏನು ಬರಿಬೋದು, 1 ಮೈನಸ್ ಎಕ್ಸ್ ಎ ಅಂತ ಬರಿಬೋದಾ. ಸೊ ಅದನ್ನು ಬರಿತಾ ಹೋಗ್ತೀನಿ ಅಷ್ಟೇ. ಸೊ ಇದೇನಾಗುತ್ತೆ, ಈಕ್ವಲ್ ಟು ದಿಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಎ ಪಿ ನಾಟ್ ಎ ಪ್ಲಸ್ 1 ಮೈನಸ್ ಎಕ್ಸ್ ಎ ಪಿ ನಾಟ್ ಬಿ. ಇದೇನಾಗುತ್ತೆ ಇವಾಗ ಈಕ್ವಲ್ ಎಕ್ಸ್ ಎ ಪಿ ನಾಟ್ ಎ ಪ್ಲಸ್ ಪಿ ನಾಟ್ ಬಿ ಮೈನಸ್ ಎಕ್ಸ್ ಎ ಪಿ ನಾಟ್ ಬಿ. ಸೊ ಇದೇನಾಯಿತು, ಪಿ ನಾಟ್ ಬಿ ಪ್ಲಸ್ ಎಕ್ಸ್ ಎ ಪಿ ನಾಟ್ ಎ ಮೈನಸ್ ಪಿ ನಾಟ್ ಬಿ. ಸೊ ಈ ಫಾರ್ಮುಲಾನ ನೀವೇನು ಹೇಳ್ತೀರಾ, ದಿಸ್ ಈಸ್ ಯೋರ್ ರೌಲ್ಸ್ ಲಾದ ಹೇಳ್ತೀರಾ ಅಷ್ಟೇ. ಆಯಿತಾ? ದಿಸ್ ಇಸ್ ಯೋರ್ ರೌಲ್ಸ್ ಲಾ ಮ್ಯಾಥಮೆಟಿಕಲಿ. ನೆಕ್ಸ್ಟ್ ಬರಿತಾ ಹೋಗೋಣ. ಇದ್ರ ನೋಡಿ, ಫಾರ್ ವೋಲಟೈಲ್ ಸಾಲ್ಯೂಟ್ ಆ್ಯಂಡ್ ನಾನ್ ವೋಲಟೈಲ್ ಸಾಲ್ಯೂಟ್. ವೋಲಟೈಲ್ ಸಾಲ್ಯೂಟ್ ಅಂದ್ರೆ ಏನು, ಸೊ ವೋಲಟೈಲ್ ಅಂತ ಹೇಳಿದಾಗ ಸಾಲ್ಯೂಟು ಕೂಡ ಏನಾಗ್ತಿದೆ, ಈಸಿಲಿ ಎವಾಪರೇಟ್ ಆಗ್ತಿದೆ. ಸೊ ವೋಲಟೈಲ್ ಸಾಲ್ಯೂಟ್ ಇದ್ದಾಗ ಅಂತ ಹೇಳಿದ್ರೆ ಸಾಲ್ಯೂಟ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ಪಿ ಟೋಟಲ್ ಪ್ರೆಷರ್ ಟೋಟಲ್ ಸೊಲ್ಯೂಷನ್ ಏನಿದೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನಾನ್ ವೋಲಟೈಲ್ ಅಂದರೆ ಈ ಸಾಲ್ಯೂಟ್ ಏನು ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ. ಸಾಲ್ವೆಂಟ್ನು ಏನು ಮಾಡಲ್ಲ, ಎವಾಪರೇಟ್ ಮಾಡೋಕ್ಕೆ ಬಿಡಲ್ಲ. ಇದು ಈಸಿಲಿ ಎವಾಪರೇಟ್ ಆಗಲ್ಲ. ದೇರ್ ಫೋರ್ ವೇಪರ್ ಪ್ರೆಷರ್ ಆಫ್ ಸಾಲ್ಯೂಟ್ ಇನ್ ದ ಸೊಲ್ಯೂಷನ್ ಏನಾಗಿರುತ್ತೆ, ಈಕ್ವಲ್ ಟು 0 ಆಗಿರುತ್ತೆ. ಈ ಕೇಸಲ್ಲಿ ನೋಡಿ, ಈ ಕೇಸಲ್ಲಿ ಪಿ ಟೋಟಲ್ ಏನಾಗಿರುತ್ತೆ, ಅಲ್ಲಿ ಬರ್ದಿದ್ದಂಗೆ ಪಿ ಎ ಪ್ಲಸ್ ಪಿ ಬಿ ಆಗಿರುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು ವಾಟ್, ಪಿ ಬಿ ಪ್ಲಸ್ ಎಕ್ಸ್ ಎ ಪಿ ಎ ಮೈನಸ್ ಪಿ ಬಿ ನಾಟ್. ಇದಕ್ಕೆ ಈಕ್ವಲ್ ಆಗಿರತ್ತಲ್ವಾ. ಎಸ್, ಬಟ್ ಈ ಕೇಸಲ್ಲಿ ಬಂದರೆ ನಂದು ಪಿ ಬಿನೇ ಇದಾಗೋಗುತ್ತೆ. ಸೊ ಪಿ ಟೋಟಲ್ ಏನಾಗಿರುತ್ತೆ, ಬರೀ ಪಿ ಎಗೆ ಈಕ್ವಲ್ ಆಗುತ್ತೆ. ಆ್ಯಂಡ್ ಪಿ ಟೋಟಲ್ ಏನಾಯ್ತು ನಿಂದು, ಎಕ್ಸ್ ಎ ಇಂಟು ಪಿ ನಾಟ್ ಎಗೆ ಈಕ್ವಲ್ ಆಯಿತು. ಸೊ ದಿಸ್ ಈಸ್ ಫಾರ್ ಯೋರ್ ನಾನ್ ವೋಲಟೈಲ್ ಸಾಲ್ಯೂಟ್ ಇದ್ದಾಗ. ಇದು ನಿಮ್ಮದು ವೋಲಟೈಲ್ ಸಾಲ್ಯೂಟ್ ಇದ್ದಾಗ ಈ ಒಂದು ಫಾರ್ಮುಲನ್ನ ಹಾಕಬೇಕು ಅಂತ ಇಲ್ಲಿ ಬರ್ತಿರೋದಷ್ಟೇ, ಸಿಂಪಲ್ ಆಗಿ. ಈಗ ಬರೋಣ, ಈ ಒಂದು ವೇಪರ್ ಪ್ರೆಷರ್ ಮೇಲ್ಗಡೆ ಏನೇನೋ ಪ್ರಾಬ್ಲಮ್ಸ್ಗಳನ್ನು ಕೇಳಿದ್ದಾರೆ, ಅದನ್ನು ನೋಡ್ಕೊತಾ ಹೋಗೋಣ. ಸೊ ಇನ್ ವಾಟರ್ ಸ್ಯಾಚುರೇಟೆಡ್ ಏರ್, ಸೊ ಏರನ್ನು ಏನು ಮಾಡಿದ್ದೀರಾ ನೀವು, ವಾಟರಲ್ಲಿ ಸ್ಯಾಚುರೇಟ್ ಮಾಡಿದ್ದೀರಾ. ದ ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ವೇಪರ್ ಈಸ್, ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ವೇಪರ್ ಕೊಟ್ಟಿದ್ದಾರೆ, ಎಕ್ಸ್ ಆಫ್ ವಾಟರ್ ಕೊಟ್ಟಿದ್ದಾರೆ. ಅದೆಷ್ಟು ಕೊಟ್ಟಿದ್ದಾರೆ ನಿಮ್ಮದು, 0.02 ಕೊಟ್ಟಿದ್ದಾರೆ. ಇಫ್ ಟೋಟಲ್ ಪ್ರೆಷರ್ ಕೊಟ್ಟಿದ್ದಾರೆ, ಪಿ ಟೋಟಲ್ ಏನಾಯಿತು, ಇಟ್ ಈಸ್ 1.2 ಅಟ್ಮಾಸ್ಫಿಯರ್ ಕೊಟ್ಟಿದ್ದಾರೆ. ಆ್ಯಂಡ್ ನನಗೇನು ಕೇಳಿದರೆ, ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಯಾವುದ್ರದ್ದು, ಡ್ರೈ ಗ್ಯಾಸ್ದು, ನೀವು ಡ್ರೈ ಏರ್ದು ಏನು ಮಾಡಬೇಕು, ನೀವು ಐಡೆಂಟಿಫೈ ಮಾಡಿರಿ ಅಂತ ಕೇಳಿರೋದು. ಆಯಿತಾ? ನನಗೆ ನೋಡ್ರಿ, ಇಲ್ಲಿ ನಂದು ಪಿ ಟೋಟಲ್ ಯಾವುದಕ್ಕೆ ಈಕ್ವಲ್ ಆಗಿರಬೇಕು ನೋಡಿ. ಸೊ ಪಿ ಟೋಟಲು ಒಂದು ನನ್ನ ಹತ್ರ ಏನಿದೆ, ಡ್ರೈ ಏರ್ ಇದೆ, ಓಕೆನಾ. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಡ್ರೈ ಏರ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ನನ್ನ ಹತ್ರ ವಾಟರ್ ವೇಪರ್ ಇದೆ. ಸೊ ಇದ್ರದ್ದು ವಾಟರ್ ವೇಪರ್ದು ಏನಾಗುತ್ತೆ, ಪ್ರೆಷರಲ್ಲಿ ಅಪ್ಲೈ ಆಗುತ್ತೆ, ರೈಟ್. ಸೊ ನನಗೆ ಈ ಪಿ ಟೋಟಲ್ ಗೊತ್ತಿದೆ, ಪಿ ವಾಟರ್ ವೇಪರ್ನ ಐಡೆಂಟಿಫೈ ಮಾಡ್ಬೋದಾ, ಯಾಕಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ವೇಪರ್ ಕೊಟ್ಟಿದ್ದಾರೆ. ಸೊ ಪಿ ಆಫ್ ವಾಟರ್ ವೇಪರ್ ಏನಾಗೋಯ್ತು, ಅವಾಗಲೇ ತಾನು ಹೇಳಿದ್ವಿ, ಇಟ್ ವಿಲ್ ಬಿ ಈಕ್ವಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ವೇಪರ್ ಇಂಟು ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ವಾಟರ್ ವೇಪರ್ ಬರಿಬೋದಾ. ಇದು ಈಸಿಲಿ ಫೈಂಡ್ ಔಟ್ ಮಾಡ್ಕೊಬೋದಾ ನಾನು.
ಎಸ್ ಮಾಡ್ಕೊಬೋದು. ಹಂಗಂದ್ರೆ ಇವಾಗ ಏನು ಮಾಡ್ಬೇಕು ನಾವು ಸಿಂಪ್ಲಿ ವಿ ಹ್ಯಾವ್ ಟು ಫೈಂಡ್ ಯುವರ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ವಾಟರ್. ಸೊ ಇದೇನಾಗತ್ತೆ ಇವಾಗ ದಿಸ್ ವಿಲ್ ಬಿ ಈಕ್ವಲ್ ಟು ಯೋರ್ ಪಿ ಟೋಟಲ್ ಆಗಿರತ್ತೆ ಇಲ್ಲಿ ಪಿ ಟೋಟಲ್ ಇದ್ರದ್ದು. ಸೊ ಇಟ್ ವಿಲ್ ಬಿ ವೇಪರ್ ಪ್ರೆಷರ್ ಆಫ್ ವಾಟರ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಆಫ್ ವಾಟರ್ ಎಷ್ಟು 0.02 ಆ್ಯಂಡ್ ಟೋಟಲ್ ಎಷ್ಟು ಇಂಟು 1.2 ಬರುತ್ತೆ ಅಟ್ಮಾಸ್ಫಿಯರ್. ಇದು ಅರ್ಥ ಆಯಿತು. ಇದನ್ನು ಅರ್ಥ ಆದಮೇಲೆ ಇದರ ಸಿಕ್ಕಾದ್ಮೇಲೆ ಇದರ ಈಕ್ವೇಷನ್ ನಾನೇನು ಮಾಡ್ಬೋದು ಸಬ್ಸ್ಟಿಟ್ಯೂಟ್ ಮಾಡ್ಕೊಬೋದಾ. ಸೊ ಇದ್ರ ಅಕಾರ್ಡಿಂಗ್ ನನ್ನ ಆಯಿತು ಪಿ ಆಫ್ ಡ್ರೈ ಏರ್ ಎಷ್ಟಾಗುತ್ತೆ ಈಕ್ವಲ್ ಟು ಪಿ ಟೋಟಲ್ ಮೈನಸ್ ಪಿ ವಾಟರ್ ವೇಪರ್ ಆಗಿತ್ತಾ. ಸೊ ಪಿ ಟೋಟಲ್ ಎಷ್ಟು 1.2 ಮೈನಸ್ ವಾಟರ್ ವೇಪರ್ ಎಷ್ಟು 0.02 ಇಂಟು 1.2. ಇದು ಯಾವುದಕ್ಕೆ ಈಕ್ವಲ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಯೋರ್ 1.176 ಅಟ್ಮಾಸ್ಫಿಯರ್. ಸೊ ಯಾವ ಆಪ್ಷನ್ ಕರೆಕ್ಟು, ಆಪ್ಷನ್ ನಂಬರ್ ಸಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಸೊ ಪಿ ಎ ಆ್ಯಂಡ್ ಪಿ ಬಿ ಆರ್ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಲಿಕ್ವಿಡ್ ಕಾಂಪೊನೆಂಟ್ಸ್ ಎ ಆ್ಯಂಡ್ ಬಿ. ಸೊ ಕಾಂಪೊನೆಂಟ್ಸ್ ಎರಡಿದ್ದಾವೆ, ಎ ಮತ್ತು ಬಿ ಇದ್ದಾವೆ. ಸೊ ಪ್ಯೂರ್ ವೇಪರ್ ಪ್ರೆಷರ್ ಏನು ಪಿ ಎ ಇದೆ, ವೇಪರ್ ಪ್ರೆಷರ್ ಇದ್ರದ್ದು ಪಿ ಬಿ ಇದೆ ಆಫ್ ಐಡಿಯಲ್ ಬೈನರಿ ಸೊಲ್ಯೂಷನ್ ಇಫ್ ಎಕ್ಸ್ ಎ ಮೋಲ್ ಫ್ರಾಕ್ಷನ್ ಆಫ್ ಎ ಕಾಂಪೊನೆಂಟ್ ಆ್ಯಂಡ್ ಮೋಲ್ ಫ್ರಾಕ್ಷನ್ ಆಫ್ ಬಿ. ಅವಾಗ ನಂದು ಟೋಟಲ್ ವೇಪರ್ ಪ್ರೆಷರ್ ಏನಾಗಿರುತ್ತೆ ಅಂತ ಕೇಳ್ತಿರೋದು. ಪಿ ಟೋಟಲ್ ನಮಗೆ ಗೊತ್ತಿದೆ, ಪಿ ಟೋಟಲ್ ಏನಾಗಿರುತ್ತೆ ಪಿ ಎ ಪ್ಲಸ್ ಪಿ ಬಿ ಆಗಿರುತ್ತೆ. ಇದರಲ್ಲಿ ಪಿ ಎನ ನೀವು ವೇಪರ್ ಪ್ರೆಷರ್ ಕೊಟ್ಟಿದ್ರೆ ನೀವು ಪ್ಯೂರ್ ವೇಪರ್ ಪ್ರೆಷರ್ನ ಈ ಥರ ಬರ್ಕೊಳ್ಳಿ. ಆ್ಯಂಡ್ ಅವಾಗ ಪಿ ಟೋಟಲ್ ಏನಾಗಿರುತ್ತೆ ನಿಮ್ಮದು ಎಕ್ಸ್ ಎ ಪಿ ಎ ಪ್ಲಸ್ ಎಕ್ಸ್ ಬಿ ಪಿ ಬಿ. ಆ್ಯಂಡ್ ಇದನ್ನು ನೀವು ಫಾರ್ಮುಲಾ ಆವಾಗಲೇ ಬರೆದ್ರಿ. ಸೊ ದಿಸ್ ವಿಲ್ ಬಿ ಪಿ ಬಿ ಪ್ಲಸ್ ಎಕ್ಸ್ ಎ ಪಿ ಎ ಮೈನಸ್ ಪಿ ಬಿನ ನಾವು ಡಿರೈವ್ ಮಾಡಿದ್ವಲ್ಲ ಇವಾಗ ತಾನೆ. ಸೊ ದ್ಯಾಟ್ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ಸೊ ಆಪ್ಷನ್ ನಂಬರ್ ಡಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಇದೇ ರೌಲ್ಸ್ ಲಾನ ಇಟ್ಕೊಂಡು ನಾವೇನು ಮಾಡಿದ್ವಿ, ನಾವು 2 ಟೈಪ್ ಆಫ್ ಸೊಲ್ಯೂಷನ್ ನಾವು ನೋಡ್ತಾ ಹೋದ್ವಿ. ಅಂದರೆ ಎಷ್ಟೊಂದು ಸೊಲ್ಯೂಷನ್ಸ್ ಏನು ಮಾಡ್ತಿತ್ತು, ಈ ರೌಲ್ಸ್ ಲಾದ ಈಕ್ವೇಷನ್ಸ್ಗಳೇನಿತ್ತು, ಅದು ರೌಲ್ಸ್ ಲಾದ ಥಿಯರಿ ಏನಿತ್ತು ಅದನ್ನು ಸ್ಯಾಟಿಸ್ಫೈ ಮಾಡ್ತಿತ್ತು, ಅದನ್ನು ಒಬೇ ಮಾಡ್ತಿದ್ರು. ಬಟ್ ಕೆಲವೊಂದು ಸೊಲ್ಯೂಷನ್ಗಳೇನಂದರೆ ಈ ರೌಲ್ಸ್ ಲಾ ಅಕಾರ್ಡಿಂಗ್ ನಡೀತಾನೆ ಇರಲಿಲ್ಲ. ಸೊ ಅದರದ್ದು ಮೋಲ್ ಫ್ರಾಕ್ಷನ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗ್ತಿರಲಿಲ್ಲ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ಯೂರ್ ವೇಪರ್ ಪ್ರೆಷರು ಆಗ್ತಿರಲಿಲ್ಲ. ಸೊ ಅವಾಗ ನಾವೇನು ಮಾಡಿದ್ವಿ, ಅದನ್ನು 2 ಡಿವೈಡ್ ಆಗಿ ಮಾಡಿದ್ವಿ. ದಟ್ ಈಸ್ ಐಡಿಯಲ್ ಸೊಲ್ಯೂಷನ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಸೊ ಐಡಿಯಲ್ ಸೊಲ್ಯೂಷನ್ ಅಂದರೆ ಬೇಸಿಕಲಿ ಏನು ಮಾಡ್ತಾರೆ, ದೀಸ್ ಒಬೇಸ್ ರೌಲ್ಸ್ ಲಾ. ಇದೇನಾ ನಾನ್ ಐಡಿಯಲ್ ಸೊಲ್ಯೂಷನ್ ಡು ನಾಟ್ ಒಬೇ ರೌಲ್ಸ್ ಲಾ. ಇದೇನಾಗುತ್ತೆ ನಿಮ್ಮದು ಒಬೇಸ್ ರೌಲ್ಸ್ ಲಾ. ಇದೇನು ಮಾಡುತ್ತೆ ಡು ನಾಟ್ ಒಬೇ ರೌಲ್ಸ್ ಲಾ. ರೌಲ್ಸ್ ಲಾನ ಇದು ಒಬೇ ಮಾಡಲ್ಲ. ಇದರಲ್ಲಿ ಏನಾಗ್ತಾಯಿತ್ತು ನೋಡೋಣ. ಸೊ ನಂದು ನಾರ್ಮಲ್ ಆಗಿ ಯಾವುದೇ ಒಂದು ಸೊಲ್ಯೂಷನ್ ತಗೊಂಡ್ರೆ ಫಸ್ಟ್ ಇನಿಷಿಯಲ್ ಸೊಲ್ಯೂಷನ್ ಏನು, ನನ್ನ ಹತ್ರ 2 ಸೊಲ್ಯೂಷನ್ ಇದೆ, ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು ಸೊಲ್ಯೂಷನ್ ಮಾಡ್ತಿದ್ದೀನಿ. ಸೊ ಕೇಸಸ್ ಎಷ್ಟಾಗ್ತವೆ ಅದನ್ನು ನೋಡ್ಕೊತ ಹೋಗೋಣ. ಸೊ ಇದರಲ್ಲಿ ಎ ಸೊಲ್ಯೂಷನ್ ಇತ್ತು, ಇದರಲ್ಲಿ ಎ ಸೊಲ್ಯೂಷನ್ ಹಾಕಿದೆ, ಇದರಲ್ಲಿ ಬಿ ಸೊಲ್ಯೂಷನ್ ಇತ್ತು, ಇದರಲ್ಲಿ ನಾನು ಬಿ ಹಾಕಿದೆ. ಇದೊಂದು ಸೊಲ್ಯೂಷನ್ ಕ್ರಿಯೇಟ್ ಮಾಡಿದೆ ಅಲ್ವಾ. ಸೊ ಇವೆರಡರಲ್ಲಿ ನನ್ನ ಹತ್ರ 2 ಕಂಡೀಷನ್ ಇದೆ. ಸೊ ಇದರಲ್ಲಿ ಏನಾಗ್ತಿತ್ತು, ನಂದು ಎ ಟು ಎ ಇಂಟರಾಕ್ಷನ್ ಇದೆ ಆಯಿತಾ. ನೆಕ್ಸ್ಟ್ ಕೇಸ್ 2, ಕೇಸ್ 3, 1 2 3 ಕೇಸಲ್ಲಿ ಆಯಿತಾ. ಇದರಲ್ಲಿ ಏನಾಗಿರುತ್ತೆ ಬಿ ಟು ಬಿ ಇಂಟರಾಕ್ಷನ್ ಇರತ್ತಲ್ಲ ನಾರ್ಮಲ್ ಆಗಿ, ಬಿ ಟು ಬಿ ಇಂಟರಾಕ್ಷನ್. ಇದರಲ್ಲಿ ಏನಾಗಿರುತ್ತೆ ಇಂದು ಎ ಟು ಬಿ ಇಂಟರಾಕ್ಷನ್ ಇರುತ್ತೆ, ರೈಟ್, ಎ ಟು ಬಿ ಇಂಟರಾಕ್ಷನ್. ಸೊ 3 ಕೇಸ್ ಯಾವ ಥರ ಆಗೋದು ಅಂತ ಹೇಳಿದ್ರೆ, ನಂದು ಇದರಲ್ಲಿ ಏನಾಗಿರುತ್ತೆ ಇವೆಲ್ಲ ಇಂಟರಾಕ್ಷನ್ಗಳು ಈಕ್ವಲ್ ಎಕ್ಸ್ಟೆಂಟಾಗಿ ಆಗೋದು ಫಸ್ಟ್ ಕೇಸ್. ಸೊ ಎ ಟು ಎ ಇಂಟರಾಕ್ಷನ್ ಎಷ್ಟಿದೆ ಅಷ್ಟೇ ಎ ಟು ಬಿ ಇಂಟರಾಕ್ಷನ್ ಇರುತ್ತೆ, ಅಷ್ಟೇ ಎ ಟು ಬಿ ಇಂಟರಾಕ್ಷನ್ ಇರುತ್ತೆ ಮಧ್ಯದಲ್ಲಿ ಆಯಿತಾ. ಆ್ಯಂಡ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಕೇಸಲ್ಲಿ ಏನಾಗ್ಬೋದು, ಎ ಟು ಎ ಆ್ಯಂಡ್ ಬಿ ಟು ಬಿ ಇಂಟರಾಕ್ಷನ್ 1 ಇದ್ದರೆ ನಂದು ಎ ಟು ಬಿ ಇಂಟರಾಕ್ಷನ್ ಏನಾಗಿರ್ಬೋದು ಕಡಿಮೆ ಆಗಿರ್ಬೋದು. ಸೊ ಇದು ಬಾಂಡ್ ಏನಾಗಿರ್ಬೋದು, ಇದು ಇನ್ನೂ ವೀಕರ್ ಆಗಿರ್ಬೋದು ದ್ಯಾನ್ ಕಂಪೇರ್ ಟು ಯುವರ್ ಪ್ಯೂರ್ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಇನ್ನೊಂದು ಕೇಸಲ್ಲಿ ಏನಾಗಿರ್ಬೋದು, ಈ ಪ್ಯೂರ್ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ಗಿಂತ ಜಾಸ್ತಿ ಏನಾಗಿರ್ಬೋದು, ಇದು ಸ್ಟ್ರಾಂಗ್ ಆಗಿರ್ಬೋದು. ಇದರಲ್ಲಿ ಏನಾಗಿದೆ ವೀಕರ್ ಆಗಿದೆ, ಇದರಲ್ಲಿ ಸ್ಟ್ರಾಂಗರ್ ಆಗಿದೆ, ಇದರಲ್ಲಿ ಸೇಮ್ ಆಗಿದೆ ಆಯಿತಾ. ಸೊ ಯಾವ್ದು ಕೇಸಲ್ಲಿ ಸೇಮ್ ಆಗಿರುತ್ತೆ ಅದನ್ನು ಐಡಿಯಲ್ ಸೊಲ್ಯೂಷನ್ ಅಂತ ಕರೆದ್ವಿ,
ಸೊಲ್ಯೂಷನ್ ಅಂತ ಕರೆದ್ವಿ. ಯಾವುದರಲ್ಲಿ ವೀಕ್ ಆಗಿದೆ ಅಂದರೆ ಸ್ವಲ್ಪ ವೀಕ್ ಆಗಿದೆ ಅಂದರೆ ಎಕ್ಸ್ಪ್ಯಾಂಡ್ ಆಗಿ ಜಾಸ್ತಿ ಆಗಿದೆ ಅಂದ್ರೇನು, ಸೊ ವಾಲ್ಯೂಮ್ ಇನ್ಕ್ರೀಸ್ ಆಯಿತಾ. ಸೊ ಇದನ್ನು ನಾವು ಪಾಸಿಟಿವ್ ಡಿವಿಯೇಷನ್ ನಾನ್ ಐಡಿಯಲ್ ಅಲ್ಲಿ ಕನ್ಸಿಡರ್ ಮಾಡಿದ್ವಿ, ಅದನ್ನು ಹೇಳ್ತೀನಿ ನೆಕ್ಸ್ಟ್. ಆ್ಯಂಡ್ ಇದನ್ನು ನಾವು ನೆಗೆಟಿವ್ ಡಿವಿಯೇಷನಲ್ಲಿ ಕನ್ಸಿಡರ್ ಮಾಡಿದ್ವಿ ಆಯಿತಾ. ಸೊ ಹೆಂಗಂದ್ರೆ ನೋಡಿ, ಸೊ ಪಾಸಿಟಿವ್ ಡಿವಿಯೇಷನ್ ನೆಗೆಟಿವ್ ಡಿವಿಯೇಷನ್ ಹೇಳ್ಬೇಕಾದ್ರೆ ಅದನ್ನು ಹೇಳೋಣ, ಇಷ್ಟು ಮಾತ್ರ ತಿಳ್ಕೊಡಿ. ಸೊ ಇದರಲ್ಲಿ ಏನಾಯಿತು, ಇಂಟರ್ ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಇತ್ತು ಬಿಟ್ವೀನ್ ದ ಕಾಂಪೊನೆಂಟ್ ಆಫ್ ಸೊಲ್ಯೂಷನ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯೂರ್ ಕಾಂಪೊನೆಂಟ್ಸ್ ಏನಾಗಿತ್ತು, ಸೇಮ್ ಆಗಿತ್ತು. ಬಟ್ ಅದರಲ್ಲಿ ಏನಾಗಿರುತ್ತೋ, ಸೊ ಆರ್ ನಾಟ್ ಸೇಮ್ ಆಗಿ ಇರಲಿಲ್ಲ. ನೆಕ್ಸ್ಟ್ ಇದರಲ್ಲಿ ಏನಾಗೋದು, ಡೆಲ್ಟಾ ವಿ ಮಿಕ್ಸ್ ಅಂದರೆ ಎ ವಾಲ್ಯೂಮ್ ಅಷ್ಟು ನಾನೇನಾದರೂ ಇದರಲ್ಲಿ ಇದನ್ನು 2 ml ಹಾಕಿದರೆ, ಇದನ್ನು 2 ml ಹಾಕಿದರೆ ಇದೇನಾಗೋದು 4 ml ಬರೋದು ಆಯಿತಾ. ಸೊ ಮಿಕ್ಸ್ ಏನಾಗಿತ್ತು, ಸೊ ಡೆಲ್ಟಾ ವಿ ಮಿಕ್ಸ್ ಇದ್ರದ್ದು ಸೇಮ್ ಆಗ್ತಿತ್ತು, 2+2 ಇದರಲ್ಲೂ ಅಷ್ಟೇ ಇರ್ತಿತ್ತು ಆಯಿತಾ. ಇದರಲ್ಲಿ ಬಟ್ ಏನಾಗಿರೋದು ನಾನ್ ಐಡಿಯಲಲ್ಲಿ ಇದರಲ್ಲಿ 2+2 ಬಂದ್ಬಿಟ್ಟು 3 ಇರ್ತಿತ್ತು ಅಥವಾ ಕೆಲವೊಂದರಲ್ಲಿ 4 ಇರ್ತಿತ್ತು. ಪಾಸಿಟಿವ್ ಡಿವಿಯೇಷನಲ್ಲಿ ಏನಾಗೋದು, ಸೊ ಇಟ್ ವಿಲ್ ಬಿ 5 ml. ನೆಗೆಟಿವ್ ಡಿವಿಯೇಷನ್ ಏನಾಗೋದು, ಲೆಟ್ಸ್ ಸೇ 3 ml ಅಂದರೆ ಕಡಿಮೆ ಇರೋದು ದ್ಯಾನ್ ಯೋರ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ. ಇದರಲ್ಲಿ ಏನಾಗೋದು, ಡೆಲ್ಟಾ ವಿ ಮಿಕ್ಸ್ 0, ಇದರಲ್ಲಿ ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ಇದರಲ್ಲಿ ಡೆಲ್ಟಾ ಹೆಚ್ ಮಿಕ್ಸ್. ಸೊ ನಾನು ಹೀಟ್ ಎಷ್ಟು ಲಿಬರೇಟ್ ಆಗುತ್ತೆ ಅದನ್ನು ನೋಡಿದಾಗ ಇದರಲ್ಲಿ ಯಾವುದೇ ಒಂದು ಚೇಂಜಸ್ ಅಷ್ಟು ಆಗ್ತಿರಲಿಲ್ಲ, ಬಟ್ ಇದರಲ್ಲಿ ಲಿಬರೇಟ್ ಆಗೋದು ಅಥವಾ ಅಬ್ಸಾರ್ಬ್ ಆಗೋದು ಯಾವ್ದಾದ್ರು ಒಂದು ಆಗ್ತಿತ್ತು. ದಿಸ್ ಈಸ್ ಯೋರ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಬಗ್ಗೆ ಇರೋದು. ಈಗ ಅದರದ್ದು ಗ್ರಾಫಲ್ಲಿ ಬಂದರೆ ಐಡಿಯಲ್ ಸೊಲ್ಯೂಷನಲ್ಲಿ ಗ್ರಾಫ್. ಸೊ ದಿಸ್ ಇಸ್ ಯೋರ್ ಗ್ರಾಫ್. ನಾನು ಕಂಪೋನೆಂಟ್ ಎನ ತಗೊಂಡೆ, ಕಂಪೋನೆಂಟ್ ಬಿನ ತಗೊಂಡೆ ಆಯಿತಾ. ಸೊ ಈ ಕಂಪೋನೆಂಟ್ ಎದು ಮೋಲ್ ಫ್ರ್ಯಾಕ್ಷನ್ ನಾನು ಸೊಲ್ಯೂಷನಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋದರೆ, ಸೊ ನಾನು ನೋಡಿ ಕಂಪೋನೆಂಟ್ ಎನ ನಾನು ಈ ಸೊಲ್ಯೂಷನಲ್ಲಿ ಏನು ಮಾಡ್ತಿದ್ದೀನಿ, ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದೀನಿ. ಕಂಪೋನೆಂಟ್ ಬಿ, ಸೊ ಇದನ್ನೇನಾಯಿತು, ಇನ್ಕ್ರೀಸ್ ಮಾಡ್ತಾ ಕಂಪೋನೆಂಟ್ ಎನ ಡಿಕ್ರೀಸ್ ಮಾಡ್ತಾ ಕಂಪೋನೆಂಟ್ ಏನೇನಾಗ್ತದೆ, ಪ್ರೆಷರು ಡಿಕ್ರೀಸ್ ಆಗ್ತಿದೆ. ಸೊ ಇದರಿಂದ ಏನು ಗೊತ್ತಾಯಿತು, ಸೊ ಕಂಪೋನೆಂಟ್ ಎದು ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಆಫ್ ಎನ. ಸೊ ಈ ಕಡೆ ಏನಾಗ್ತಿದೆ ನಿಂದು, ಎಕ್ಸ್ ಆಫ್ ಎ ದಟ್ ಈಸ್ ಮೋಲ್ ಫ್ರ್ಯಾಕ್ಷನ್ ಆಫ್ ಕಂಪೋನೆಂಟ್ ಎ ಡಿಕ್ರೀಸ್ ಆಗ್ತದೆ. ಸೊ ಇದು ಡಿಕ್ರೀಸ್ ಆದರೆ ವೇಪರ್ ಪ್ರೆಷರ್ ಏನಾಗಬೇಕು, ಲೀನಿಯರ್ಲಿ ಡಿಕ್ರೀಸ್ ಆಗಬೇಕು. ಸೇಮ್ ಈಸ್ ಹ್ಯಾಪನಿಂಗ್ ವಿತ್ ಬಿ. ಸೊ ನೋಡಿ ಕಂಪೋನೆಂಟ್ ಬಿ ಈ ಕಡೆ ಹೋಗ್ತಾ ಏನಾಗ್ತದೆ, ಕಂಪೋನೆಂಟ್ ಬಿದು ಮೋಲ್ ಫ್ರ್ಯಾಕ್ಷನು ಡಿಕ್ರೀಸ್ ಆಗ್ತಿದೆ. ಸೊ ದೇರ್ ಫೋರ್ ಅದರದ್ದು ವೇಪರ್ ಪ್ರೆಷರ್ ಏನಾಗ್ತಿದೆ, ಹೋಗ್ತಾ ಡಿಕ್ರೀಸ್ ಆಗ್ತಿದೆ. ಆ್ಯಂಡ್ ಇದು ಏನಾಗಿರುತ್ತೆ, ಸೊ ದಿಸ್ ಈಸ್ ಅ ಪ್ಯೂರ್ ಕಾಂಪೋನೆಂಟ್, ದಿಸ್ ಈಸ್ ಫಾರ್ ಪ್ಯೂರ್ ಎ ಆಗಿರುತ್ತೆ ಆ್ಯಂಡ್ ಇದು ಬಂದ್ಬಿಟ್ಟು ಪ್ಯೂರ್ ಬಿದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದರೆ ಇದು ಸೊಲ್ಯೂಷನ್ದಾಗಿರುತ್ತೆ. ಸೊ ಸೊಲ್ಯೂಷನ್ದು ನಾನೇನಾದರೂ ಕಂಪೋನೆಂಟ್ಸ್ ಈ ಥರ ವೇರಿ ಮಾಡ್ತಾ ಇದ್ದರೆ, ಬೇರೆ ಬೇರೆ ಕಂಪೋಸಿಷನ್ ಮಾಡ್ತಾ ಇದ್ದರೆ ಈ ಟೈಪಲ್ಲಿ ನಂದು ಏನಾಗುತ್ತೆ, ವೇಪರ್ ಪ್ರೆಷರ್ ಡಿಕ್ರೀಸ್ ಆಗ್ತಾ ಇರುತ್ತೆ ಅಂತ ಹೇಳೋದು. ಸೊ ದಿಸ್ ಇಸ್ ಯೋರ್ ಐಡಿಯಲ್, ನಿಮಗೆ ಏನು ಐಡಿಯಲ್ ಗ್ಯಾಸಸ್ಗೆ, ಐಡಿಯಲ್ ಮಿಕ್ಸ್ಚರ್ಗೆ, ಐಡಿಯಲ್ ಸೊಲ್ಯೂಷನ್ಸ್ಗೆ ಇದು ಎಕ್ಸಾಂಪಲ್. ಸೊ ನೆಕ್ಸ್ಟ್ ನಾನ್ ಐಡಿಯಲ್ ಸೊಲ್ಯೂಷನಲ್ಲಿ ಏನಾಗ್ಬೋದು, ನಾನ್ ಐಡಿಯಲ್ ಸೊಲ್ಯೂಷನಲ್ಲಿ ಸೊ ಹ್ಯಾಪನ್ಸ್ ಈ ಥರ ನೋಡಿ, ಇದು ಬಂದ್ಬಿಟ್ಟು ಮೇಲ್ ಹೋಗ್ಬೋದು ಅಥವಾ ಇದು ಬಂದ್ಬಿಟ್ಟು ಕೆಳಗೆ ಬಂದ್ಬೋದು. ಫಸ್ಟ್ ಕೇಸ್, ಸೆಕೆಂಡ್ ಕೇಸ್, 2 ಕೇಸ್ ಆಗುತ್ತೆ ನಾನ್ ಐಡಿಯಲ್ ಕೇಸಲ್ಲಿ. ಇದು ಬಂದ್ಬಿಟ್ಟು ಮೇಲ್ ಹೋಗ್ಬೋದು ಈ ಥರ, ಇದು ಬಂದ್ಬಿಟ್ಟು ಈ ಥರ ಕೆಳಗೆ ಬರ್ಬೋದು, ಇದು ಬಂದ್ಬಿಟ್ಟು ಈ ಥರ ಮೇಲ್ ಹೋಗ್ಬೋದು, ಇದು ಬಂದ್ಬಿಟ್ಟು ಈ ಥರ ಕೆಳಗೆ ಬರ್ಬೋದು. ಸೊ 2 ಮೇಲೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಅಂತ ಹೇಳ್ತಾ ಹೋಗ್ತೀವಿ, ಅದನ್ನು ನೋಡ್ಕೊತಾ ಹೋಗೋಣ. ಪಾಸಿಟಿವ್ ಡಿವಿಯೇಷನ್, ನೆಗೆಟಿವ್ ಡಿವಿಯೇಷನ್. ಪಾಸಿಟಿವ್ ಡಿವಿಯೇಷನ್ ಅಂದ್ರೇನು, ನಂದು ಡೆಲ್ಟಾದ ಏನು ವ್ಯಾಲ್ಯೂ ಇದೆ ಅಲ್ವಾ, ಸೊ ಈ ಡೆಲ್ಟಾ ಹೆಚ್ ಮಿಕ್ಸ್ ಆಗಿರಲಿ, ಈ ಡೆಲ್ಟಾ ವಿ ಮಿಕ್ಸ್ ಆಗಿರಲಿ, ಇದೇನಾಗಿರಬೇಕು, ಪಾಸಿಟಿವ್ ಇರಬೇಕು. ಅಂದರೆ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 0. ಅಂದರೆ ಏನಾಗಿರಬೇಕು, ವಾಲ್ಯೂಮು ಏನಾಗಿರ್ಬೇಕಲ್ಲಿ, ಇನ್ಕ್ರೀಸ್ ಆಗಿರಬೇಕು. ವಾಲ್ಯೂಮ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ನಂದು ನೋಡಿ ಈ ಕೈಗಳಿದ್ದಾವೆ, ಈ ಕೈಗಳ ಮಧ್ಯದಲ್ಲಿ ಬಾಂಡ್ ವೀಕ್ ಆಯಿತು ಅಂದ್ಕೊಳ್ಳಿ. ಸೊ ನಾನೇ ಹೇಳಿದೆ, ಒಂದು ಬಾಂಡ್ ತುಂಬ ವೀಕ್ ಆಗ್ಬೋದು ಅಥವಾ ತುಂಬ ಸ್ಟ್ರಾಂಗ್ ಆಗ್ಬೋದು. ವೀಕ್ ಆಯಿತು ಅಂದರೆ ನೋಡಿ ಇಷ್ಟು ದೂರ ಇರ್ತವೆ, ಇಷ್ಟು ದೂರ ಇದ್ದರೆ ಎಷ್ಟು ಸ್ಪೇಸ್ ಆಕ್ಯುಪೈ ಮಾಡ್ತು, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಸ್ಪೇಸ್, ಒಂದೇ ಒಂದು ಮಾಲಿಕ್ಯೂಲ್. ಅದೇ ತುಂಬ ಅಂದ್ಕೊಳ್ಳಿ ಸ್ಟ್ರಾಂಗ್ ಬಾಂಡ್ ಆಗ್ಬಿಡ್ತು, ದ್ಯಾನ್ ದೇರ್ ಕಾಂಪೋನೆಂಟ್ ಇಷ್ಟು ಹತ್ರ ಬಂತು. ಸೊ ಎಷ್ಟು ವಾಲ್ಯೂಮ್ ಆಕ್ಯುಪೈ ಮಾಡ್ತು, ಇಷ್ಟು ವಾಲ್ಯೂಮ್ ಆಕ್ಯುಪೈ ಮಾಡ್ತು. ಸೊ ಆ ಬಾಂಡ್ ಇಂಟ್ರಾಕ್ಷನ್ ಎಷ್ಟು ವೀಕ್ ಆಗ್ತಾ ಹೋಗುತ್ತೆ ಅಷ್ಟು ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಏನಾಗಿರಬೇಕು, ಆ ಬಾಂಡ್ ಇಂಟ್ರಾಕ್ಷನ್ ಏನಾಗಿರಬೇಕು, ವೀಕ್ ಆಗಿರ್ಬೇಕಷ್ಟೇ.
ಕರೆಕ್ಟ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಾಗಿರಬೇಕು, ಈ ಡೆಲ್ಟಾ ವಿ ಮಿಕ್ಸ್ ಪಾಸಿಟಿವ್, ಡೆಲ್ಟಾ ಎಚ್ ಎಕ್ಸ್ ಪಾಸಿಟಿವ್ ಆಗಿರಬೇಕು. ಇದೇನು ಮಾಡುತ್ತೆ, ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಸಿಯೋಟ್ರೋಪ್ ಮಿಕ್ಸ್ಚರ್ ಮಾಡುತ್ತೆ. ಅಂದರೆ ಇದ್ರದ್ದು ಏನಾದರೂ ಒಂದು ಪರ್ಟಿಕ್ಯುಲರ್ ಮಿಕ್ಸ್ಚರ್ ಇರುತ್ತಲ್ವಾ, ಎ ಟು ಬಿ ಇದು ಒಂದು ಪರ್ಟಿಕ್ಯುಲರ್ ರೇಷದಲ್ಲಿ ಮಿಕ್ಸ್ಚರ್ ಆಗಿದ್ದಾಗ ಅದು ಅಸಿಯೋಟ್ರೋಪ್ ಇರುತ್ತೆ. ಇವೆರಡು ಮಿಕ್ಸ್ಚರ್ ಏನಿರುತ್ತೆ ಎ ಟು ಬಿ ಒಂದೇ ಒಂದು ಬಾಯ್ಲಿಂಗ್ ಪಾಯಿಂಟಲ್ಲಿ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆ ಬಾಯ್ಲಿಂಗ್ ಪಾಯಿಂಟ್ ಏನಾಗಿರುತ್ತೆ, ನಿಂದು ಪ್ಯೂರ್ ಎ ಆ್ಯಂಡ್ ಬಿ ತೊಗೊಂಡಿರ್ತೀರಲ್ವ ಅದರದ್ಕಿಂತ ಕಡಿಮೆ ಇರುತ್ತೆ. ಆಯಿತಾ. ಸೊ ಎಕ್ಸಾಂಪಲ್ಸ್ ಅಂತ ತೊಗೊಂಡಾಗ ನಿಂದು ಇವು ಎಕ್ಸಾಂಪಲ್ಸ್ನ ನೀವು ಬರಿಬೋದು. ನೆಗೆಟಿವ್ ಡಿವಿಯೇಷನ್ಗೆ ಬಂದ್ಬಿಟ್ಟು ಇದರಲ್ಲಿ ಏನಾಗಿರುತ್ತೆ, ಡೆಲ್ಟಾ ಎಚ್ ಮಿಕ್ಸ್ ಏನಾಗುತ್ತೆ ನೆಗೆಟಿವ್ ಆಗಿರುತ್ತೆ, ಡೆಲ್ಟಾ ವಿ ಮಿಕ್ಸ್ ಕೂಡ ನೆಗೆಟಿವ್ ಆಗಿರುತ್ತೆ. ಆ್ಯಂಡ್ ಇದು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಸಿಯೋಟ್ರೋಪ್ಸ್ನ ಮಾಡ್ಕೊಳ್ತವೆ. ಇವಾಗ ಎಕ್ಸಾಂಪಲ್ಸ್ನ ನೋಡ್ಕೊಳ್ಳೋಣ. ಅದ್ರ ಬದಲು ನಾನು ಹೇಳಿದ್ನಲ್ವಾ, ಸೊ ಒಂದು ಮೇಲ್ ಹೋಗುತ್ತೆ. ಸೊ ಮೇಲ್ ಹೋಗೋದು ನಿಮ್ಮದು ಪಾಸಿಟಿವ್ ಡಿವಿಯೇಷನ್, ಇದು ಪಾಸಿಟಿವ್ ಡಿವಿಯೇಷನ್. ಕೆಳಗೆ ಬರೋದು ನಿಮ್ಮದು ನೆಗೆಟಿವ್ ಡಿವಿಯೇಷನ್. ಸೊ ಆ ಒಂದು ಐಡಿಯಲ್ ಗ್ರಾಫ್ಗಿಂತ ಮೇಲ್ಗಡೆ ಏನಾದರೂ ಡಿವಿಯೇಷನ್ ತೋರಿಸಿದ್ರೆ ಪಾಸಿಟಿವ್ ಡಿವಿಯೇಷನ್, ಕೆಳಗಡೆ ತೋರಿಸ್ತಾ ಹೋದ್ರದು ನೆಗೆಟಿವ್ ಡಿವಿಯೇಷನ್ಗೆ ಎಕ್ಸಾಂಪಲ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬರೋಣ, ಎಕ್ಸಾಂಪಲ್ಸ್ ಫಾರ್ ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಆ್ಯಂಡ್ ಐಡಿಯಲ್ ಸೊಲ್ಯೂಷನ್. ಸೊ ಐಡಿಯಲ್ ಸೊಲ್ಯೂಷನಲ್ಲಿ ಬಂದರೆ ನೋಡಿ, ಈಥೈಲ್ ಕ್ಲೋರೈಡ್, ಈಥೈಲ್ ಬ್ರೋಮೈಡ್ ಎರಡು ಆಲ್ಕೈಲ್ ಹ್ಯಾಲೈಡೆ, ಎನ್ ಹೆಕ್ಸೇನ್, ಎನ್ ಹೆಪ್ಟೇನ್ ಎರಡು ಆಲ್ಕೇನೆ, ಬೆನ್ಝೀನ್ ಟಾಲಿನ್ ಎರಡು ಆರೋಮ್ಯಾಟಿಕ್ಕೆ. ಆಯಿತಾ. ನೆಕ್ಸ್ಟ್ ಬರೋಣ, ಇದರಲ್ಲಿ ನೋಡಿ ಸೈಕ್ಲೋಹೆಕ್ಸೇನ್ ಆ್ಯಂಡ್ ಎಥೆನಾಲ್, ಅಸಿಟೋನ್ ಎಥೆನಾಲ್, ವಾಟರ್ ಎಥೆನಾಲ್. ಇದರಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಕಾಮನ್ ಪಾಯಿಂಟ್ ಏನಂದರೆ ಡಿಸ್ಟರ್ಬ್ ಎಕ್ಸಿಸ್ಟಿಂಗ್ ಹೆಚ್ ಬಾಂಡಿಂಗ್. ಸೊ ಹೈಡ್ರೋಜನ್ ಬಾಂಡಿಂಗ್ ಇನಿಷಿಯಲಿ ಇರುತ್ತೆ ಪ್ಯೂರ್ ಕಾಂಪೊನೆಂಟಲ್ಲಿ, ಬಟ್ ಇದು ಬಲ್ಕಿ ಗ್ರೂಪ್ ಬಂದ್ಬಿಟ್ಟು ಅದರೊಳಗಡೆ ಏನು ಮಾಡುತ್ತೆ, ಅದನ್ನು ಡಿಸ್ಟರ್ಬ್ ಮಾಡಿಬಿಡುತ್ತೆ ಹೈಡ್ರೋಜನ್ ಬಾಂಡಿಂಗ್ನೇ. ಆಯಿತಾ. ಸೊ ಇದರಲ್ಲಿ ಏನು ಮಾಡುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಫಾರ್ಮ್ ಆಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಫಾರ್ಮ್ ಇನ್ ಮಿಕ್ಸ್ಚರಲ್ಲಿ ಇದರಲ್ಲಿ ಫಾರ್ಮ್ ಆಗುತ್ತೆ, ಬಟ್ ಇದರಲ್ಲಿ ಮಿಕ್ಸ್ಚರಲ್ಲಿ ಡಿಸ್ಟರ್ಬ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್. ನೆಗೆಟಿವ್ ಸೊಲ್ಯೂಷನ್ ಪಾಸಿಟಿವ್ ಸೊಲ್ಯೂಷನ್ಗೆ ಎಕ್ಸಾಂಪಲ್ ಹೇಗೆ ನೆನ್ಪಿಟ್ಕೊಳೋದು ಅದನ್ನು ನೀವು ಈ ಒಂದು ಫ್ಯಾಕ್ಟರ್ ಇಟ್ಕೊಂಡು ನೀವು ಈಸಿಲಿ ಮಾಡ್ಕೊಬೋದು. ಈಗ ಬರೋಣ ಕ್ವೆಶನ್ಸ್ ಏನೇನು ಕೇಳಿದ್ದಾರೆ ಅಂತ. ಸೊ ದ ಮಿಕ್ಸ್ಚರ್ ವಿಚ್ ಶೋಸ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. ಸೊ ರೌಲ್ಸ್ ಲಾದಲ್ಲಿ ಪಾಸಿಟಿವ್ ಡಿವಿಯೇಷನ್ ಯಾವ್ದು ಮಾಡ್ತಾರೆ, ಪಾಸಿಟಿವ್ ಡಿವಿಯೇಷನ್ ಯಾವ್ದು ಕೊಡುತ್ತೆ ಅಂತ ಹೇಳಿದೆ ನಾನು ನಿಮಗೆ, ವಿಚ್ ಡಿಸ್ಟರ್ಬ್ ಏನು ಮಾಡಬೇಕು, ಡಿಸ್ಟರ್ಬ್ ಎಕ್ಸಿಸ್ಟಿಂಗ್ ಎಚ್ ಬಾಂಡಿಂಗ್ ಇನ್ ಪ್ಯೂರ್ ಸಾಲ್ವೆಂಟ್ ಆರ್ ಸಾಲ್ಯೂಟ್. ಪ್ಯೂರ್ ಸಾಲ್ವೆಂಟ್ ಅಥವಾ ಪ್ಯೂರ್ ಸಾಲ್ಯೂಟಲ್ಲಿ ಏನು ಹೈಡ್ರೋಜನ್ ಬಾಂಡ್ ಇತ್ತು ಅದನ್ನು ಡಿಸ್ಟರ್ಬ್ ಮಾಡುತ್ತೆ. ಸೊ ನೋಡಿ, ಎಥೆನಾಲಲ್ಲಿ ಏನಾಗಿರುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ, ಬಟ್ ಅಲೋನ್ ಇದ್ದಾಗ ಅಸಿಟೋನ್ ಏನು ಮಾಡುತ್ತೆ, ಈ ಬಲ್ಕಿ ಗ್ರೂಪ್ ಆಗಿರೋದ್ರಿಂದ, ಬಲ್ಕಿ ಗ್ರೂಪ್ ಇದೆ, ಇದೇನು ಮಾಡುತ್ತೆ, ಇಟ್ ಡಿಸ್ಟರ್ಬ್ ಮಾಡಿಬಿಡುತ್ತೆ ಹೈಡ್ರೋಜನ್ ಬಾಂಡಿಂಗ್, ಆ್ಯಂಡ್ ದೇರ್ ಫೋರ್ ಅದು ಪಾಸಿಟಿವ್ ಡಿವಿಯೇಷನ್ ಕೊಡುತ್ತೆ. ಬೆನ್ಝೀನ್ ಆ್ಯಂಡ್ ಟಾಲಿನ್ ಬಂದ್ಬಿಟ್ಟು ನಾನು ಯಾವುದಕ್ಕೆ ಹೇಳ್ತೀನಿ ನಿಮಗೆ, ಐಡಿಯಲ್ ಸೊಲ್ಯೂಷನ್ಗೆ ಎಕ್ಸಾಂಪಲು. ಅಸಿಟೋನ್ ಆ್ಯಂಡ್ ಕ್ಲೋರೋಫಾರ್ಮ್ ಮಧ್ಯದಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ, ನೆಗೆಟಿವ್ ಡಿವಿಯೇಷನ್. ಕ್ಲೋರೋ ಇಥೇನ್ ಬ್ರೋಮೋ ಇಥೇನ್ ಬಂದ್ಬಿಟ್ಟು ಈಥೈಲ್ ಕ್ಲೋರೈಡ್ ಈಥೈಲ್ ಬ್ರೋಮೈಡ್ ಐಡಿಯಲ್ ಸೊಲ್ಯೂಷನ್ ಆಗಿರುತ್ತೆ. ಸೊ ದಿಸ್ ಇಸ್ ಯುವರ್ ಐಡಿಯಲ್, ಇದು ಬಂದ್ಬಿಟ್ಟು ನೆಗೆಟಿವ್ ಡಿವಿಯೇಷನ್ಗೆ ಎಕ್ಸಾಂಪಲ್. ನೆಕ್ಸ್ಟ್, the mixture that forms maximum boiling azeotrope. So maximum boiling azeotrope ಇಲ್ಲೇ ಕೊಟ್ಟಿದ್ದೀನಿ. ಸೊ ಲೆಟ್ us first discuss the azeotropic mixture. ಅಜಿಯೋಟ್ರೋಪ್ಸ್ ಅಂದರೆ ಏನು ನೋಡಿ. ಸೊ ಅಜಿಯೋಟ್ರೋಪ್ಸ್ ಅಂದರೆ ಏನಿಲ್ಲ, ಒಂದು ಮಿಕ್ಸ್ಚರ್ ಅಂತ ಎನ್ಕೊಳ್ಳಿ. ಸೊ ಲೆಟ್ಸ್ ಎ ಆ್ಯಂಡ್ ಬಿ ನಾನು ಮಿಕ್ಸ್ ಮಾಡ್ತಾ ನಾನು ಮಿಕ್ಸ್ಚರ್ ಮಾಡ್ತಿದ್ದೀನಿ. ಸೊ ಎ ಕಂಪೋಸಿಷನ್ ಬಿ ಕಂಪೋಸಿಷನ್ ಚೇಂಜ್ ಮಾಡ್ತಾ ಇದ್ದೀನಿ. ಒಂದು ಸತಿ ನಾನು ಎದು 1 ಗ್ರಾಮ್ ಹಾಕಿದ್ರೆ ಬಿ 2 ಗ್ರಾಮ್ ಹಾಕೊತೀನಿ, ನೆಕ್ಸ್ಟ್ ಅದು 1 ಗ್ರಾಮ್ ಹಾಕೊತೀನಿ, ಇದನ್ನು 2 ಗ್ರಾಮ್ ಹಾಕೊತೀನಿ. ಎಷ್ಟು ಇನ್ಫೈನೈಟ್ ಕಾಂಬಿನೇಷನಲ್ಲಿ ನಾನೇನು ಮಾಡ್ಬೋದು, ಮಿಕ್ಸ್ ಮಾಡ್ಬೋದು ತಾನೇ ಇವೆರಡೂ. ಬಟ್ ಒಂದು ಪರ್ಟಿಕ್ಯುಲರ್ ಕಂಪೋಸಿಷನ್ ಇರುತ್ತೆ, ಆ ಕಂಪೋಸಿಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಂದು ಎ ಆ್ಯಂಡ್ ಬಿ ಇಬ್ರದ್ದು ಸಪರೇಟಾಗಿ ತಗೊಂಡ್ರೆ ಬೇರೆ ಬೇರೆ ಬಾಯ್ಲಿಂಗ್ ಪಾಯಿಂಟ್ ಇತ್ತು, ಬಟ್ ಅದು ಒಂದು ಪರ್ಟಿಕ್ಯುಲರ್ ಕಂಪೋಸಿಷನಲ್ಲಿ ಇಬ್ರು ಏನು ಮಾಡ್ತಾರೆ, ನಾನು ಒಂದೇ ಬಾಯ್ಲಿಂಗ್ ಪಾಯಿಂಟಲ್ಲಿ ಬಾಯ್ಲ್ ಆಗ್ತೀನಿ ಅಂತ ಶುರು ಮಾಡಿಬಿಡ್ತವೆ. ಸೊ ಆ ಒಂದು ಏನು ಒಂದೇ ಬಾಯ್ಲಿಂಗ್ ಪಾಯಿಂಟಲ್ಲಿ ಬಾಯ್ಲ್ ಆಗೋಕ್ಕೆ ಶುರು ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಮಿಕ್ಸ್ಚರ್ದು ಏನಾಗಿರುತ್ತೆ ಕಂಪೋಸಿಷನ್, ದ್ಯಾಟ್ ಈಸ್ ಕಾಲ್ಡ್ ಆಸ್ ಯುವರ್ ಅಜಿಯೋಟ್ರೋಪ್. ಅಂದರೆ ಮಿಕ್ಸ್ಚರ್ ಆಫ್ 2 ರಿಯಲ್ ಮಿಸಿಸಿಬಲ್ ಲಿಕ್ವಿಡ್ಸ್ ಹ್ಯಾವಿಂಗ್ ಡೆಫಿನೆಟ್ ಕಂಪೋಸಿಷನ್ ಇರುತ್ತೆ, ವಿಚ್ ಬಾಯ್ಲ್ಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರಲ್ಲಿ ಬಾಯ್ಲ್ ಆಗುತ್ತೆ ವಿತೌಟ್ ಅಂಡರ್ ಗೋಯಿಂಗ್ ಎನಿ ಚೇಂಜ್ ಇನ್ ಕಂಪೋಸಿಷನ್. ಸೊ ಎ ಬಿ ಕಂಪೋಸಿಷನ್ ಏನೂ ಚೇಂಜ್ ಆಗಲ್ಲ, ಇಬ್ಬರು ಒಂದೇ ಸತಿಗೆ ಬಾಯ್ಲ್ ಆಗ್ತವೆ, ದೇರ್ಫೋರ್ ಅದನ್ನು ಸಪ್ರೇಟ್ ಔಟು ಮಾಡಲಿಕ್ಕೆ ಆಗಲ್ಲ. ಅಂಥ ಮಿಕ್ಸ್ಚರ್ನ ನೀವೇನು ಹೇಳ್ತೀರಾ, ಅಜಿಯೋಟ್ರೋಪಿಕ್ ಅಂತ ಹೇಳ್ತೀರಾ, ಅಥವಾ ನೀವೇನು ಹೇಳ್ತೀರಾ ಅದನ್ನು ಕಾನ್ಸ್ಟೆಂಟ್ ಬಾಯ್ಲಿಂಗ್ ಮಿಕ್ಸ್ಚರ್ ಅಂತ ಹೇಳ್ತೀರಾ. ಸೊ ಇದು ಒಂದೇ ಬಾಯ್ಲಿಂಗ್ ಪಾಯಿಂಟಲ್ಲಿ ಬಾಯ್ಲ್ ಆಗೋದ್ರಿಂದ ನಾವು ಫ್ರಾಕ್ಷನಲ್ ಡಿಸ್ಟಿಲೇಷನಿಂದ ಇದನ್ನು ಸಪ್ರೇಟ್ ಔಟೇ ಮಾಡೋಕ್ಕಾಗಲ್ಲ. ಇದರಲ್ಲಿ 2 ಟೈಪ್ಸ್ ಬಂತೆ, ಒಂದು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್, ಒಂದು ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಇದರಲ್ಲಿ ನೋಡಿ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ನ ಹೇಳಿದ್ದೇನೆ. ಸೊ ಪ್ಯೂರ್ ವೈ ಇದು
ದಿಸ್ ಇಸ್ ಯೋರ್ ಪ್ಯೂರ್ ವೈ. ಇದು ಪ್ಯೂರ್ ಎಕ್ಸ್. ಸೊ ಪ್ಯೂರ್ ವೈ ತಗೊಂಡ್ರೆ ಇದ್ರನ್ನ ನೋಡಿ, ಇಲ್ಲಿದೆ ಬಾಯ್ಲಿಂಗ್ ಪಾಯಿಂಟ್ ಅದ್ರದ್ದು. ಪ್ಯೂರ್ ಎಕ್ಸ್ ತಗೊಂಡ್ರೆ ಇದಿದೆ ಬಾಯ್ಲಿಂಗ್ ಪಾಯಿಂಟ್. ಬಟ್ ಅದೇ ನಾನು ಈ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ತಗೊಂಡ್ರೆ ಇಬ್ರದ್ದು ಏನಾಗ್ತಿದೆ, ಒಂದೇ ಬಾಯ್ಲಿಂಗ್ ಪಾಯಿಂಟಲ್ಲಿ ಬಾಯ್ಲ್ ಆಗ್ತಿದೆ. ಹೇಗೆ ಒಂದೇ ಬಾಯ್ಲಿಂಗ್ ಪಾಯಿಂಟ್ ಅಂತ ಗೊತ್ತಾಯ್ತು ನೋಡಿ, ಇದು ಒಂದೇ ಪಾಯಿಂಟ್ ಮೇಲೆ ಅಟ್ಯಾಚ್ ಆಗಿದೆ ಅಲ್ವಾ, ಇಲ್ಲ ಇದರಲ್ಲಿ. ಸೊ ಒಂದೇ ಒಂದು ಪಾಯಿಂಟ್ ಬಂದಿದೆ. ಆ್ಯಂಡ್ ಈ ಒಂದು ಪಾಯಿಂಟ್ ಏನಾಗಿದೆ, ಇವೆರಡು ಪ್ಯೂರ್ಗಿಂತ ಕೆಳಗಡೆ ಇದೆ. ಕೆಳಗಡೆ ಇರೋದ್ರಿಂದ ದಿಸ್ ಇಸ್ ಯೋರ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ದಿಸ್ ಇಸ್ ಫಾರ್ ಯೋರ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಅದೇ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಲ್ಲಿ ಯಾವ ಥರ ಇರುತ್ತೆ ಅಂದರೆ, ಈ ಥರ ಸೇಮ್ ಇದೇ ಥರ ಗ್ರಾಫ್ ಇತ್ತು, ಇದರಲ್ಲಿ ಈ ಥರ ಇರುತ್ತೆ. ಬಂದ್ಬಿಟ್ಟು ಈ ಥರ ಈ ಪಾಯಿಂಟ್. ಸೊ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಇಲ್ಲಿದೆ, ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಇಲ್ಲಿದೆ ಅಂದರೆ ದಿಸ್ ಇಸ್ ಯೋರ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಈ ಥರ ಇರುತ್ತೆ ಅದ್ರದ್ದು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಆ್ಯಂಡ್ ಇದ್ರದ್ದು ರಿಫರೆನ್ಸಲ್ಲಿ ಬಂದರೆ ನೋಡಿ, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಲ್ಲಿ ಏನಾಗುತ್ತೆ, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿಸ್ ಅಜಿಯೋಟ್ರೋಪ್ ಈಸ್ ಹೈಯರ್. ಇದನ್ನ ಚೇಂಜ್ ಮಾಡ್ಕೊಂಬಿಡಿ, ದಿಸ್ ಇಸ್ ಯೋರ್ ಮಿನಿಮಮ್, ದಿಸ್ ಈಸ್ ಯೋರ್ ಮ್ಯಾಕ್ಸಿಮಮ್. ಇದರಲ್ಲಿ ಏನಾಗಿರುತ್ತೆ, ಇಟ್ ವಿಲ್ ಬಿ ಲೋಯರ್ ಇರುತ್ತೆ, ಅಜಿಯೋಟ್ರೋಪ್ದು ಲೋಯರ್ ಇರುತ್ತೆ ದ್ಯಾನ್ ಯೋರ್ ಪ್ಯೂರ್ ಕಾಂಪೊನೆಂಟ್ಸ್. ಇದರಲ್ಲಿ ಏನಾಗಿರುತ್ತೆ, ಹೈಯರ್ ಇರುತ್ತೆ ದ್ಯಾನ್ ಯೋರ್ ಪ್ಯೂರ್ ಕಾಂಪೊನೆಂಟ್ಸ್. ಇದನ್ನು ಯಾವ ಟೈಪ್ ಆಫ್ ಮಿಕ್ಸ್ಚರ್ ಶೋ ಮಾಡುತ್ತೆ, ಯೂಶಲಿ ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ಇರೋ ಮಿಕ್ಸ್ಚರೇ ನಿಮ್ಮದು ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಕೊಡ್ತವೆ. ಅದೇ ನಿಮ್ಮದು ನೆಗೆಟಿವ್ ಡಿವಿಯೇಷನ್ ಇರೋ ಸೊಲ್ಯೂಷನ್ಸ್ಗಳು ಏನು ಮಾಡ್ತವೆ, ನಿಮ್ಮದು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ನ ಕೊಡ್ತಾ ಇರ್ತವೆ. ಎಕ್ಸಾಂಪಲ್ಸ್ ಬಂದರೆ ನೀವು ಯಾವುದೋ ಒಂದು ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ಕೊಡೋ ಅಂಥದ್ದೊಂದು ಮಾಲಿಕ್ಯೂಲ್ಸ್ ಬರಿಬೋದು, ವಿಚ್ ಡಿಸ್ಟರ್ಬ್ಡ್ ಹೈಡ್ರೋಜನ್ ಬಾಂಡಿಂಗ್. ಮಿನಿಮಮಲ್ಲಿ ವಿಚ್ ಫಾರ್ಮ್ ಹೈಡ್ರೋಜನ್ ಬಾಂಡಿಂಗ್, ದಟ್ ವಿಲ್ ಬಿ ಯೋರ್ ಮ್ಯಾಕ್ಸಿಮಮ್. ಸೊ ಮಿನಿಮಮ್ಗೆ ಯಾವುದು ಪಾಸಿಟಿವ್, ಮ್ಯಾಕ್ಸಿಮಮ್ಗೆ ಯಾವುದು ನೆಗೆಟಿವ್. ಇದರಲ್ಲಿ ಉಲ್ಟಾ ಅಷ್ಟೇ. ಈಗ ಬರೋಣ ಕ್ವೆಶನ್ಸಲ್ಲಿ. ಮತ್ತೆ ಯಾವುದು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಮಾಡುತ್ತೆ? ಸೊ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಮಾಡೋದು ಯಾವುದು, ನೆಗೆಟಿವ್ ಡಿವಿಯೇಷನ್ ತೋರಿಸತಕ್ಕಂಥದ್ದು. ಸೊ ನೆಗೆಟಿವ್ ಡಿವಿಯೇಷನ್ ಯಾವ ತೋರಿಸುತ್ತೆ, ವಿಚ್ ಫಾರ್ಮ್ ಹೈಡ್ರೋಜನ್ ಬಾಂಡಿಂಗ್. ಸೊ ಹೈಡ್ರೋಜನ್ ಬಾಂಡಿಂಗ್ ಯಾವ ಫಾರ್ಮ್ ಮಾಡ್ತಾರೆ, ಬಾಂಡಿಂಗ್ ಇನ್ ಸೊಲ್ಯೂಷನಲ್ಲಿ ಇದ್ದಾಗ ಹೈಡ್ರೋಜನ್ ಬಾಂಡಿಂಗ್ ಯಾವ ಮಾಡ್ತವೆ. ಸೊ ಕಂಪೋನೆಂಟ್ ಎ ಮಧ್ಯ ಬಿ ಮಧ್ಯದಲ್ಲಿ ಏನಾಗಿರಬೇಕು, ಹೈಡ್ರೋಜನ್ ಬಾಂಡಿಂಗ್ ಇಂಟ್ರಾಕ್ಷನ್ ಆಗಿರಬೇಕು. ಇದು ಯಾವ್ದ್ರಲ್ಲಿ ಆಗುತ್ತೆ, ಇವಾಗ ನೋಡಿ, ಹೆಪ್ಟೇನ್ ಆಕ್ಟೇನಲ್ಲಿ ಆಗುತ್ತಾ, ಆಗಲ್ಲ. ವಾಟರ್ ನೈಟ್ರಿಕ್ ಆ್ಯಸಿಡಲ್ಲಿ ಆಗುತ್ತಾ, ಎಸ್ ಆಗುತ್ತೆ. ಎಥೆನಾಲ್ ಆ್ಯಂಡ್ ವಾಟರಲ್ಲಿ ಆಗಲ್ಲ. ಅಸಿಟೋನ್ ಆ್ಯಂಡ್ ಕಾರ್ಬನ್ ಡೈಸಲ್ಫೈಡಲ್ಲೂ ಕೂಡ ಆಗೋದಿಲ್ಲ. ಸೊ ಆನ್ಸರ್ ವಿಲ್ ಬಿ ಯೋರ್ ವಾಟರ್ ಆ್ಯಂಡ್ ನೈಟ್ರಿಕ್ ಆ್ಯಸಿಡ್. Next is, which one of the following statement about the composition of vapor over an ideal 1:1 molar mixture of benzene and toluene is correct? Assume that the temperature is constant as 25 degree Celsius. So ನೋಡಿ, ಏನು ಇದರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ ಅಂತ ಕೇಳ್ತಿರೋದು. About composition of vapor over ideal solution over an ideal 1:1 molar mixture of benzene and toluene. ಯಾವ ಮಿಕ್ಸ್ಚರ್ ಕೊಟ್ಟಿರೋದು, ಬೆನ್ಸಿನ್ ಆ್ಯಂಡ್ ಟಾಲಿನ್ ಇದೆ 1:1. ಆ್ಯಂಡ್ ಇದೇನಾಗಿರೋದು ನಿಮ್ಮದು ಐಡಿಯಲ್ ಮಿಕ್ಸ್ಚರ್ ಆಗಿರುತ್ತಲ್ಲ, ಐಡಿಯಲ್ ಸೊಲ್ಯೂಷನ್ಗೆ ಎಕ್ಸಾಂಪಲು. ಸೊ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದೆ ಅಂತ ಅಸ್ಯೂಮ್ ಮಾಡೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ವೇಪರ್ ಪ್ರೆಷರ್ ಏನಾಗಿರುತ್ತೆ ನಿಮ್ಮದು, ಡೇಟಾ ಅಟ್ 25 ಡಿಗ್ರಿ ಸೆಲ್ಸಿಯಸ್. ಬೆನ್ಸಿನ್ ಎಷ್ಟು ವೇಪರ್ ಪ್ರೆಷರ್, ಟಾಲಿನ್ ಎಷ್ಟು ವೇಪರ್ ಪ್ರೆಷರ್ ಅಂತ ಅವರು ಹೇಳಿದ್ದಾರೆ. The vapor will contain equal amount of benzene and toluene. So vapor ಅಲ್ಲಿ equal amount of benzene ಇರುತ್ತೆ, ಟಾಲಿನ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಈಕ್ವಲ್ ಇರುತ್ತೆ ವೇಪರ್ ಒಳಗಡೆ, ಇಲ್ಲ. ವೇಪರ್ ಪ್ರೆಷರ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಜಾಸ್ತಿ ಏನು ಮಾಡಿರುತ್ತೆ, ಮಾಲಿಕ್ಯೂಲ್ಸ್ ಇನ್ ಟರ್ಮ್ಸ್ ಆಫ್ ವೇಪರ್ ಇರುತ್ತೆ. ಆಯ್ತಾ? ಸೊ ಇಫ್ ವೇಪರ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ವೇಪರ್. ಸೊ ಇದಂತೂ ಕರೆಕ್ಟ್ ಆಗಲ್ಲ. ನೆಕ್ಸ್ಟ್ ಬರೋಣ, ನಾಟ್ ಎನಫ್ ಇನ್ಫಾರ್ಮೇಷನ್ ಇಸ್ ಗಿವನ್ ಟು ಮೇಕ್ ಪ್ರಿಡಿಕ್ಷನ್. ಯಾವುದೇ ಒಂದು ಎನಫ್ ಇನ್ಫಾರ್ಮೇಷನ್ ಕೊಡಿಲ್ಲ ಪ್ರಿಡಿಕ್ಷನ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್, ದ ವೇಪರ್ ವಿಲ್ ಕಂಟಿನ್ಯೂ ಅ ಹೈಯರ್ ಪರ್ಸೆಂಟೇಜ್ ಆಫ್ ಬೆನ್ಸಿನ್. ಸೊ ವೇಪರ್ಸು ಯಾವ್ದು ಜಾಸ್ತಿ ಇರುತ್ತೆ, ಬೆನ್ಸಿನ್ದು ಜಾಸ್ತಿ ಇರುತ್ತೆ ಅಂತ ಕೇಳ್ತಿದ್ದಾರೆ. ಹೈಯರ್ ಈಸ್ ಆಫ್ ಬೆನ್ಸಿನ್. ನೆಕ್ಸ್ಟ್ ಏನು ಕೇಳಿದ್ದಾರೆ, ಟಾಲಿನ್ದು ಹೈ ಇರುತ್ತೆ. ಇವಾಗ ನೋಡಿ, ವೇಪರ್ ಪ್ರೆಷರ್ನ ನೋಡ್ಕೊತಾ ಬನ್ನಿ. ಸೊ ವೇಪರ್ ಪ್ರೆಷರ್ ಡೇಟಾ ಯಾವುದಕ್ಕಿದೆ, 12 ಕಿಲೋ ಪ್ಯಾಸ್ಕಲ್ ಬೆನ್ಸಿನಿಗಿದೆ, ಟಾಲಿನ್ಗೆ 3.8 ಕಿಲೋ ಪ್ಯಾಸ್ಕಲ್ ಇದೆ. ಯಾವುದ್ರದ್ದು ಹೈಯರ್ ಇದೆ, ಬೆನ್ಸಿನ್ದು. ಸೊ ಹೈಯರ್ ವೇಪರ್ ಯಾರ್ದಿರುತ್ತೆ, ಬೆನ್ಸ್ ಇರುತ್ತೆ. ಸೊ ಆಪ್ಷನ್ ನಂಬರ್ ಸಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಹೋಗೋಣ.
ದಟ್ ಈಸ್ ಯೋರ್ ಸಾಲ್ಯುಬಿಲಿಟಿ. ಸಾಲ್ಯುಬಿಲಿಟಿ ಅಂದರೆ ಏನಿಲ್ಲ, ತುಂಬಾನೇ ಈಸಿ ಕಾನ್ಸೆಪ್ಟು. ಸೊ ನೀವೇನಾದರೂ ಸಕ್ಕರೆ ಉಪ್ಪನ್ನ ನೀವು ಒಂದು ಸೊಲ್ಯೂಷನ್ ವಾಟ್ರಲ್ಲಿ ಹಾಕಿದಾಗ ಅದೇನಾಗುತ್ತೆ, ಕರಗತ್ತಲ್ವಾ. ಸೊ ಆ ಕರಗದ ಡಿಸಲ್ಯೂಷನ್ ಆಗದೆ ಸಾಲ್ಯುಬಿಲಿಟಿ. ಸೊ ಸಾಲ್ಯುಬಿಲಿಟಿ ಆಫ್ ಸಬ್ಸ್ಟೆನ್ಸ್ ಇಸ್ ಮ್ಯಾಕ್ಸಿಮಮ್ ಅಮೌಂಟ್ that can be dissolved in a specified amount of solvent at a specific temperature. ಸೊ ಒಂದು ನಾನು ಸಾಲ್ವೆಂಟ್ ತಗೊಳ್ತೀನಿ, ಈ ಸಾಲ್ವೆಂಟ್ ಒಳಗಡೆ ನಾನು ಈ ಎಷ್ಟು ಸಾಲ್ಯೂಟ್ನ ಹಾಕ್ಬೋದು, ಎಷ್ಟೊತ್ತಾಗ ಡಿಸಾಲ್ವ್ ಆಗತ್ತಂಗ. ಸೊ ಇದ್ರದ್ದು ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಡಿಸಾಲ್ವ್ ಆಗ್ಬೋದು ಆ ಅಮೌಂಟ್ನ ನೀವೇನು ಹೇಳ್ತೀರ, ಅದನ್ನು ಸಾಲ್ಯುಬಿಲಿಟಿ ಅಂತ ಹೇಳ್ತೀರಾ. ಇದನ್ನೊಂದು ಸ್ಪೆಸಿಫಿಕ್ ಟೆಂಪರೇಚರ್ ಆ್ಯಂಡ್ ಪ್ರೆಷರಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಈ ಸಾಲ್ಯುಬಿಲಿಟಿ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ನೇಚರ್ ಆಫ್ ಸಾಲ್ವೆಂಟು, ಟೆಂಪರೇಚರ್ ಆ್ಯಂಡ್ ಪ್ರೆಷರ್, ಅದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ಸ್ ಆಗಿ ಹೋಗೋಣ. ಇದ್ರದ್ದು ಒಂದು ಸಾಲ್ಯುಬಿಲಿಟಿ ಅಂತ ಬಂದರೆ, ಈ ಸಾಲ್ಯುಬಿಲಿಟಿ ಇಸ್ದು ಗ್ಯಾಸ್ ಇನ್ ಸೊ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಒಳಗಡೆ ನೀವು ಗ್ಯಾಸ್ನ ಏನಾದರೂ ಡಿಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಪರ್ಟಿಕ್ಯುಲರ್ ಲಾನ ನೀವು ಅಪ್ಲೈ ಮಾಡಬೇಕು, ದಟ್ ಈಸ್ ಹೆನ್ರೀಸ್ ಲಾ. ಯಾವಾಗ ಕ್ವಶನಲ್ಲಿ ನಿಮಗೆ ಒಂದು ಗ್ಯಾಸ್ ಕೊಟ್ಟಿದ್ದಾರೆ, CO2ನ ಹೇಗೆ ಡಿಸಾಲ್ವ್ ಮಾಡ್ತೀರಾ ಈ ಒಂದು ವಾಟರ್ ಒಳಗಡೆ, ಈ ಥರ ಎಕ್ಸಾಂಪಲ್ಸ್ಗಳಲ್ಲಿ ನೀವೇನು ಮಾಡ್ತೀರಾ, ಹೆನ್ರೀಸ್ ಲಾನ ಹಾಕ್ತಾ ಹೋಗ್ತೀರಾ. ಈ ಹೆನ್ರೀಸ್ ಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದ ಪ್ರೆಷರ್ ಆಫ್ ಗ್ಯಾಸ್ ಓವರ್ ಅ ಸೊಲ್ಯೂಷನ್ ಇನ್ ವಿಚ್ ಗ್ಯಾಸ್ ಇಸ್ ಡಿಸಾಲ್ವ್ಡ್. ಸೊ ಪ್ರೆಷರ್ ಆಫ್ ದಿ ಗ್ಯಾಸ್ ಓವರ್ ದ ಸೊಲ್ಯೂಷನ್ ಇನ್ ವಿಚ್ ದ ಗ್ಯಾಸ್ ಇಸ್ ಡಿಸಾಲ್ವ್ಡ್. ಒಂದು ಸೊಲ್ಯೂಷನ್ ಇದೆ ಅಂದ್ಕೊಳ್ಳಿ, ಈ ಒಂದು ಸೊಲ್ಯೂಷನ್ ಮೇಲ್ಗಡೆ ನೀವೇನು ಮಾಡ್ತಿದ್ದೀರಾ, ಈ ಗ್ಯಾಸ್ನ ಡಿಸಾಲ್ವ್ ಮಾಡ್ತಿದ್ದೀರಾ. ಆ್ಯಂಡ್ ಈ ಒಂದು ಸೊಲ್ಯೂಷನ್ ಮೇಲ್ಗಡೆ ಏನು ಪ್ರೆಷರ್ ಇದೆಯಲ್ವಾ, ಪ್ರೆಷರ್ ಏನು ಎಕ್ಸರ್ಟ್ ಆಗ್ತಿದೆ ಅಲ್ವಾ, ಈ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯೋರ್ ಮೋಲ್ ಫ್ರ್ಯಾಕ್ಷನ್ ಆಫ್ ಇದು ಒಂದು ಸಾಲ್ಯೂಟ್. ಗ್ಯಾಸ್ ಇಂದು ಮೋಲ್ ಫ್ರ್ಯಾಕ್ಷನ್ ಇದೆ, ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ತಿರೋದು. ಸೊ ಯೂಶಲಿ ನಾವು ಇದು ಫಾರ್ಮುಲಾನ ಯೂಸ್ ಮಾಡೋದು ಬಟ್ ನೀವು ಈ ಒಂದು ಏನು ಕೊಟ್ಟಿದ್ದಾರೆ ದಟ್ ಈಸ್ ಹೆನ್ರೀಸ್ ಕಾನ್ಸ್ಟೆಂಟ್, ಇದ್ರದ್ದು ನೀವು ಯೂನಿಟ್ಸ್ನ ನೋಡ್ಬಿಟ್ಟು ಡಿಸೈಡ್ ಮಾಡ್ಕೊಳ್ಳಿ ಆಯಿತಾ. ಏನಾದರೂ ಯೂನಿಟ್ಸ್ ನಿಮ್ಮದು ಅಟ್ಮಾಸ್ಫಿಯರ್ ಅಥವಾ ಬಾರಲ್ಲಿ ಕೊಟ್ಟಿದ್ರೆ ಈ ಫಾರ್ಮುಲಾನ ಹಾಕಿ, ಏನಾದರೂ ನಿಮ್ಮದು ಯೂನಿಟ್ಸು ಪರ್ ಅಟ್ಮಾಸ್ಫಿಯರ್ ಪರ್ ಬಾರ್ ಕೊಟ್ಟಿದ್ರೆ ಈ ಒಂದು ಇಕ್ವೇಷನ್ ನೀವು ಮಾಡ್ತಾ ಹೋಗ್ತೀರಾ ಅಷ್ಟೇ. ಆ್ಯಂಡ್ ಇದ್ರದ್ದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಿಸ್ ಒನ್ ಈಸ್, ಇದನ್ನು ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ, KH ವ್ಯಾಲ್ಯೂ ಹೇಗೆ ಡಿಪೆಂಡ್ ಆಗುತ್ತೆ ಸಾಲ್ಯುಬಿಲಿಟಿ ಮೇಲೆ. ಸೊ ಆಸ್ KH ಇನ್ಕ್ರೀಸಸ್ ಸಾಲ್ಯುಬಿಲಿಟಿ ಡಿಕ್ರೀಸಸ್. KH ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ನಂದು ಸಾಲ್ಯುಬಿಲಿಟಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ ಅಷ್ಟೇ ಆಯ್ತಾ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. KH ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಬರೋಣ, ಇದು ಹೆನ್ರೀಸ್ ಲಾದಲ್ಲಿ ಒಂದು ಲಿಮಿಟೇಷನ್ಸ್ ಇದೆ. ಏನು ಲಿಮಿಟೇಷನ್ಸ್ ಅಂದರೆ, ಇದೊಂದು ಕಂಡೀಷನ್ಸಲ್ಲಿ ಮಾತ್ರ ವರ್ಕೌಟ್ ಆಗುತ್ತೆ, ಎಲ್ಲ ಕಂಡೀಷನಲ್ಲೂ ವರ್ಕೌಟ್ ಆಗಲ್ಲ. ಯಾವಾಗ ವರ್ಕೌಟ್ ಆಗುತ್ತೆ ನೋಡಿ, ಪ್ರೆಷರು ತುಂಬ ಹೈ ಇರಬಾರ್ದು. ಪ್ರೆಷರ್ ತುಂಬ ಹೈ ಇದ್ದರೆ ಹೆನ್ರೀಸ್ ಲಾ ವರ್ಕ್ ಆಗಲ್ಲ. ಟೆಂಪರೇಚರ್ ತುಂಬ ಲೋ ಇರಬಾರ್ದು. ಟೆಂಪರೇಚರ್ ಏನಾಗಿರ್ಬೋದು, ತುಂಬ ಲೋ ಇರಬಾರ್ದು. ಯಾಕೆ ಅಂತ ಹೇಳಿದ್ರೆ ಅದು ಐಡಿಯಲ್ ಬಿಹೇವಿಯರಿಂದ ತುಂಬಾ ಜಾಸ್ತಿ ಡಿವಿಯೇಟ್ ಆಗಿಬಿಡುತ್ತೆ ಇವೆರಡು ಕಂಡೀಷನ್ ಇದು ಬಿಟ್ರೆ ಆಯಿತಾ. ಗ್ಯಾಸ್ ಶುಡ್ ನಾಟ್ ಬಿ ಹೈಲಿ ಸಾಲ್ಯುಬಲ್. ಸೊ ಗ್ಯಾಸು ಈಸಿಲಿ ಅಷ್ಟೊಂದು ಹೈಲಿ ಸಾಲ್ಯುಬಲ್ ಆಗಿರಬಾರ್ದು, ಸ್ವಲ್ಪ ಆದರೂ ಪ್ರೆಷರ್ ಅಪ್ಲೈ ಮಾಡಬೇಕು ಅದನ್ನು ಸಾಲ್ಯುಬಲ್ ಮಾಡೋಕ್ಕೆ. ಗ್ಯಾಸ್ ಶುಡ್ ನಾಟ್ ಎಂಟರ್ ಇನ್ ಟು ಕೆಮಿಕಲ್ ಕಾಂಬಿನೇಷನ್ ವಿತ್ ಸಾಲ್ವೆಂಟ್. ಸೊ ನಾನು ಸಾಲ್ವೆಂಟ್ ಅಂದರೆ ಕೋಕೋಕೋಲಾದಲ್ಲಿ ಇವಾಗ ಹೆಂಗೆ CO2 ಕಾರ್ಬನ್ ಡೈಆಕ್ಸೈಡ್ನ ಹಾಕ್ತೀವಿ, ನೀವೇನು ಅನ್ಕೊಂತೀರಾ, ಏನೋ ಕೋಕೋಕೋಲಾದಲ್ಲಿ ಇರೋ ಕಾಂಪೋನೆಂಟ್ ಸಾಲ್ವೆಂಟ್ ಜೊತೆ ಏನು ಮಾಡ್ತಿದೆ, ಅದು ಏನಾದರೂ ಕೆಮಿಕಲ್ ರಿಯಾಕ್ಷನ್ ಮಾಡ್ತಿದೆ. ಅಲ್ಲ, ಆಗಲ್ಲ. ಸೊ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಕೋಕೋಕೋಲಾದಲ್ಲಿ ಅದು ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಅಂಡರ್ಗೂ ಆಗಿರಲ್ಲ, ಅದು ಸುಮ್ಮನೆ ಕುತ್ಕೊಂಡಿರುತ್ತೆ ಸೈಡಲ್ಲಿ ಹೋಗ್ಬಿಟ್ಟು ಸ್ಪೇಸಲ್ಲಿ ಅಷ್ಟೇ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲ್ಯುಬಿಲಿಟಿ ಹೇಳ್ತೀನಿ ಅಂತ ಹೇಳಿದ್ನಲ್ವಾ, ಅದನ್ನು ನೋಡಿ. ಸೊ ಏನೇನು ಹೇಳಿದೆ ಫ್ಯಾಕ್ಟರ್ಸು, ನೇಚರ್ ಆಫ್ ಗ್ಯಾಸ್ ಯಾವ ಥರ ಇದೆ ಅದನ್ನ ಮೇಲೆ ನೋಡ್ತೀವಿ, ಟೆಂಪರೇಚರ್ ಮೇಲೆ ನೋಡ್ತೀವಿ ಆ್ಯಂಡ್ ಪ್ರೆಷರ್ ಮೇಲೆ ನೋಡ್ತೀವಿ. ಸೊ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ನೋಡೋಣ. ನಾನು ಏನಾದರೂ ಸಾಲ್ಯೂಟ್ ನಂದು ಸಾಲಿಡ್ ಆಗಿದ್ರೆ ಏನಾಗುತ್ತೆ, ಸೊ ಸಾಲಿಡ್ ಇನ್ ಲಿಕ್ವಿಡ್ ಯಾವಾಗ ಆಗುತ್ತೆ. ಸೊ ಏನಾದರೂ ಸಾಲಿಡ್ ಹಾಕಿದ್ಮೇಲೆ ಲಿಕ್ವಿಡ್ ಒಳಗಡೆ ಆ ರಿಯಾಕ್ಷನ್ ಎಕ್ಸೋಥರ್ಮಿಕ್ ಆಗಿದ್ರೆ, ಅಂದರೆ ಹೀಟನ್ನ ಲಿಬರೇಟ್ ಮಾಡ್ತಿದ್ರೆ ಆ ರಿಯಾಕ್ಷನ್, ಅವಾಗ ಏನು ಮಾಡ್ತೀವಿ ನಾವು, ಸಾಲ್ಯುಬಿಲಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಈಗ ಅನ್ಕೊಳ್ಳಿ, ಲೆಟ್ಸೆ ನಂದು ಒಂದು ಸೊಲ್ಯೂಷನ್ ಇದೆ, ಈ ಸೊಲ್ಯೂಷನ್ ಒಳಗಡೆ ನಾನು ಎ ಸೊಲ್ಯೂಷನ್ ಇದೆ ಅದರೊಳಗಡೆ B ಹಾಕ್ತಿದ್ದೀನಿ, ಅವಾಗ ಏನಾಗ್ತಿದೆ, ಹೀಟ್ ಲಿಬರೇಟ್ ಆಗ್ತಿದೆ. ಈಗ ಇದರಲ್ಲಿ ನಾನು ಏನಾದರೂ ಹೀಟನ್ನ ಕೊಟ್ಟರೆ ಏನಾಗುತ್ತೆ, ಇದರದ್ದು ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ
ಅಷ್ಟೇ. ಎಂಡೋಥರ್ಮಿಕ್ ಇದ್ರೆ ಅಂದರೆ ಹೀಟ್ನ ಅಬ್ಸಾರ್ಬ್ ಮಾಡೋ ಮಿಕ್ಸ್ಚರ್ ಇದ್ದರೆ ಅದರಲ್ಲಿ ನಾನು ಟೆಂಪರೇಚರ್ ಕೊಡ್ತಾ 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 ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದೇ ಗ್ಯಾಸಸಲ್ಲಿ ಬಂದರೆ ಸಾಲ್ಯುಬಿಲಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಹೇಗೆ? ಕೋಕೋಕೋಲಾ ಬಾಟಲ್ನ ತಗೊಳ್ಳಿ, ಎಕ್ಸಾಂಪಲ್ ಹೇಳಿದ್ದೀನಿ ನಾನು ನಿಮಗೆ. ಕೋಕೋಕೋಲಾ ಬಾಟಲ್ನ ನೀವು ಶೇಕ್ ಮಾಡಿದಾಗ ಏನಾಗುತ್ತೆ? ಶೇಕ್ ಮಾಡಿದಾಗ ಮಾಲಿಕ್ಯೂಲ್ಸ್ ಅದರಲ್ಲಿ ಏನಿತ್ತು ಅದು ಕೊಲೈಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೈನೆಟಿಕ್ ಎನರ್ಜಿನ ಗೇನ್ ಮಾಡುತ್ತೆ. ಕೊಲಿಷನಿಂದ ಅದರ ಒಂದು ಬಾಡಿ ಒಳಗಡೆ ಇರೋ ಟೆಂಪರೇಚರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ ಆ ಸೊಲ್ಯೂಷನ್ದು. ಸೊ ಟೆಂಪರೇಚರ್ ಇನ್ಕ್ರೀಸ್ ಆಗ್ದಂಗೆ ನೀವು ನೋಡ್ತೀರಾ ಬಬಲ್ಸ್ ಫಾರ್ಮೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಲ್ಗಡೆ ಖಾಲಿ ಸ್ಪೇಸಲ್ಲಿ. ಅದೇನಕ್ಕಾಯಿತು? ಯಾಕಂದರೆ ಆ ಕಾರ್ಬನ್ ಡೈಆಕ್ಸೈಡ್ ಮೊದಲು ಏನು ಸಾಲ್ಯೂಬಲ್ ಆಗಿತ್ತು ಆ ಕೋಕ್ ಬಾಟಲ್ ಒಳಗಡೆ ಅದೇನಾಯಿತು? ಮತ್ತೆ ಸಾಲ್ಯೂಬಲ್ ಆಗಲಿಲ್ಲ, ಅದು ಈಚೆ ಬಂದ್ಬಿಡ್ತು ಆಯಿತಾ. ಸೊ ಸಾಲ್ಯುಬಿಲಿಟಿ ಅದರದ್ದು ಡಿಕ್ರೀಸ್ ಆಯಿತು. ಅದರಿಂದ ಏನಕ್ಕಾಯ್ತು ಅದು? ಸೊ ಆ್ಯಸ್ ಟೆಂಪರೇಚರ್ ಇನ್ಕ್ರೀಸಸ್ ನೋಡಿ. ಸೊ ಟೆಂಪರೇಚರ್ ಏನಾದರೂ ಇನ್ಕ್ರೀಸ್ ಮಾಡಿದ್ರೆ ನಿಂದು ವಾಲ್ಯೂಮ್ ಆಫ್ ಗ್ಯಾಸ್ ಏನಾಗುತ್ತೆ? ಅದು ಇನ್ಕ್ರೀಸ್ ಆಗುತ್ತೆ. ವಾಲ್ಯೂಮ್ ಆಫ್ ಗ್ಯಾಸ್ ಇನ್ಕ್ರೀಸ್ ಆಯಿತು ಅಂದ್ಕೊಳ್ಳಿ. ಫಸ್ಟ್ ಇನಿಷಿಯಲಿ ನಂದು ಈ ಥರ ಅದರಲ್ಲಿ ಇತ್ತು, ಈ ಥರ ನಂದು ಸಾಲ್ವೆಂಟ್ ಇದೆ, ಇದರೊಳಗಡೆ ನಂದು ಏನಾಗಿದೆ? ಇದು ಗ್ಯಾಸ್ ಕೂತ್ಕೊಂಡಿದ್ದಾವೆ. ಬಟ್ ನಾನು ಯಾವಾಗ ಇದರದ್ದು ಟೆಂಪರೇಚರ್ನ ಕೊಟ್ಟೆ, ಟೆಂಪರೇಚರ್ ಕೊಟ್ಟಾಗ ಏನಾಯ್ತದು? ಸೊ ದಿಸ್ ವಿಲ್ ಫಾರ್ಮ್ ಲೈಕ್ ದಿಸ್, ಈ ಥರ ಫಾರ್ಮೇಷನ್ ಆಯಿತು. ಇದೇ ಥರ ಇದು ಮಾಲಿಕ್ಯೂಲ್ಸ್ ಇದೇ ಥರ ಇತ್ತು. ಬಟ್ ನಂದು ಈ ಒಂದು ಗ್ಯಾಸ್ ಮಾಲಿಕ್ಯೂಲ್ ಏನಾಯಿತು? ಮಾಲಿಕ್ಯೂಲ್ಸ್ ಲಾರ್ಜರ್ ಆಗ್ತಾ ಇತ್ತು, ವಾಲ್ಯೂಮ್ ಏನಾಯ್ತು ಇದ್ರದ್ದು ಇನ್ಕ್ರೀಸ್ ಆಯಿತು. ಆ್ಯಂಡ್ ಇವಾಗ ಈ ಸ್ಪೇಸಲ್ಲಿ ಇತ್ತು ಕುತ್ಕೊಳ್ಳೋಕ್ಕೆ ಜಾಗನೇ ಇಲ್ಲ, ಅದರಿಂದ ಏನಾಗುತ್ತೆ? ಇದು ಈಚೆಗಡೆ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಬರೋಣ ಪ್ರೆಷರಲ್ಲಿ. ಸೊ ಸಾಲಿಡ್ ಬಂದರೆ ಅದು ಇನ್ಕಂಪ್ರೆಸಿಬಲ್ ಆಗಿರ್ತವೆ. ಸೊ ದೇ ಆರ್ ಇನ್ಕಂಪ್ರೆಸಿಬಲ್, ಕಂಪ್ರೆಸ್ ಆಗಲ್ಲ ಅಲ್ವಾ. ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ ನೋಡಿದ್ವಿ ನಾವು ಸ್ಟೇಟ್ಸ್ ಆಫ್ ಮ್ಯಾಟರಲ್ಲಿ, ಅದರಿಂದ ಇದ್ರದ್ದು ಏನು ಎಫೆಕ್ಟ್ ಇರೋದಿಲ್ಲ. ಅದೇ ಗ್ಯಾಸಸಲ್ಲಿ ಬಂದರೆ ಅದು ಕಂಪ್ರೆಸಿಬಲ್, ಹೈಲಿ ಕಂಪ್ರೆಸಿಬಲ್ ಆಗುತ್ತೆ. ಸೊ ಎಷ್ಟು ಪ್ರೆಷರ್ ಮಾಡ್ತೀರಾ ಅಷ್ಟು ಕಂಪ್ರೆಸ್ ಆಗುತ್ತೆ ಗ್ಯಾಸು. ಅಂದರೆ ಪ್ರೆಷರ್ ಅಪ್ಲೈ ಮಾಡ್ದಂಗೆ ವಾಲ್ಯೂಮ್ ಏನಾಗ್ತಿರುತ್ತೆ? ಡಿಕ್ರೀಸ್ ಆಗ್ತಿರುತ್ತೆ. ಸೊ ನೀವೇನು ಮಾಡ್ತೀರಾ? ಪ್ರೆಷರ್ ಎಷ್ಟು ಜಾಸ್ತಿ ಅಪ್ಲೈ ಮಾಡ್ತೀರಾ ವಾಲ್ಯೂಮ್ ಅಷ್ಟು ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರ್ತೀನಿ, ಕನ್ಫ್ಯೂಷನ್ ಆಗುತ್ತೆ. ವಾಲ್ಯೂಮ್ ಅಷ್ಟು ಡಿಕ್ರೀಸ್ ಆಗುತ್ತೆ ಆ್ಯಂಡ್ ಈ ಸ್ಪೇಸಲ್ಲಿ ಈಸಿಲಿ ಇನ್ನು ಕೂತ್ಕೊಳಕ್ಕೆ ಅದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೇಚರ್ ಆಫ್ ಗ್ಯಾಸಲ್ಲಿ ಬಂದರೆ ಈಸಿಲಿ ಲಿಕ್ವಿಫಬಲ್ ಗ್ಯಾಸಸ್ ಇದ್ರದ್ದು ಏನಾಗುತ್ತೆ? ನಂದು ಚೆನ್ನಾಗಿ ಡಿಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಕೇಪಬಲ್ ಆಫ್ ಫಾರ್ಮಿಂಗ್ ಅಯಾನ್ಸ್ ಇರಬೇಕು. ಸೊ ಇಲ್ಲಿ ಈಸಿಲಿ ಲಿಕ್ವಿಫಬಲ್ ಗ್ಯಾಸಸ್ ನಿಮಗೆ ಎ ವ್ಯಾಲ್ಯೂ ಕೊಟ್ಬಿಡ್ದು ನೋಡ್ತಾ ಹೋಗಿ. ನೆಕ್ಸ್ಟ್ ಏನು ಮಾಡಬೇಕು? ಈಸಿಲಿ ಅದೇನು ಮಾಡಬೇಕು? ಅಯಾನ್ಸ್ ಆಗಬೇಕು. ಅಂದರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟು ಜಾಸ್ತಿ ಇದ್ದರೆ ಒಂದಕ್ಕೆ ಅದನ್ನು ಕೂಡ ನಂದೇನಾಗುತ್ತೆ? ಈಸಿಲಿ ಅದರಲ್ಲಿ ಡಿಸಾಲ್ವ್ ಆಗೋಗುತ್ತೆ ಅಷ್ಟೇ. ನೆಕ್ಸ್ಟ್ ಬರೋಣ ಫಾರ್ ಅಯಾನಿಕ್ ಕಂಪೌಂಡ್ಸ್. ಸೊ ಅಯಾನಿಕ್ ಕಂಪೌಂಡ್ಸಲ್ಲಿ ಮೇಜರ್ ಇಂಪಾರ್ಟೆಂಟ್ ಅಯಾನಿಕ್ ಕಂಪೌಂಡ್ಸ್ನ ಕೊಟ್ಟಿದ್ದೀನಿ. ಯಾವುದೇ ಒಂದು ಮೆಟಲ್ ಜೊತೆ ಹ್ಯಾಲೈಡ್ ಇದ್ದರೆ ಅದೇನಾಗುತ್ತೆ? ಸ್ಲೈಟ್ಲಿ ಇನ್ಕ್ರೀಸ್ ಆಗುತ್ತೆ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದಾಗ. ಯಾವಾಗ ಅದರಲ್ಲಿ ನೈಟ್ರೋ ಗ್ರೂಪ್ ಇರುತ್ತೆ ಅಥವಾ KBr ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಅವಾಗ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಯೂಶಲಿ ಇನ್ಕ್ರೀಸೇ ಆಗೋದು ಮೆಟಲ್ ಸಾಲ್ಟ್ ಜೊತೆ. ಬಟ್ ಅದೇ ನಿಂದು ಸೋಡಿಯಂ ಜೊತೆ ಸಲ್ಫೇಟಲ್ಲಿದ್ದು ಆ್ಯಂಡ್ ಅಮೋನಿಯಂ ನೈಟ್ರೇಟ್ ಸಲ್ಫೇಟ್ ಇದ್ದರೆ ಅದು ಡಿಕ್ರೀಸ್ ಆಗುತ್ತೆ. ಅಮೋನಿಯಂ ನೈಟ್ರೇಟ್ ಇದಕ್ಕೆ ಎಕ್ಸಾಂಪಲ್ ಬರುತ್ತೆ. ಸೊ ಇಟ್ ವಿಲ್ ಆಲ್ಸೋ ಇನ್ಕ್ರೀಸ್. ಇದನ್ನು ಇದರಲ್ಲೇ ಬರೆದು ಬಿಡೋಣ. ಸೊ ಇಟ್ ವಿಲ್ ಆಲ್ಸೋ ಇನ್ಕ್ರೀಸ್. ಬಟ್ ಇದನ್ನು ನೋಡಿ, ದಿಸ್ ಈಸ್ ಇಂಪಾರ್ಟೆಂಟ್. ಕ್ಯಾಲ್ಶಿಯಂ ಕ್ಲೋರೈಡ್ ಏನಿದೆ ನಾನು ಅವಾಗಲೇ ಹೇಳಿದೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಬಟ್ ಇದೊಂದೇ ಒಂದು ಎಕ್ಸೆಪ್ಷನ್ ಇದೆ, ಕ್ಯಾಲ್ಶಿಯಂ ಕಾರ್ಬೋನೇಟ್. ಈ ಎಕ್ಸೆಪ್ಷನ್ ಏನಂದರೆ ಇದು ಎಕ್ಸೋಥರ್ಮಿಕ್ ಆಗಿದೆ, ಬಟ್ ಸ್ಟಿಲ್ ನೀವು ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಇದರ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಇವಾಗ ಹೆನ್ರೀಸ್ ಲಾ ಆ್ಯಂಡ್ ರೌಲ್ಸ್ ಲಾ ಮಧ್ಯದಲ್ಲಿ ಒಂದು ಸ್ಮಾಲ್ ಡಿಫ್ರೆನ್ಸ್ನ ನೋಡ್ಕೊತಾ ಹೋಗೋಣ. ಈ ಹೆನ್ರೀಸ್ ಲಾ ಏನು? ಥರ್ಮೋಡೈನಮಿಕ್ ಲಾ ಆಗಿದೆ. ಅಂದರೆ ಟೆಂಪರೇಚರ್ ಮೇಲೆ ಮಾತಾಡ್ತಿದೆ, ಥರ್ಮೋಡೈನಮಿಕ್ ಪ್ರಾಪರ್ಟಿ ಬಗ್ಗೆ. ಆ್ಯಂಡ್ ಅದು ಯಾವ್ದ್ರ ಬಗ್ಗೆ ಮಾತಾಡ್ತಿದೆ? ಡೆಸಲ್ಯೂಷನ್ ಆಫ್ ಗ್ಯಾಸ್ ಆ್ಯಂಡ್ ಲಿಕ್ವಿಡ್ ಮೀಡಿಯಮ್. ಅಂದರೆ ಗ್ಯಾಸ್ ಯಾವ ಥರ ಸಾಲ್ಯುಬಲ್ ಆಗುತ್ತೆ ಲಿಕ್ವಿಡ್ ಮೀಡಿಯಮಲ್ಲಿ. ಇದೇನು ಮಾಡ್ತಿದೆ? ಇದು ಕೂಡ ಥರ್ಮೋಡೈನಮಿಕ್ ಲಾನೇ. ಬಟ್ ಇದೇನು ರಿಲೇಷನ್ಶಿಪ್ನ ಹೇಳ್ತಿದೆ? ವೇಪರ್ ಪ್ರೆಷರು ಮತ್ತು ಪಾರ್ಷಿಯಲ್ ವೇಪರ್ ಪ್ರೆಷರ್ ಮಧ್ಯದಲ್ಲಿ ಇರೋ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಿರೋದು. ಇದೇನು ಸ್ಟೇಟ್ಮೆಂಟ್ ಅದ್ರದ್ದು ಬರೆದಿರೋದು? ಸೊ ಏನಾಗಿರುತ್ತೆ ನಿಮ್ಮದು ಪ್ರೆಷರ್ ಏನಾಗಿರುತ್ತೆ? ವೇಪರ್ ಪ್ರೆಷರ್ ಕ್ರಿಯೇಟ್ ಮಾಡಿದ್ರು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯೋರ್ ಮೋಲ್ ಫ್ರಾಕ್ಷನ್ ಆಫ್ ಯೋರ್ ಗ್ಯಾಸ್ ಅಲ್ವಾ? ಡಿಸಾಲ್ವ್ ಮಾಡಿದ್ದೀರಾ. ಇದರಲ್ಲಿ ಬಂದ್ಬಿಟ್ಟು ನಿಂದು ವೇಪರ್ ಪ್ರೆಷರ್ ಏನಾಗಿರುತ್ತೆ ಆಫ್ ಸಾಲ್ವೆಂಟ್ ಏನಾಗಿರುತ್ತೆ ಸೊಲ್ಯೂಷನಲ್ಲಿ ಇರೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅದು ಪಾರ್ಷಿಯಲ್ ವೇಪರ್ ಪ್ರೆಷರ್ಗೆ ಮಲ್ಟಿಪ್ಲೈಡ್ ಬೈ ಮೋಲ್ ಫ್ರಾಕ್ಷನ್. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಯಾವುದಿರುತ್ತೆ? ಹೆನ್ರೀಸ್ ಲಾ ಇರುತ್ತೆ. ಹೆನ್ರೀಸ್ ಕಾನ್ಸ್ಟೆಂಟ್ ಇರುತ್ತೆ. ಹೆನ್ರೀಸ್ ಕಾನ್ಸ್ಟೆಂಟ್. ಇದರಲ್ಲಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇರುತ್ತಾ? ಇರಲ್ಲ. ಯಾವುದೇ ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ನೀವು ನೋಡಲ್ಲ ಅಷ್ಟೇ. ಈಗ ಬರೋಣ ಕಾಲಿಗೇಟಿವ್ ಪ್ರಾಪರ್ಟೀಸ್. ಹೆನ್ರೀಸ್ ಲಾ ಮೇಲೆ ಕ್ವಶನ್ಸ್ನ ಮಾಡಿಸಿಲ್ಲ. ಓಕೆ, ಇಟ್ಸ್ ಓಕೆ. ಕಾಲಿಗೇಟಿವ್ ಪ್ರಾಪರ್ಟೀಸ್ ಬಗ್ಗೆ ಮಾಡೋಣ. ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂದರೆ ಇದು ಪರ್ಟಿಕ್ಯುಲರ್ ಪ್ರಾಪರ್ಟೀಸ್ ಆಗಿದೆ ವಿಚ್ ಡಿಪೆಂಡ್ಸ್ ಆನ್
ಓನ್ಲಿ ಯೋರ್ ನಂಬರ್ ಆಫ್ ಸಾಲ್ಯೂಟ್ ಪಾರ್ಟಿಕಲ್ಸ್. ಈ ಸಾಲ್ಯೂಟ್ ಪಾರ್ಟಿಕಲ್ಸ್ ಎಷ್ಟಿದೆ ಅದರ ನಂಬರ್ ಮೇಲೆ ಇದೇನಾಗುತ್ತೆ ಡಿಪೆಂಡ್ ಆಗುತ್ತೆ. ಈ ಸಾಲ್ಯೂಟ್ ಪಾರ್ಟಿಕಲ್ಸ್ ಬಂದ್ಬಿಟ್ಟು ಎಸ್ಪೆಷಲಿ ನಿಮ್ಮದು ನಾನ್ ವೋಲಟೈಲ್ ಆಗಿರಬೇಕು ಸಾಲ್ಯೂಟ್ ಪಾರ್ಟಿಕಲ್ಸ್, ಆ್ಯಂಡ್ ಅದರ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ, ನಾಟ್ ಆನ್ ನೇಚರ್. ಸೊ ಸಾಲ್ಯೂಟ್ ಪಾರ್ಟಿಕಲ್ಸ್ದು ನೇಚರ್ ಏನಿದೆ ಅದರ ಮೇಲೆ ಅದು ಡಿಪೆಂಡ್ ಆಗೋದೇ ಇಲ್ಲ, ಜಸ್ಟ್ ಆನ್ ಯೋರ್ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಈ ಕಾಲಿಗೇಟಿವ್ ಪ್ರಾಪರ್ಟೀಸ್ ಯಾವ್ದಾವ್ದಿದ್ದಾವೆ ನೋಡ್ಕೊತಾ ಹೋಗೋಣ. ಸೊ ಫಸ್ಟ್ ವಿಲ್ ಬಿ ಯೋರ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದ್ರೇನು? ನಾನ್ ವೋಲಟೈಲ್ ಸಾಲ್ಯೂಟ್ ಹಾಕಿದಾಗ ನಾನು ಹೇಳಿದೆ ಸಾಲ್ಯೂಟ್ ಏನಾಗುತ್ತೆ ಆವಾಗ ರೌಲ್ಟ್ಸ್ ಲಾದಲ್ಲಿ ಪಿ ಬಿ ಈಸ್ ಈಕ್ವಲ್ ಟು 0 ಆಗಿಬಿಡುತ್ತೆ. ಸೊ ಪಿ ಟೋಟಲ್ ಏನಾಯಿತು ಬರೀ ಈಕ್ವಲ್ ಟು ಪಿ ಆಗೋಯ್ತಾ? ಸೊ ನೋಡಿ, ನಂದು ಸಾಲ್ವೆಂಟ್ ವೇಪರ್ ಪ್ರೆಷರ್ ಈಸ್ ಡಿಸ್ಟರ್ಬ್ಡ್ ಬೈ ನಾನ್ ವೋಲಟೈಲ್ ಸಾಲ್ಯೂಟ್. ಈ ನಾನ್ ವೋಲಟೈಲ್ ಸಾಲ್ಯೂಟ್ ಏನು ಬರ್ತವೆ ಡಿಸ್ಟರ್ಬ್ ಮಾಡಿಬಿಡ್ತವೆ ಈ ನನ್ನ ನಾರ್ಮಲ್ ಸಾಲ್ಯೂಟು ವೇಪರೈಸ್ ಆಗಕ್ಕಂದ್ರೆ ಅದು ಎವಾಪರೇಟ್ ಆಗುತ್ತೆ. ಇದೇನು ಮಾಡುತ್ತೆ ಬಂದ್ಬಿಟ್ಟು ಹತ್ರ ಬಂದ್ಬಿಟ್ಟು ಅಥವಾ ಮೇಲ್ ಬಂದ್ಬಿಟ್ಟು ಕುತ್ಕೊಂಡ್ಬಿಡುತ್ತೆ, ಅದು ಮಾಲಿಕ್ಯೂಲ್ ಮೇಲ್ಗಡೆಯಿಂದ ಎಕ್ಸಿಸ್ಟ್ ಆಗಿ ಎವಾಪರೇಟೇ ಆಗೋಕೆ ಹೋಗಲ್ಲ, ಆ್ಯಂಡ್ ಕಂಡೆನ್ಸ್ ಅಂತೂ ದೂರ ಅದರಿಂದ. ಆಯಿತಾ? ಇದು ಆಗೋದ್ರಿಂದ ಪಿ ಟೋಟಲ್ ಏನಾಗಿರುತ್ತೆ ಇವಾಗ ನಿಮ್ಮದು ಪಿ ಎಗೆ ಮಾತ್ರ ಈಕ್ವಲ್ ಆಗಿರುತ್ತೆ, ಬಿಕಾಸ್ ಪಿ ಪ್ರೆಷರ್ ಏನಾಗ್ಬಿಡ್ದು 0 ಆಗ್ಬಿಡುತ್ತೆ ಅದರಿಂದ. ಆಯಿತಾ? ಸೊ ಇದರಿಂದ ನಂದು ಪಿ ಟೋಟಲ್ ಏನಾಯಿತು ಡಿಕ್ರೀಸ್ ಆಯಿತು, ಅದೇ ನಂದು ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಹೇಳ್ತಿರೋದು. ಎಷ್ಟು ನಂಬರ್ ಆಫ್ ನಾನ್ ವೋಲಟೈಲ್ ಸಾಲ್ಯೂಟ್ನ ನೀವು ಆ್ಯಡ್ ಮಾಡ್ತಾ ಹೋಗ್ತೀರಾ ಸೊಲ್ಯೂಷನ್ ಒಳಗಡೆ ಅಷ್ಟು ಕಡಿಮೆ ಅದ್ರದ್ದು ವೇಪರ್ ಪ್ರೆಷರ್ ಆಗ್ತಾ ಹೋಗುತ್ತೆ. ಸೊ ನಾನು ಡೆಲ್ಟಾ ಪಿ ಅಂತ ಹೆಂಗೆ ಬರಿಬೋದು? ಸೊ ಇನಿಷಿಯಲ್ ಜಾಸ್ತಿ ಇರುತ್ತೆ, ಫೈನಲ್ ಜಾಸ್ತಿ ಇರುತ್ತೆ. ಇನಿಷಿಯಲ್ ಜಾಸ್ತಿ ಇರುತ್ತೆ, ಸಾಲ್ಯೂಟ್ ಹಾಕ್ತಾ ಕಡಿಮೆ ಆಗುತ್ತೆ. ಸೊ ದೇರ್ ಫೋರ್ ಇದನ್ನು ಬರುತ್ತೆ ನಾನು ಡೆಲ್ಟಾ ಪಿ. ದಿಸ್ ಈಸ್ ಯೋರ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ಗೆ ಫಾರ್ಮುಲಾ. ಸೊ ಇದು ಫಾರ್ಮುಲಾ ಬಂದ್ಬಿಟ್ಟು ನಿಮ್ಮದು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕೇಳಿದಾಗ, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಕೇಳಿದಾಗ ಏನು ಮಾಡ್ತೀರಾ? ಸೊ ನಿಮ್ಮದು ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಮಾಡ್ತೀರಾ ಡಿವೈಡೆಡ್ ಬೈ ಪ್ಯೂರ್ ಸಾಲ್ವೆಂಟ್ದು ವೇಪರ್ ಪ್ರೆಷರ್ ಏನಿದೆ ಅದನ್ನು ಐಡೆಂಟಿಫೈ ಮಾಡ್ತೀರಾ. ಈ ಫಾರ್ಮುಲಾ ಹೇಗೆ ಬಂತು ನೋಡೋಣವಾ? ಸೊ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಹೇಳಿದ್ರೆ ನಿಮ್ದೇನಾಯ್ತು ಡಿಫ್ರೆನ್ಸು, ದಟ್ ಈಸ್ ಪಿ ಇನಿಷಿಯಲ್ ಪ್ಯೂರ್ದು ಮೈನಸ್ ಪಿ ಡಿವೈಡೆಡ್ ಬೈ ಪಿ ನಾಟ್ ಬರಿಬೋದಾ? ಆ್ಯಂಡ್ ಈಗ ನಾನು ಇವಾಗ ತಾನೇ ಹೇಳಿದೆ ಪಿ ಟೋಟಲ್ ಏನಾಗಿದೆ ವಿಚ್ ಈಸ್ ಈಕ್ವಲ್ ಟು ಯೋರ್ ಪಿ ಸೊಲ್ಯೂಷನ್, ಇಟ್ ವಿಲ್ ಬಿ ಈಕ್ವಲ್ ಟು ನಿಮ್ಮದು ಬರೀ ಪಿ ಆಫ್ ಎಗೆ ಈಕ್ವಲ್ ಆಗಿರುತ್ತಾ? ಸೊ ದಟ್ ಫೋರ್ ಪಿ ನಾಟ್ ಈಕ್ವಲ್ ಆಗಿರುತ್ತಾ? ಸಾರಿ ಪಿ ಈಕ್ವಲ್ ಆಗಿರುತ್ತಾ ಪಿ ಆಫ್ ಸಾಲ್ವೆಂಟ್. ಆ್ಯಂಡ್ ನಂದು ಪಿ ಆಫ್ ಸಾಲ್ವೆಂಟ್ ಏನಾಗಿರುತ್ತೆ? ಇಟ್ ವಿಲ್ ಬಿ ಈಕ್ವಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ಸಾಲ್ವೆಂಟ್ ಇಂಟು ನಂದೇನು ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟಿಗೆ ಈಕ್ವಲ್ ಆಗಿರುತ್ತೆ ಅಲ್ವಾ? ಸೊ ಇದನ್ನು ಬರಿಬೋದಾ? ಈ ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಇಟ್ ವಿಲ್ ಬಿ ಈಕ್ವಲ್ ಟು ಪಿ ನಾಟ್ ಮೈನಸ್ ಏನದು ಎಕ್ಸ್ ಆಫ್ ಎ ಪಿ ನಾಟ್ ಡಿವೈಡೆಡ್ ಬೈ ಪಿ ನಾಟ. ಇದನ್ನೇನು ಬರಿಬೋದು ನೋಡಿ, ಪಿ ನಾಟ್ ಕಾಮನ್ ತೆಗೆದ್ರೆ 1 ಮೈನಸ್ ಎಕ್ಸ್ ಎ ಡಿವೈಡೆಡ್ ಬೈ ಪಿ ನಾಟ. ಸೊ ಎಕ್ಸ್ ಎ 1 ಮೈನಸ್ ಎಕ್ಸ್ ಎ ಏನು? ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಇಸ್ ಈಕ್ವಲ್ ಟು 1. ಸೊ 1 ಮೈನಸ್ ಎಕ್ಸ್ ಎ ಏನಾಯಿತು? ಎಕ್ಸ್ ಬಿ ಆಯಿತಾ? ಸೊ ಅಲ್ಲಿ ಬರಿಬೋದು ನಾನು ಎಕ್ಸ್ ಬಿ ಡಿವೈಡೆಡ್ ಬೈ ಪಿ ನಾಟ್ ಇಂಟು ಪಿ ನಾಟ್. ಇದು ಕ್ಯಾನ್ಸಲ್ ಔಟ್ ಆಯಿತು. ದಿಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಿ. ಎಕ್ಸ್ ಬಿ ಆದರೂ ಬರಿಬೋದು ಅಥವಾ ಎಕ್ಸ್ 2 ಆದರೂ ಬರಿಬೋದಾ? ಅದನ್ನೇ ಇಲ್ಲಿ ಬರ್ತಿರೋದು ಸಿಂಪ್ಲಿ. ಸೊ ಎಕ್ಸ್ 2 ಬರ್ತಿದ್ದೀನಿ, ಆ್ಯಂಡ್ ವಿಚ್ ವಿಲ್ ಬಿ ಈಕ್ವಲ್ ಟು ಯೋರ್ ಮೋಲ್ ಫ್ರ್ಯಾಕ್ಷನ್ ಆಫ್ ಎಕ್ಸ್ ಬಿ ಏನಾಗಿರುತ್ತೆ? ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿನ. ಸೊ ಇದರಲ್ಲಿ ಏನಾಗಿರುತ್ತೆ? ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ನಿಮ್ಮದು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಏನಾಗಿರುತ್ತೆ ನಿಮ್ಮದು ತುಂಬ ಕಡಿಮೆ ಇರುತ್ತೆ ದ್ಯಾನ್ ಕಂಪೇರ್ ಟು ಸಾಲ್ವೆಂಟಾ. ಸೊ ಇದನ್ನೇನು ಬರಿತೀನಿ ನಾನು? ಎನ್ ಬಿ ಡಿವೈಡೆಡ್ ಬೈ ಎನ್ ಎ ಅಂತ ಬರಿತೀನಿ. ಸೊ ಈ ಥರ ನಾನು ಇಲ್ಲಿ ಮಾಡಿರೋದು ಡಿರೈವೇಷನ್. ಅರ್ಥ ಆಯ್ತಾ? ಸಿಂಪಲ್ ಆಗಿ ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮ ಬುಕ್ಕಲ್ಲಿ. ನೆಕ್ಸ್ಟ್ ಥಿಂಗ್ ಈಸ್ ಯೋರ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ವೇಪರ್ ಪ್ರೆಷರ್ ಅಂತೂ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ, ಬಟ್ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ? ಬಾಯ್ಲಿಂಗ್ ಪಾಯಿಂಟ್ ವಿಲ್ ಇನ್ಕ್ರೀಸ್. ಸೊ ಯಾವಾಗ ನೀವು ನಾನ್ ವೋಲಟೈಲ್ ಸಾಲ್ಯೂಟ್ನ ಹಾಕ್ತೀರಾ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಹೇಳಿ? ಯಾಕಂದರೆ ನಿಮ್ಮದು ವೇಪರ್ ಪ್ರೆಷರ್ ಏನಾಗಿದೆ ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಿಮ್ಮದು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ.
ಆಯಿತಾ. ದಟ್ ಈಸ್ ಡಿಫ್ರೆನ್ಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಆ್ಯಂಡ್ ಈ ಡಿಫ್ರೆನ್ಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾವಾಗ ನಿಮ್ಮದು ಜಾಸ್ತಿ ಬಾಯ್ಲಿಂಗ್ ಪಾಯಿಂಟಲ್ಲಿ ಆಗಿರುತ್ತೆ ಅದರ ಮೇಲೆ ತಾನೆ. ಸೊ ನಾನು ಏನು ಹೇಳ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇಪರ್ ಪ್ರೆಷರ್ ಅಂತ ಹೇಳ್ಬೋದು. ಸೊ ವೇಪರ್ ಪ್ರೆಷರ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಇದರಲ್ಲಿ ನೋಡಿ, ನೀಟಾಗಿ ನೋಡ್ಕೊಳ್ಳಿ, ನಾನು ಬರ್ತಿರೋದು ಡಿಫ್ರೆನ್ಸ್ ಜಾಸ್ತಿ ಇದ್ದು ಡಿಫ್ರೆನ್ಸಿಗೆ ಈಕ್ವಿವೆಲೆಂಟ್ ಆಗಿರುತ್ತೆ. ಬಟ್ ಬಾಯ್ಲಿಂಗ್ ಪಾಯಿಂಟ್ ಸಿಂಗಲ್ ಆಗಿ ಕನ್ಸಿಡರ್ ಮಾಡಿದೆ, ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇಪರ್ ಪ್ರೆಷರ್. ಈಗ ನೋಡಿ ನಾನೇನು ಮಾಡಿದೆ, ಎಲಿವೇಶನ್ ಆಗ್ತಿರೋದ್ರಿಂದ ನಾನು ಫೈನಲ್ ಮೈನಸ್ ಇನಿಷಿಯಲ್ ತಗೊಂಡ. ಸೊ ಫೈನಲ್ ಮೈನಸ್ ಇನಿಷಿಯಲ್ ಯಾವಾಗ ಜಾಸ್ತಿ ಇರುತ್ತೆ, ದಿಸ್ ಡೆಲ್ಟಾ ಟಿ ಬಿ ಯಾವಾಗ ಜಾಸ್ತಿ ಪಾಸಿಟಿವ್ ಆಗಿರುತ್ತೆ, ಜಾಸ್ತಿ ಇನ್ಕ್ರೀಸ್ ಆಗಿರುತ್ತೆ, ಅದಕ್ಕೆ ಜಾಸ್ತಿ ಪಾಸಿಟಿವ್ ಆಗಿರುತ್ತೆ ಆಯಿತಾ. ಸೊ ಜಾಸ್ತಿ ಇನ್ಕ್ರೀಸ್ ಯಾವಾಗ ಆಗುತ್ತೆ, ಜಾಸ್ತಿ ಪ್ರೆಷರ್ ಡಿಕ್ರೀಸ್ ಆದಾಗ ಆಬ್ವಿಯಸ್ಲಿ, ರೈಟ್. ಆ್ಯಂಡ್ ದೇರ್ ಫೋರ್ ಇನ್ನೊಂದೇನೆಂದರೆ ಡೆಲ್ಟಾ ಟಿ ಪಿ ಏನಾಗಿದೆ, ಈ ಡಿಫ್ರೆನ್ಸ್ ಏನಾಗಿದೆ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾಲಿಟಿ ಆಫ್ ಸೊಲ್ಯೂಷನ್. ಸೊ ಮೊಲಾಲಿಟಿ ಆಫ್ ಸಾಲ್ಯೂಟ್ ಏನಾಗಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕೆ ಬಿ ಈಸ್ ಯೋರ್ ಎಬಿಲೋಸ್ಕೋಪಿಕ್ ಕಾನ್ಸ್ಟೆಂಟ್ ಆಗಿರುತ್ತೆ. ಇದನ್ನು ಬರ್ಕೊಂಬಿಡೋಣ ಇಲ್ಲಿ. ಸೊ ಕೆ ಬಿ ಈಸ್ ಈಕ್ವಲ್ ಟು ಎಬಿಲೋಸ್ಕೋಪಿಕ್ ಕಾನ್ಸ್ಟೆಂಟ್ ಕ್ವಶನ್, ಅದರದ್ದು ಯೂನಿಟ್ ಬಂದ್ಬಿಟ್ಟು ಕಿಲೋ ಕೆ ಜಿ ಪರ್ ಮೂಲ್ ಆಗಿರುತ್ತೆ. ಆ್ಯಂಡ್ ಮೊಲಾಲಿಟಿದ ಫಾರ್ಮುಲಾ ಬರೀತೀರ ಅಷ್ಟೇ. ಆ್ಯಂಡ್ 1000 ಏನಕ್ಕೆ ಹಾಕಿದ್ದೀನಿ, ಯಾವಾಗಲೂ ಯೂಶಲಿ ನಂದು ಇದು ಮೋಲಾರ್ ವೇಟ್ ಆಫ್ ಸಾಲ್ವೆಂಟ್ ಏನು ತೊಗೊತೀವಲ್ವ, ಅದು ಕೆ ಜಿಯಲ್ಲಿ ನಾವು ಯೂಶಲಿ ತೊಗೊತೀವಿ, ಅದಕ್ಕೋಸ್ಕರ ಗ್ರಾಮ್ಸಲ್ಲಿ ತೊಗೊತೀವಿ, ಅದಕ್ಕೋಸ್ಕರ. ಗ್ರಾಫಲ್ಲಿ ಯಾವ ಥರ ನೋಡ್ಕೊಳ್ಳಿ. ಸೊ ಸಾಲ್ವೆಂಟ್ದು ಸೊಲ್ಯೂಷನ್ದು ನಾನು ಗ್ರಾಫ್ ತೊಗೊಂಡಾಗ ವೇಪರ್ ಪ್ರೆಷರ್ ಆ್ಯಂಡ್ ಟೆಂಪರೇಚರ್ ಮಧ್ಯದಲ್ಲಿ ಈ ಥರ ಗ್ರಾಫ್ ಸಿಗುತ್ತೆ. ಇದರಿಂದ ನೋಡಿ ಏನು ಗೊತ್ತಾಗ್ತಿದೆ, ಸಾಲ್ವೆಂಟ್ದು ನೋಡಿ, ಇದು ಒಂದೇ ಒಂದು ಕರೆಕ್ಟಾಗಿ ಒಂದು ಪೇವರ್ ಪ್ರೆಷರಲ್ಲಿ ನಾನು ಏನು ಮಾಡಿದೆ, ಸಾಲ್ವೆಂಟ್ದು ಟೆಂಪರೇಚರ್ ನೋಡಿದೆ ಬಾಯ್ಲಿಂಗ್ ಪಾಯಿಂಟು, ಆ್ಯಂಡ್ ನಂದು ಸೊಲ್ಯೂಷನ್ದು ನೋಡಿದೆ. ಸೊ ನೋಡ್ತಿದ್ದೀರಾ. ಸೊ ಸೊಲ್ಯೂಷನ್ದು ಏನಾಗ್ತಿದೆ ನಿಮ್ಮದು ಸಾಲ್ವೆಂಟ್ ಆ್ಯಂಡ್ ಈ ಕಡೆ ಸೊಲ್ಯೂಷನ್ದು. ಸೊ ಯಾವ್ದ್ರದ್ದು ಜಾಸ್ತಿ ಇದೆ, ಆಬ್ವಿಯಸ್ಲಿ ಟಿ ಆಫ್ ಸಾಲ್ವೆಂಟ್ದು ಕಡಿಮೆ ಇದೆ ಆ್ಯಂಡ್ ಟಿ ಆಫ್ ಸೊಲ್ಯೂಷನ್ದು ಜಾಸ್ತಿ ಇದೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಏನಾಗಿರುತ್ತೆ, ಇದರಿಂದ ಗೊತ್ತಾಗ್ತಿದೆ ಎಲಿವೇಟ್ ಆಗ್ತಿದೆ, ಇನ್ಕ್ರೀಸ್ ಆಗ್ತಿದೆ ಅಂತ ಗೊತ್ತಾಯಿತು. ಯಾಕೆ, ಒಂದು ಪರ್ಟಿಕ್ಯುಲರ್ ವೇಪರ್ ಪ್ರೆಷರಲ್ಲೇ ನಾನು ಕನ್ಸಿಡರ್ ಮಾಡಿಕೊಂಡೆ. ಸೊ ವೇಪರ್ ಪ್ರೆಷರ್ ಅಂತೂ ನಾನು ಇಲ್ಲಿಂದ ತೆಗೆದುಬಿಟ್ಟೆ. ನಾನು ವೇಪರ್ ಪ್ರೆಷರ್ ಏನು ಡಿಫ್ರೆಂಟ್ ಮಾಡಿಲ್ಲ. ಬಟ್ ನೋಡಿ, ಆದ್ರೂ ನಂದು ಏನಾಗ್ತಿದೆ, ಬಾಯ್ಲಿಂಗ್ ಪಾಯಿಂಟ್ ಡಿಫರ್ ಆಗ್ತಿದೆ. ದಟ್ ಮೀನ್ಸ್ ಯಾರ ಕಾರಣ, ಸಾಲ್ಯೂಟ್ದು ಪಾರ್ಟಿಕಲ್ಸ್ ಕಾರಣ ಇಲ್ಲಿ. ನೆಕ್ಸ್ಟ್ ಈಸ್ ಯೋರ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆದರೆ ಆಬ್ವಿಯಸ್ಲಿ ಫ್ರೀಸಿಂಗ್ ಪಾಯಿಂಟ್ ಏನಾಗಿರಬೇಕು, ಇನ್ನೂ ಕಡಿಮೆ ಬರಬೇಕು. ಸೊ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಗುತ್ತೆ. ದೇರ್ ಫೋರ್ ನೀವೇನು ಮಾಡ್ತೀರಾ, ಸೊ ಫೈನಲ್ ಇನಿಷಿಯಲ್ ಮೈನಸ್ ಫೈನಲ್ ಟೆಂಪರೇಚರ್ ತೊಗೊತೀರಾ ಫ್ರೀಸಿಂಗ್ ಪಾಯಿಂಟ್ದು. ಸೊ ಡೆಲ್ಟಾ ಟಿ ಎಫ್ ಏನಾಗಿರುತ್ತೆ, ಇದು ಕೂಡ ವೇಪರ್ ಪ್ರೆಷರ್ ಡಿಫ್ರೆನ್ಸ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಜಾಸ್ತಿ ನಿಂದು ಈ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ದು ಡಿಫ್ರೆನ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ ಅಷ್ಟೇ. ಇದು ಕೂಡ ಏನಾಗಿರುತ್ತೆ ನಿಮ್ಮದು ಮೊಲಾಲಿಟಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಸೇಮ್. ಬಟ್ ಇಲ್ಲಿ ಕೆ ಎಫ್ ಬಂದ್ಬಿಟ್ಟು ಏನಾಗಿರುತ್ತೆ ನಿಮ್ಮದು ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಆಗಿರುತ್ತೆ. ಈಸ್ ಯೋರ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಆ್ಯಂಡ್ ಇದ್ರದ್ದು ಯೂನಿಟ್ ಸೇಮ್ ಆಗಿರುತ್ತೆ. ಇವಾಗ ನೋಡೋಣ ವೇಪರ್ ಪ್ರೆಷರಲ್ಲಿ ಮತ್ತೆ ಹೇಗೆ ಡಿಫ್ರೆಂಟ್ ಆಗುತ್ತೆ. ಸೊ ನಾನೇನು ಮಾಡಿದೆ, ಈ ವೇಪರ್ ಪ್ರೆಷರ್ ಒಂದೇ ವೇಪರ್ ಪ್ರೆಷರಲ್ಲಿ ನಾನು ತೊಗೊಂಡ್ಬಿಟ್ಟೆ ಇದನ್ನು. ಇವಾಗ ನಾನೇನು ಮಾಡ್ತಿದ್ದೀನಿ, ಈ ಟೆಂಪರೇಚರ್ನ ತೊಗೊಂಡ್ಬಿಡ್ತೀನಿ ಇಲ್ಲಿ, ಓಕೆನಾ. ಸೊ ಈ ಟೆಂಪರೇಚರ್ನ ತಗೊಂಡ್ರೆ ಇಲ್ಲಿ ನೋಡ್ತಾ ಹೋಗಿ. ಸೊ ನಾನು ನೀವೇನು ಅನ್ಕೊತೀರಾ, ನಾನು ಸಾಲ್ವೆಂಟ್ದು ಸೊಲ್ಯೂಷನ್ದು ಈ ಥರ ತಗೊಳ್ತಾ ಹೋಗೋಣ ಅಂತ ಅನ್ಕೊತೀರ ನೀವು. ಬಟ್ ನೋ, ಡು ನಾಟ್ ಟೇಕ್ ಲೈಕ್ ದಿಸ್. ಇದ್ರ ಟೆಂಪರೇಚರ್ ನೋಡಿ, ದಿಸ್ ವಿಲ್ ಬಿ ಯೋರ್, ಇವಾಗ ನೀವು ಅಂತೀರಾ ಮ್ಯಾಮ್ ಇದು ನಂದು ಸಾಲ್ವೆಂಟ್ದಾಯಿತು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಇದು ನಂದು ಸೊಲ್ಯೂಷನ್ದಾಯಿತು. ಸೊ ನಂದು ಫ್ರೀಸಿಂಗ್ ಪಾಯಿಂಟ್ ಇದ್ರದ್ದು ಏನಾಗ್ತಿದೆ ಜಾಸ್ತಿ ಇದೆ, ಇದರದ್ದು ಕಡಿಮೆ ಇರುತ್ತೆ. ನೋ, ದಿಸ್ ಈಸ್ ನಾಟ್ ಯೋರ್ ಕೇಸ್. ಸೊ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಬಂದಾಗ ನೀವು ಈ ಥರ ಕರ್ವ್ನ ಬರೆಯೋ ಹಾಗೆ ಇಲ್ಲ. ಇನ್ಸ್ಟೆಡ್ ಯು ವಿಲ್ ರೈಟ್ ಲೈಕ್ ಇದ್ರ ಬದಲು ನೀವೇನು ಮಾಡ್ತೀರಾ, ಈ ಒಂದು ಸಾಲ್ವೆಂಟಲ್ಲಿ ಏನಾಗ್ತಿದ್ದು ಇದ್ರದ್ದು ಫ್ರೀಸಿಂಗ್ ಪಾಯಿಂಟ್ ಆಗ್ತಿತ್ತು, ಈ ಪಾಯಿಂಟಿಂದ ನೀವು ಸಬ್ಲಿಮೇಷನ್ ಕರ್ವ್ನ ತೊಗೊತೀರಾ, ಸಬ್ಲಿಮೇಷನ್ ಕರ್ವ್, ಆ್ಯಂಡ್ ಅವಾಗ ಇದಾಗುತ್ತೆ. ಸೊ ದಿಸ್ ವಿಲ್ ಬಿ ಯೋರ್ ಟಿ ಆಫ್ ಸೊಲ್ಯೂಷನ್ದು ಫ್ರೀಸಿಂಗ್ ಪಾಯಿಂಟ್ ಆಗಿರುತ್ತೆ. ಆ್ಯಂಡ್ ಇದ್ರಲ್ಲಿ ಗೊತ್ತಾಗ್ತಿದೆ ಅಲ್ವಾ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಗಿದೆ ಅಂತ ಅರ್ಥ. ಸಿಂಪಲ್.
ನೆಕ್ಸ್ಟ್ ಬರೋಣ ಆಸ್ಮೋಸಿಸ್ ಆ್ಯಂಡ್ ಆಸ್ಮೋಟಿಕ್ ಪ್ರೆಷರ್. ಆಸ್ಮೋಸಿಸ್ ಅಂದರೆ ಏನಿಲ್ಲ, ನಿಮ್ಮದು ಇಲ್ಲಿ ನೀಟಾಗಿ ಬರ್ತಿದ್ದೀನಿ ನೋಡಿ, ಲೋಯರ್ ಕಾನ್ಸಂಟ್ರೇಷನ್ ಸಾಲ್ಯೂಟ್ ಇದೆ ಇದರಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಇದೆ. ಸೊ ಈ ಕಡೆ ಸೈಡ್ ಏನಾಗಿದೆ, ಲೋ ಕಾನ್ಸಂಟ್ರೇಷನಲ್ಲಿ ಸಾಲ್ಯೂಟ್ ಹಾಕಿದ್ದೀನಿ, ಇದರಲ್ಲಿ ಹೈ ಕಾನ್ಸಂಟ್ರೇಷನ್ ಸಾಲ್ಯೂಟಲ್ಲಿ ಹಾಕಿದ್ದೀನಿ. ಬಟ್ ಇದರಲ್ಲಿ ಏನು ಮಾಡಿದ್ದೀನಿ, ಒಂದರೊಳಗಡೆ ಪ್ಯೂರ್ ಸಾಲ್ವೆಂಟ್ ತೊಗೊಂಡಿದ್ದೀನಿ, ಇನ್ನೊಂದು ಕಡೆ ನಾನು ಸೊಲ್ಯೂಷನ್ನ ತೊಗೊಂಡಿದ್ದೀನಿ. ಆಯಿತಾ. ಈಗ ಆಸ್ಮೋಸಿಸ್ ಅಂದ್ರೆ ಏನು? ಸೊ ನಿಮ್ಮದು ಲೋಯರ್ ಕಾನ್ಸಂಟ್ರೇಷನಿಂದ ಹೈಯರ್ ಕಾನ್ಸಂಟ್ರೇಷನಲ್ಲಿ ಹೋದರೆ ಅದು ಆಸ್ಮೋಸಿಸ್. ಆಸ್ಮೋಸಿಸ್ ಈಸ್ ನಿಮ್ದೇನಾಗಿರುತ್ತೆ, ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಏನು ನಿಮ್ಮದು ಸಾಲ್ಯೂಟ್ ಏನಾದರೂ ಸಾಲ್ವೆಂಟ್ ಏನಾದರೂ ಮೂವ್ ಆಗ್ತಿದ್ರೆ ದಾಟ್ ಈಸ್ ಯೋರ್ ಆಸ್ಮೋಸಿಸ್ ಅಂತ ಹೇಳ್ತೀರಾ. ಆಯಿತಾ. ಆ್ಯಂಡ್ ನಾನೇನು ಬರ್ತಿದ್ದೀನಿ ಇದನ್ನು ಬರ್ತಿರೋದು. ಸೊ ನೋಡಿ, ಲೋ ಕಾನ್ಸಂಟ್ರೇಷನ್ ಸಾಲ್ಯೂಟ್ ಇದರಲ್ಲಿದೆ, ಅಂದರೆ ಪಿಂಕ್ ಕಲರ್ ಸಾಲ್ಯೂಟ್ ಕಡಿಮೆ ಇದೆ, ಬಟ್ ಇದರಲ್ಲಿ ಪಿಂಕ್ ಕಲರ್ ಸಾಲ್ಯೂಟ್ ಜಾಸ್ತಿ ಇದೆ. ಇವಾಗ ಏನಾಗುತ್ತೆ, ಆಸ್ಮೋಸಿಸ್ ಅಂದರೆ ಇದರಿಂದ ಸಾಲ್ವೆಂಟ್ ಪಾರ್ಟಿಕಲ್ ಹಿಂದೆ ವಾಟರ್ ಪಾರ್ಟಿಕಲ್ ಮೂವ್ ಆಗ್ತಿರೋದು. ಯಾವುದು ಮೂವ್ ಆಗ್ತಿರೋದು? ವಾಟರ್ ಮೂವ್ ಆಗ್ತಿರೋದು, ಸಾಲ್ವೆಂಟ್. ದಟ್ ಈಸ್ ಯೋರ್ ಆಸ್ಮೋಸಿಸ್. ಬಟ್ ಯಾವಾಗ ನಾನು ಇದು ಒಂದು ಪೈ ಅನ್ನೋಷ್ಟು ಆಸ್ಮೋಟಿಕ್ ಪ್ರೆಷರ್ನ ಆಕ್ಟ್ ಮಾಡ್ತಿದ್ದೀನಿ, ದಿಸ್ ಇಸ್ ಯೋರ್ ಆಸ್ಮೋಟಿಕ್ ಪ್ರೆಷರ್. ಆಸ್ಮೋಟಿಕ್ ಪ್ರೆಷರ್ ಅಂದ್ರೆ ಏನು? ಆಸ್ಮೋಟಿಕ್ ಪ್ರೆಷರ್ ಅಂದ್ರೆ ಇಲ್ಲಿ ಬರ್ದಿದ್ದೀನಿ ನೋಡಿ, ಈ ಪ್ರೆಷರ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ, ನಂದು ಇದು ಮೂಮೆಂಟ್ ಏನಿತ್ತಲ್ಲ ಇನಿಷಿಯಲಿ ಏನಾಗ್ತಿತ್ತು ಈ ಸೆಮಿ ಪರ್ಬಿಯಬಲ್ ಮೆಂಬ್ರೇನಿಂದ, ಈ ಮೂಮೆಂಟ್ನ ಸ್ಟಾಪ್ ಮಾಡುತ್ತೆ. ದ ಪರ್ಟಿಕ್ಯುಲರ್ pressure which can stop this flow of solvent from your lower concentration to higher concentration. ಆ ಒಂದು ಪರ್ಟಿಕ್ಯುಲರ್ ಪ್ರೆಷರ್ ನಾನು ಏನು ಹೇಳ್ತೀರಾ, ಆಸ್ಮೋಟಿಕ್ ಪ್ರೆಷರ್ ಅಂತ ಹೇಳ್ತೀರಾ. ಏನಾದರೂ ಪ್ರೆಷರ್ ನಂದು, ಇಫ್ ದಿಸ್ ಆಸ್ಮೋಟಿಕ್ ಪ್ರೆಷರ್ ನಂದು ಪ್ರೆಷರ್ ಏನು ಅಪ್ಲೈ ಮಾಡಿದ್ದೀನಿ ವಿಚ್ ಬಿ ಗ್ರೇಟರ್ ದೆನ್ ಆಸ್ಮೋಟಿಕ್ ಪ್ರೆಷರ್ ಆಗಿದ್ದಾಗ ನಂದು ಏನಾಗುತ್ತೆ, ರಿವರ್ಸ್ ಆಸ್ಮೋಸಿಸ್ ಆಗುತ್ತೆ. ಅಂದರೆ ರಿವರ್ಸ್ ಡೈರೆಕ್ಷನಲ್ಲಿ ಆಗೋಗುತ್ತೆ ಇದು ರಿಯಾಕ್ಷನ್. ಹೇಗೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಲಲ್ಲೂ ಹಂಗೆ ಮಾಡ್ತೀರಲ್ವಾ. ಸೊ ಏನೇ ಒಂದು ನಂದು ಇದಕ್ಕಿಂತ ಜಾಸ್ತಿ ತಗೊಂಡ್ರೆ ಪ್ರೆಷರ್ ಈ ಕಡೆ ಹೋಗ್ತಾ ಹೋಗುತ್ತೆ ಲಿಕ್ವಿಡ್. ಬಟ್ ಇದು ಯಾವಾಗ ಆಗುತ್ತೆ, ಸೊ ಆಸ್ಮೋಸಿಸ್ ಯಾವಾಗ ಆಗುತ್ತೆ, ಯಾವಾಗ ನಿಮ್ಮದು ಪ್ರೆಷರು ಕಡಿಮೆ ಇರುತ್ತೆ ಇದು ಆಸ್ಮೋಸಿಸ್ ಪ್ರೆಷರ್ಗಿಂತ, ಅವಾಗ ಆಸ್ಮೋಸಿಸ್ ಆಗುತ್ತೆ. ಯಾವಾಗ ಪ್ರೆಷರ್ ಈ ಆಸ್ಮೋಟಿಕ್ ಪ್ರೆಷರ್ಗಿಂತ ಜಾಸ್ತಿ ಇರುತ್ತೆ ಅವಾಗ ರಿವರ್ಸ್ ಆಸ್ಮೋಸಿಸ್ ಆಗುತ್ತೆ. ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಆಸ್ಮೋಸಿಸ್ ಬಗ್ಗೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಆ್ಯಂಡ್ ಮಿಕ್ಕಿದ ಇದರದ್ದು ಫಾರ್ಮುಲಾಸ್ನ ನಾವು ನೋಡ್ಕೊತಾ ಹೋಗೋಣ. ವ್ಯಾಂಟ್ ಆಫ್ ಚಾರ್ಲ್ಸ್ ಲಾ, ಬಾಯ್ಲ್ಸ್ ಲಾ, ಅದರಲ್ಲಿ ನೋಡ್ಕೊತಾ ಹೋಗೋಣ. ದ್ಯಾಟ್ ವಿಲ್ ಬಿ ಯೂಸ್ಫುಲ್ ದೇರ್. ಈಗ ಬರೋಣ ಕ್ವೆಶನ್ಸ್ ಏನೇನು ಬಂದಿದ್ದಾವೆ ಅಂತ ರಿಲೇಟೆಡ್ ಟು ಯೋರ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ. ಸೊ ಫಸ್ಟ್ ಕ್ವಶನ್ ಅಲ್ಲಿ ಕೇಳಿದರೆ, ದ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ KF ವ್ಯಾಲ್ಯೂ ಕೊಟ್ಟಿದ್ದಾರೆ. KF ಈಸ್ 5.12 ಕಿಲೋ kg ಪರ್ ಮೋಲ್ ಕೊಟ್ಟಿದ್ದಾರೆ. ದ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಫಾರ್ ಸೊಲ್ಯೂಷನ್ ಆಫ್ ಮೊಲಾಲಿಟಿ ಕೊಟ್ಟಿದ್ದಾರೆ 0.78 ಮೋಲಾರ್ ಕೊಟ್ಟಿದ್ದಾರೆ. ಕಂಟೈನಿಂಗ್ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಈಸ್, ಸೊ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. TF ನ ಕ್ಯಾಲ್ಕುಲೇಟ್ ಮಾಡಿ ಆ್ಯಂಡ್ ರೌಂಡ್ ಆಫ್ ಅಪ್ ಟು 2 ಡೆಸಿಮಲ್ ಪ್ಲೇಸಸ್. 2 ಡೆಸಿಮಲ್ ಪ್ಲೇಸಸ್ ಆದ್ಮೇಲೆ ನೀವೇನು ಮಾಡಿ ಅದನ್ನು ರೌಂಡ್ ಆಫ್ ಮಾಡಿ ಅಂತ ಕೇಳ್ತಿರೋದು. ಸೊ ಏನು ಮಾಡ್ತೀರಾ, ಸಿಂಪಲ್ ಆಗಿ ಫಾರ್ಮುಲಾ ಏನಿರೋದು ನಂದು, ಸೊ ಡೆಲ್ಟಾ TF ಇಸ್ ಈಕ್ವಲ್ ಟು KF ಇಂಟು ಮೊಲಾಲಿಟಿ. ಸೊ KF ಕೊಟ್ಟಿದ್ದಾರೆ 5.12 ಇಂಟು ಮೊಲಾಲಿಟಿ ಎಷ್ಟು 0.78. ಸೊ ಇದೆಷ್ಟಾಗುತ್ತೆ ನಿಮ್ಮದು 3.99 ಬರುತ್ತೆ, ನಿಮ್ಮದು 6 ಏನೋ ಬರುತ್ತೆ. ಸೊ ರೌಂಡ್ ಆಫ್ ಟು ಅಪ್ ಟು 2 ಡೆಸಿಮಲ್ ಪ್ಲೇಸಸ್. ಸೊ ಇದೆರಡು ಡೆಸಿಮಲ್ ಪ್ಲೇಸಸ್ ಆದಮೇಲೆ ನೀವೇನು ಮಾಡಿ ರೌಂಡ್ ಆಫ್ ಮಾಡಿರಿ ಅಂತ ಕೇಳಿರೋದು. ಸೊ ಇಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0.40 ಕೆಲ್ವಿನ್ ಆಗೋಗುತ್ತೆ ಅವಾಗ. ಆಯಿತಾ. ಸೊ ಯುವರ್ ಆನ್ಸರ್ ವಿಲ್ ಬಿ ದಿಸ್ ಒನ್. ಏನಕ್ಕೆ ರೌಂಡ್ ಆಫ್ ಮಾಡಿದ್ರೆ ಅಂತ ಅದನ್ನು ಹೇಳ್ಬಿಡ್ತೀನಿ. ಸೊ 0.399 ಬಂದಿತ್ತು. ಇದು ರೌಂಡ್ ಆಫ್ ಟು ಸೆಕೆಂಡ್ ಡೆಸಿಮಲ್ ಅಂತ ಹೇಳಿದ್ರೆ ಈ ಡೆಸಿಮಲ್ ಆದಮೇಲೆ ರೌಂಡ್ ಆಫ್ ಮಾಡಿ ಅಪ್ ಟು 2 ಡೆಸಿಮಲ್ ಇಷ್ಟವರೆಗೂ. ಸೊ ಇಟ್ ವಿಲ್ ಬಿ 39 ಅಂತ ಏನು ಬರಿಬೋದು ನೀನು, 9 ಗ್ರೇಟರ್ ದ್ಯಾನ್ 5 ಇರೋದ್ರಿಂದ 40 ಬರಿಬೋದು, 40 ಕೆಲ್ವಿನ್. ನೆಕ್ಸ್ಟ್ ಕ್ವೆಶನ್, ಇಫ್ ಮೊಲಾಲಿಟಿ ಆಫ್ ಡೈಲ್ಯೂಟ್ ಸೊಲ್ಯೂಷನ್ ಈಸ್ ಡಬಲ್ಡ್. ಸೊ ನೀವೇನು ಮಾಡಿದ್ದೀರಾ ಅಂತ ಹೇಳಿದ್ರೆ ಮೊಲಾಲಿಟಿ M2 ಏನು ಮಾಡಿದ್ದೀರಾ, ಡಬಲ್ ಮಾಡಿದ್ದೀರಾ M1ಗೆ. ದ ವ್ಯಾಲ್ಯೂ ಆಫ್ ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್ KF ಏನಾಗಿರುತ್ತೆ. ಸೊ ಇದರಲ್ಲಿ ಯೂಶಲಿ ನೀವೇನು ಮಿಸ್ಟೇಕ್ ಮಾಡೋದು ಅದನ್ನು ಹೇಳ್ತೀನಿ. ನೀವೇನು ಬರೆದು ಬಿಡ್ತೀರಾ, ಓಕೆ ನಂದು KF ಬಂದ್ಬಿಟ್ಟು ಡೆಲ್ಟಾ TF ಬಂದ್ಬಿಟ್ಟು KF ಇಂಟು M ಇದೆ,
ಅಂತ ಹೇಳಿದ್ರೆ ಕೆ ಎಫ್ ಏನಾಗುತ್ತೆ, ನೀವು ಬರೀತೀರ ಡೆಲ್ಟಾ ಟಿ ಎಫ್ ಡಿವೈಡೆಡ್ ಬೈ ಎಮ್ ಆಗುತ್ತೆ. ಸೊ M1 ಈಸ್ ಈಕ್ವಲ್ ಟು M2 ಆದರೆ ನಂದೇನಾಗುತ್ತೆ ಡೆಲ್ಟಾ ಟಿ ಎಫ್ ಡಿವೈಡೆಡ್ ಬೈ 2M ಬರಿತೀನಿ. ಸೊ ಇದು ಹಾಫ್ ಆಗೋಗುತ್ತೆ ಅಂತ ಬರ್ದೋಗ್ತೀರಾ. ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್. ಯಾಕಂದರೆ ನಿಮ್ದು ಇದೇನು ಕಾನ್ಸ್ಟೆಂಟ್ ಇದೆಯಲ್ವ, ನಿಮ್ಮದು ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್, ದಿಸ್ ಈಸ್ ಪರ್ಟಿಕ್ಯುಲರ್ ಫಾರ್ ಪರ್ಟಿಕ್ಯುಲರ್ ಸಾಲ್ವೆಂಟ್. ಒಂದು ಸಾಲ್ವೆಂಟ್ಗೆ ಪರ್ಟಿಕ್ಯುಲರ್ ವ್ಯಾಲ್ಯೂ ಇರುತ್ತೆ, ಪರ್ಟಿಕ್ಯುಲರ್ ಸಾಲ್ವೆಂಟ್, ಆ್ಯಂಡ್ ಇದು ಡು ನಾಟ್ ಡಿಪೆಂಡ್ ಆನ್ ಕಾನ್ಸಂಟ್ರೇಷನ್. ಡು ನಾಟ್ ಡಿಪೆಂಡ್ ಆನ್ ಕಾನ್ಸಂಟ್ರೇಷನ್. ಯಾವುದೇ ಕಾನ್ಸಂಟ್ರೇಷನ್ ಟರ್ಮ್ಗೆ ಇದೇನಾಗಲ್ಲ, ಡಿಪೆಂಡ್ ಆಗಲ್ಲ. ಸೊ ದೇರ್ ಫೋರ್ ಆನ್ಸರ್ ವಿಲ್ ಬಿ ಯೋರ್ ಅನ್ಚೇಂಜ್ಡ್. ಚೇಂಜೇ ಆಗಲ್ಲ ಅಂತ ಬರಿಬೇಕಾಗಿರೋದು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಬರೋಣ. ಅಟ್ 100 ಡಿಗ್ರಿ ಸೆಲ್ಸಿಯಸ್. ಸೊ ಟೆಂಪರೇಚರ್ T 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನಾಗ್ತಿರುತ್ತಂದ್ರೆ ಟೆಂಪರೇಚರ್ ಆಫ್ ಸೊಲ್ಯೂಷನ್ ಆಫ್ 6.5 ಗ್ರಾಮ್ ಆಫ್ ಸಾಲ್ಯೂಟ್. ಸೊ WB ಕೊಟ್ಟಿದ್ದಾರೆ ಸಾಲ್ಯೂಟ್ 6.5 ಗ್ರಾಮ್ ಆ್ಯಂಡ್ WA ಕೊಟ್ಟಿದ್ದಾರೆ 100 ಗ್ರಾಮ್ಸ್. ಈಸ್ ಅಟ್ 100 ಡಿಗ್ರಿ ದ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ದು ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ. ದಟ್ ಈಸ್ ಪ್ರೆಷರ್ ಆಫ್ ಸೊಲ್ಯೂಷನ್ P ಅಂತ ಬರಿತೀನಿ ಅದನ್ನು. ಅದೆಷ್ಟು 732 mm. ಆ್ಯಂಡ್ KB ವ್ಯಾಲ್ಯೂ ಕೊಟ್ಟಿದ್ದಾರೆ 0.52. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿಸ್ ಸೊಲ್ಯೂಷನ್ ಈಸ್. ಸೊ ಈ ಸೊಲ್ಯೂಷನ್ ಏನಾಗಿರಬೇಕು, ಬಾಯ್ಲಿಂಗ್ ಪಾಯಿಂಟ್ ಏನು ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 732 ಕೊಟ್ಟಿದ್ದಾರೆ. ನಾವೇನು ಮಾಡ್ತೀವಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ತೊಗೊತೀವಿ. ಅಟ್ 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾನು ಪ್ರೆಷರ್ ಏನು ತೊಗೊತೀನಿ, ಸೊ ದಟ್ ಈಸ್ 760 mm ತೊಗೊಂಡ್ಬಿಡ್ತೀನಿ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟಾಗಿದೆ. ಇವಾಗ ನಾನೇನು ಮಾಡ್ತೀನಿ, ಫಸ್ಟ್ ನಾನು ಡಿಫ್ರೆನ್ಸ್ ದಟ್ ಈಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ನಾನು ನಂಬರ್ ಆಫ್ ಮೋಲ್ಸ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಏನು ಮಾಡ್ತೀನಿ, ಫಸ್ಟ್ ಟಾಸ್ಕ್ ಏನು ನನಗೆ ಗೊತ್ತಿರೋದು, ದಟ್ ಈಸ್ P ಡಿವೈಡೆಡ್ ಬೈ P1 ತೊಗೊಂಬಂದರೆ ನಂದು ಏನಿದು, ದಿಸ್ ವಿಲ್ ಬಿ ಯರ್ NBನ ಈಕ್ವಲ್ ಆಗಿರತ್ತಾ. ಸೊ ನಾನೇನು ಮಾಡ್ತೀನಿ, NB ಡಿವೈಡೆಡ್ ಬೈ XB ಅಲ್ವಾ, ಇದಕ್ಕೆ ತಾನು ಈಕ್ವಲು. ಸೊ ಇದು ಯಾಕೆ ಇದು ಈಕ್ವಲು, NB ಡಿವೈಡೆಡ್ ಬೈ NAಗೆ ಈಕ್ವಲ. ಇದನ್ನ ಇಕ್ವೇಷನ್ ಅಂತ ತೊಗೊತೀನಿ. ಈ ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಣ. ಸೊ ಡೆಲ್ಟಾ TP ಅಂದ್ರೆ ಏನು, ಸೊ ದಟ್ ಈಸ್ P ಇನಿಷಿಯಲ್ ಪ್ರೆಷರ್ ಏನಾಗಿದೆ 760 ಮೈನಸ್ 732ನ ಡಿವೈಡೆಡ್ ಬೈ ಏನು, ನಂದು 760ನ ಈಸ್ ಈಕ್ವಲ್ ಟು NB ಅಂದ್ರೆ ಏನು, ಸೊ ನಂದು ವೇಟ್ ಆಫ್ B ಏನು ಕೊಟ್ಟಿದ್ದಾರೆ ಅದನ್ನು ಬರೆಯೋದು 6.5 ಡಿವೈಡೆಡ್ ಬೈ ಮೋಲ್ಸ್ ಆಫ್ MB ಹಾಗೆ ಬರೆಯೋದು ಇಂಟು ನಂದು NA ಏನಾಗಿರುತ್ತೆ, ಸೊ ದಟ್ ಈಸ್ ನಂದು ವಾಟರ್ದು ನಂಬರ್ ಆಫ್ ಮೋಲ್ಸ್ ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ, ಗಿವನ್ ಮಾಸ್ ಡಿವೈಡೆಡ್ ಬೈ 18 ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಇದರಿಂದ ನಂದು ಮೋಲಾರ್ ಮಾಸ್ ಆಫ್ B ಸೊಲ್ಯೂಷನ್ನು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಮೋಲಾರ್ ಮಾಸ್ ಆಫ್ ಸೊಲ್ಯೂಷನ್ Bನ ಐಡೆಂಟಿಫೈ ಮಾಡ್ಕೊಬೋದು, ಅಥವಾ ನೀವೇನು ಮಾಡ್ಬೋದು, NA ಡಿವೈಡ್ ಬೈ NB ಇಂದ ಡೈರೆಕ್ಟಾಗಿ N2ನ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ. ಸೊ ಇಟ್ ವಿಲ್ ಬಿ ಯೋರ್ 46 ಬರುತ್ತೆ. ಸೊ ಇದು ಮಾಡೋದೇ ಬೇಡ, ಲೆಟ್ ಅಸ್ ಕ್ಯಾಲ್ಕುಲೇಟ್ NB2 ಡೈರೆಕ್ಟ್. 100 ಡಿವೈಡೆಡ್ ಬೈ NBನ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿರಿ. ಸೊ NBನ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರಿ 0.2046 ಮೋಲ್ಸ್ ಬಂತು. ಇವಾಗ ಏನು ಮಾಡ್ಬೇಕು, ನೀವು ಮೊಲಾಲಿಟಿಯಿಂದ ಡೈರೆಕ್ಟಾಗಿ ನೀವೇನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ಬೋದು. ಅದೇನಾಗುತ್ತೆ, ಸೊ ನಿಮಗೆ ಕ್ಯಾಲ್ಕುಲೇಟ್ ಏನು ಮಾಡೋಕ್ಕೆ ಕೇಳಿರೋದು ನಿಮಗೆ, ಸೊ ದೇ ಹ್ಯಾವ್ ಕ್ಯಾಲ್ಕುಲೇಟೆಡ್ ನಿಮ್ಮದು ಡೆಲ್ಟಾ TF ಕ್ಯಾಲ್ಕುಲೇಟ್ ಡೆಲ್ಟಾ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿಸ್ ಸೊಲ್ಯೂಷನ್. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿಸ್ ಸೊಲ್ಯೂಷನ್ ಈಸ್ ಡೆಲ್ಟಾ TB. ಕ್ಯಾಲ್ಕುಲೇಟ್ ಮಾಡಿ. ಡೆಲ್ಟಾ TB ಏನಾಗುತ್ತೆ ಇವಾಗ, KB ಎಬಿಲೋಸ್ಕೋಪಿಕ್ ಕಾನ್ಸ್ಟೆಂಟ್ ಕೊಟ್ಟಿರೋದ್ರಿಂದ ಆ್ಯಂಡ್ ಮೊಲಾಲಿಟಿ ಇದೇನಾಗಿರುತ್ತೆ, KB ಮೊಲಾಲಿಟಿ ಏನಾಗಿರುತ್ತೆ ಆಫ್ ಸಾಲ್ವೆಂಟ್ದು ಇಂಟು 1000 ಗ್ರಾಮ್ಸಲ್ಲಿ ಬರೋದ್ರಿಂದ, ಆ್ಯಂಡ್ ನೀವೇನು ಮಾಡ್ತೀರಾ, ಮೊಲಾಲಿಟಿ ವೇಟ್ ಆಫ್ ಸಾಲ್ವೆಂಟ್ ಎಷ್ಟು ಕೊಟ್ಟಿದ್ದಾರೆ NA ತೊಗೊಂಡಿರಲ್ವಾ. ಸೊ ಇದು ಏನಕ್ಕೆ ಈಕ್ವಲ್ ಆಗಿರುತ್ತೆ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು KB ಎಷ್ಟು ಕೊಟ್ಟಿದ್ದಾರೆ 0.52, N2 ಎಷ್ಟು ಬಂದಿದೆ 0.2046 ಇಂಟು 1000 ಡಿವೈಡೆಡ್ ಬೈ WA ಎಷ್ಟು ಕೊಟ್ಟಿದ್ದಾರೆ 100 ಕೊಟ್ಟಿದ್ದಾರೆ. ಸೊ ಇದನ್ನು ಮಾಡಿದಾಗ ಕ್ಯಾಲ್ಕುಲೇಟ್ ನಂದು ಡೆಲ್ಟಾ TB ಅಂದರೆ ಡಿಫ್ರೆನ್ಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಬಂತು, ಸೊ ಡಿಫ್ರೆನ್ಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಬಿ 1.06 ಬರುತ್ತೆ. 1.06 ಆ್ಯಂಡ್ ನಂದು ಇದು ಬಾಯ್ಲಿಂಗ್ ಪಾಯಿಂಟ್ ಏನಾಗಿತ್ತು, ದಟ್ ಈಸ್ ನಂದು ಇದ್ರದ್ದು, ಸೊ ಇಟ್ ವಿಲ್ ಬಿ TB ವಿಲ್ ಬಿ 100 ಡಿಗ್ರಿ ಸೆಲ್ಸಿಯಸ್. ಸೊ ನಂದೇನು ಕಂಡುಹಿಡಿಬೇಕು, ನಾನು ಸೊಲ್ಯೂಷನ್ದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟಾಗಿರುತ್ತೆ ತಾನೆ, ಅದನ್ನು ಕಂಡುಹಿಡಿಬೇಕಾ. ಸೊ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಏನಾಗಿರುತ್ತೆ, ಸೊ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ದಟ್ ಈಸ್ TB ಆಫ್ ಸೊಲ್ಯೂಷನ್, ದಿಸ್ ಇಸ್ ಇನಿಷಿಯಲ್ದು ಮೈನಸ್
ಟಿ ಬಿ ಇನಿಷಿಯಲ್ ಈಸ್ ಈಕ್ವಲ್ ಟು ಏನಾಗಿದೆ ಡೆಲ್ಟಾ ಟಿ ಬಿನ. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯಿತು, ಸೊ ದಿಸ್ ಇಸ್ ಟಿ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಇನಿಷಿಯಲ್ ಎಷ್ಟಾಗಿದೆ ಅನ್ನೋದು 100 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಡೆಲ್ಟಾ ಟಿ ಬಿ 1.06. ಸೊ ಇದರಿಂದ ಏನಾಯಿತು 101.06 ಆಗಿರುತ್ತೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಯೋರ್ 101 ಡಿಗ್ರಿ ಸೆಲ್ಸಿಯಸ್. ದಟ್ ಈಸ್ ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ 20 ml ಆಫ್ aqueous ಸೊಲ್ಯೂಷನ್ ಆಫ್ ಪ್ರೋಟೀನ್ ಕಂಟೈನ್ಸ್. ಸೊ ವಾಲ್ಯೂಮ್ ಕೊಟ್ಟಿದ್ದಾರೆ ಒಂದು ಪ್ರೋಟೀನ್ದು. ಸೊ ಆ ವಾಲ್ಯೂಮ್ ಈಸ್ 200 ml. ಅದರಲ್ಲಿ ಪ್ರೋಟೀನ್ ಎಷ್ಟಿದೆ ಅಂತ ಹೇಳಿದ್ರೆ ದಟ್ ಈಸ್ ವೇಟ್ ಆಫ್ ಪ್ರೋಟೀನ್ ಎಷ್ಟು ಕೊಟ್ಟಿದ್ದಾರೆ 1.26 ಗ್ರಾಮ್ ಕೊಟ್ಟಿದ್ದಾರೆ. ದ ಆಸ್ಮೋಸಿಸ್ ಪ್ರೆಷರ್ ಆಫ್ ಸೊಲ್ಯೂಷನ್ ಅಟ್ 300 ಡಿಗ್ರಿ ಸೆಲ್ಸಿಯಸ್. ಸೊ ಟೆಂಪರೇಚರ್ 300 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಆಸ್ಮೋಟಿಕ್ ಪ್ರೆಷರ್ ಕೊಟ್ಟಿದ್ದಾರೆ 2.57 × 10⁻³ ಬಾರ್ ಅಷ್ಟು ಪ್ರೆಷರ್ ಇದೆ. ದ ಮೋಲಾರ್ ಮಾಸ್ ಆಫ್ ಪ್ರೋಟೀನ್ ವಿಲ್ ಬಿ. ಸೊ ಮಾಸ್ ಆಫ್ ಪ್ರೋಟೀನ್ ಎಷ್ಟಾಗುತ್ತೆ, ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೇಳಿದ್ದಾರೆ ಅಷ್ಟೇ. ಸೊ ಆರ್ ವ್ಯಾಲ್ಯೂನು ಕೊಟ್ಟಿದ್ದಾರೆ. ಆರ್ ವ್ಯಾಲ್ಯೂ ಎಷ್ಟಿದೆ 0.083 ಲೀಟರ್ ಬಾರ್ ಪರ್ ಮೋಲ್ ಪರ್ ಕೆಲ್ವಿನ್. ಈಗ ನೋಡ್ರಿ, ಸೊ ನಂದು ಪ್ರೆಷರ್ ಆಸ್ಮೋಟಿಕ್ ಪ್ರೆಷರ್ನ ನೀವೇನು ಮಾಡಬೇಕು ಅಂದರೆ ಸಿಂಪಲ್ ಆಗಿ ಅದನ್ನು ಮುಂದೆಗಡೆ ಅರ್ಥ ಆಗುತ್ತೆ. ಬಟ್ ಆಸ್ಮೋಟಿಕ್ ಪ್ರೆಷರ್ನ ನೀವು ನಾರ್ಮಲ್ ಪ್ರೆಷರಿಗೆ ಕನ್ವರ್ಟ್ ಮಾಡಿ ಆ್ಯಂಡ್ ಇದನ್ನು ಐಡಿಯಲ್ ಗ್ಯಾಸ್ ಈಕ್ವೇಷನ್ ಥರ ನೋಡ್ಕೊತಾ ಹೋಗಿ, ಆಯಿತಾ. ಆಸ್ಮೋಟಿಕ್ ಪ್ರೆಷರ್ನ ನಾರ್ಮಲ್ ಪ್ರೆಷರ್ ಥರ ಕನ್ಸಿಡರ್ ಮಾಡಿ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಥರ ಮಾಡ್ಕೊತಾ ಹೋಗಿ. ಐಡಿಯಲ್ ಗ್ಯಾಸ್ ಈಕ್ವೇಷನ್ ಏನು, ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿನ. ಸೊ ಇದನ್ನು ನೀವು ನಾರ್ಮಲ್ ಆಗಿ ಪೈ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಬರ್ಕೊಂತ ಹೋಗಿ. ಸೊ ಎನ್ ಆರ್ ಟಿ ಅಂದ್ರೇನು, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲಿಡ್ ಬರಿತಾ ಹೋದ್ರೆ ಡಬ್ಲ್ಯೂ ಬಿ ಡಿವೈಡೆಡ್ ಬೈ ಎಮ್ ಬಿ ಆರ್ ಟಿ ಬರಿತಾ ಹೋಗ್ತೀರ ಅಷ್ಟೇ. ಸೊ ಏನಾಯ್ತಂದು ಎಮ್ ಬಿ ಏನಾಯಿತು, ಎಮ್ ಬಿ ವಿಲ್ ಬಿ ಈಕ್ವಲ್ ಟು ಡಬ್ಲ್ಯೂ ಬಿ ಪೈ ವಿ ಆರ್ ಟಿ ಬರ್ಕೊತಾ ಹೋಗ್ತೀರಾ. ಸೊ ನಂದು ಮೋಲಾರ್ ಮಾಸ್ ಏನಾಯಿತು, ಡಬ್ಲ್ಯೂ ಬಿ ಏನು ಬರಿತೀರಾ, ದಟ್ ಈಸ್ ಪಿ ಬಂದ್ಬಿಟ್ಟು 1.26 ಇಂಟು 0.083 ಇಂಟು 300 ಕೆಲ್ವಿನ್. ಆಸ್ಮೋಟಿಕ್ ಪ್ರೆಷರ್ ಎಷ್ಟು ಬರೀತೀರಾ 2.57 ಇಂಟು 10⁻³ ಬಾರ್. ವಾಲ್ಯೂಮ್ ಎಷ್ಟು ಬರೀತೀರಾ 200 ml ಬರೀತೀರಾ ಅಷ್ಟೇ, ml. ಆ್ಯಂಡ್ ಇದು ಬಂದ್ಬಿಟ್ಟು ನಿಮ್ಮದು ಈಕ್ವಲ್ ಆಗಿರುತ್ತೆ 361,038 ಗ್ರಾಮ್ ಪರ್ ಮೋಲಿಗೆ. ಓಕೆನಾ? ಓಕೆ, ನೆಕ್ಸ್ಟ್ ಬರೋಣ ನಂದು ಈ ವ್ಯಾಂಟ್ ಹಾಫ್ ಫ್ಯಾಕ್ಟರಿಗೆ. ಸೊ ವ್ಯಾಂಟ್ ಹಾಫ್ ಫ್ಯಾಕ್ಟರ್ ಅಂದರೆ ಏನಿಲ್ಲ. ಸೊ ಇದ್ರದ್ದು ಬಂದ್ಬಿಟ್ರೆ ನಾನು ಏನು ಹೇಳ್ಬೋದು, ಒಂದು ಸೊಲ್ಯೂಷನ್ ಇದೆ ಅಲ್ವಾ, ಈ ಸೊಲ್ಯೂಷನಲ್ಲಿ ಏನಾಗ್ಬೋದು, ಒಂದು ನಾನು ಸಾಲ್ವೆಂಟ್ ಇದೆ, ಲೆಟ್ಸ್ ಸೇ NaCl ಸಾಲ್ವೆಂಟ್ ಇದೆ ಒಂದು, ಆಯಿತಾ. ಸೊ NaCl ಸಾಲ್ವೆಂಟ್ ಇದೆ, ಇದನ್ನು ನಾನು ವಾಟರನ್ನು ಸೊಲ್ಯೂಷನಲ್ಲಿ ಹಾಕಿದಾಗ ಇದು NaCl ಆಗುತ್ತೆ, ಡಿಸೋಸಿಯೇಟ್ ಆಗುತ್ತೆ Na+ ಆ್ಯಂಡ್ Cl-. ಈಗ ಇನಿಷಿಯಲಿ ಸಾಲ್ಯೂಟ್ ಪಾರ್ಟಿಕಲ್ ಏನಿತ್ತು, ಒಂದೇ ಒಂದು ಪಾರ್ಟಿಕಲ್ ಇತ್ತು. ಸೊ ನನ್ನ ಅಕಾರ್ಡಿಂಗ್ ಏನು, ನಾನು ಒಂದೇ ಒಂದು ಪಾರ್ಟಿಕಲ್ NaCl ಹಾಕಿದೆ. ಬಟ್ ಸೊಲ್ಯೂಷನಲ್ಲಿ ಹಾಕಿದಾಗ ನಾನು ನೋಡ್ತಿದ್ದೀನಿ ಒಂದು ಪಾರ್ಟಿಕಲ್ ಅಕಾರ್ಡಿಂಗ್ ನಂದು ಎಲಿವೇಶನ್ ಇಷ್ಟು ಬಾಯ್ಲಿಂಗ್ ಪಾಯಿಂಟ್ ಆಗಬೇಕಾಗಿತ್ತು. ಬಟ್ ನನಗೆ ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ಎಲಿವೇಶನ್ ಹೇಗಾಗೋಯ್ತು, ಎಲಿವೇಶನ್ ಆಗೋಕ್ಕೆ ಏನು ಕಾರಣ, ನಂಬರ್ ಆಫ್ ಪಾರ್ಟಿಕಲ್ಸೇ. ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಹೇಗೆ ಜಾಸ್ತಿ ಆಗೋಯ್ತು, ಕನ್ಫ್ಯೂಷನಲ್ಲಿ ಇಡ್ತೀವಿ. ಸೊ ಅದಕ್ಕೆ ಆನ್ಸರ್ ಕೊಟ್ಟರು ಅವ್ರು ಏನು ಹೇಳ್ತಾರೆ ಅಂದರೆ, ನಿಮ್ದು ಎಲೆಕ್ಟ್ರೋಲೈಟ್ ನೀವು ಹಾಕಿದ್ದೀರಾ, ಈ ಎಲೆಕ್ಟ್ರೋಲೈಟು ಸೊಲ್ಯೂಷನಲ್ಲಿ ಹೋದ್ಮೇಲೆ ಡಿಸೋಸಿಯೇಟ್ ಆಗಿ ಒಂದು ಪಾರ್ಟಿಕಲು 2 ಪಾರ್ಟಿಕಲಿಗೆ ಕೊಡ್ತು. ಸೊ ನೇಚರ್ ಏನಾದರೂ ಆಗಿರಲಿ, ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತೂ 2 ಇನ್ಕ್ರೀಸ್ ಆಯ್ತಲ್ವಾ. ಸೊ ನಂಬರ್ ಆಫ್ ಪಾರ್ಟಿಕಲ್ ಇನ್ಕ್ರೀಸ್ ಆಗಿರೋದ್ರಿಂದ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟು ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ಆಯಿತು, ಇಷ್ಟೇ, ಆಯಿತಾ. ಇದು ರೆಕಾರ್ಡಿಂಗ್ ಇಟ್ ಈಸ್ ಅದೇ ಈ ಒಂದು ನಂಬರ್ ಆಫ್ ಪಾರ್ಟಿಕಲ್ಸ್ ಏನು ರೇಷಿಯೋ ನಾವು ಐಡೆಂಟಿಫೈ ಮಾಡ್ತೀವಿ, ಎಕ್ಸ್ಪೆಕ್ಟೆಡ್ ವರ್ಸಸ್ ನಿಮ್ಮದು ಅಬ್ಸರ್ವ್ಡು, ಅದನ್ನೇನು ಹೇಳ್ತೀರಾ, ವ್ಯಾಂಟ್ ಹಾಫ್ ಫ್ಯಾಕ್ಟರ್ ಅಂತ ಹೇಳ್ತೀರಾ. ನೋಡಿ, ಇಟ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ, ಯಾವ್ದ್ರದ್ದು ರೇಷಿಯೋ, ಎಕ್ಸ್ಪರಿಮೆಂಟಲ್ ವ್ಯಾಲ್ಯೂ ಅಂದರೆ ಆ್ಯಕ್ಚುಲಿ ಎಷ್ಟು ಬಂದಿತ್ತು ಆ ವ್ಯಾಲ್ಯೂ ಆಫ್ ಕಾಲಿಗೇಟಿವ್ ಪ್ರಾಪರ್ಟಿ ಟು ದಿ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ. ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಾವು ಡಿಸೋಸಿಯೇಷನ್ ಏನು ಕ್ಯಾಲ್ಕುಲೇಟ್ ಮಾಡಲ್ಲ, ಹಾಗೆ ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂ ನಾವು ಡಿವೈಡ್ ಮಾಡಿದಾಗ ಏನು ವ್ಯಾಲ್ಯೂ ಸಿಗುತ್ತೆ, ದ್ಯಾಟ್ ವಿಲ್ ಬಿ ಯೋರ್ ವ್ಯಾಂಟ್ ಆಫ್ ಫ್ಯಾಕ್ಟರ್. ಸೊ ನಾನು 2 ಹೇಳ್ದನಲ್ಲ ಕಂಡೀಷನ್. ಸೊ ಒಂದು ಇದೆ ಹೇಳಿದೆ ನಾನು ಡಿಸೋಸಿಯೇಷನ್ಗೆ, ಆ್ಯಂಡ್ ಅಸೋಸಿಯೇಷನ್ ಆಗ್ಬೋದು 2 ಸೊಲ್ಯೂಷನಲ್ಲಿ. ಸೊ ಲೆಟ್ಸ್ ಸೇ ನಾನು ಏನು ಹಾಕಿದ್ದೀನಿ ಅಂತ ಹೇಳಿದ್ರೆ, ಒಂದು AB + CD ಹಾಕಿದ್ದೀನಿ ಒಂದು ಮಿಕ್ಸ್ಚರಲ್ಲಿ. ಇದರಲ್ಲಿ ಏನು ಮಾಡಿದ್ದೀನಿ ನಾನು, AB + CDನೇ ಹಾಕಿದ್ದೀನಿ. ಅಸೋಸಿಯೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಂದು ಈ AB ಆ್ಯಂಡ್ CD ಏನಾಗಿರುತ್ತೆ, ಇವೆರಡು ಕಂಬೈನ್ ಮಾಡ್ಕೊಂಬಿಡುತ್ತೆ. ಡಿಸೋಸಿಯೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದೇ A + B ಕೊಟ್ಬಿಟ್ಟು +CD ಕೊಡ್ಬೋದು, ಆರ್ ನಿಂದು ಈ CDನೂ ಏನಾಗ್ಬೋದು, ನಿಂದು ಡಿಸೋಸಿಯೇಟ್ ಆಗ್ಬೋದು ಸೊಲ್ಯೂಷನ್ ಒಳಗಡೆ. ಸೊ ಇಲ್ಲೇನಾಯಿತು, AB + CD 2 ಮಾಲಿಕ್ಯೂಲ್ಸ್ ಬಂದ್ಬಿಟ್ಟು ನಿಮ್ಗೇನು ಕೊಡ್ತು,
ಒಂದು ಮಾಲಿಕ್ಯೂಲ್ ಕೊಡ್ತು, ಒಂದು ನಂಬರ್ ಕೊಡ್ತು ಫೈನಲ್ ಆಗಿ. ಬಟ್ ಇದರಲ್ಲಿ ನೀವು ಇನಿಷಿಯಲಿ 2 ಮಾಲಿಕ್ಯೂಲ್ಸ್ ಹಾಕಿದ್ರಿ, ಬಟ್ ಫೈನಲ್ ಆಗಿ ಸೊಲ್ಯೂಷನಲ್ಲಿ ಹೋದ್ಮೇಲೆ ಅದು 3 ನಂಬರ್ ಮಾಲಿಕ್ಯೂಲ್ಸ್ಗೆ ಇನ್ಕ್ರೀಸ್ ಆಯಿತು ಅಥವಾ 4 ನಂಬರ್ ಆಫ್ ಮಾಲಿಕ್ಯೂಲ್ಸ್ಗೆ ಇನ್ಕ್ರೀಸ್ ಆಯಿತು. ದ್ಯಾಟ್ ಮೀನ್ಸ್ ನಿಮ್ಮದು ಇನಿಷಿಯಲ್ಗಿಂತ ಸೊಲ್ಯೂಷನ್ ಒಳಗಡೆ ಯಾವಾಗ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ಕ್ರೀಸ್ ಆಗುತ್ತೆ ದ್ಯಾಟ್ ವಿಲ್ ಹ್ಯಾಪನ್ ಇನ್ ಡಿಸೋಸಿಯೇಷನ್. ಆ್ಯಂಡ್ ಯಾವಾಗ ಆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕಡಿಮೆ ಆಗುತ್ತೆ ದ್ಯಾಟ್ ವಿಲ್ ಫಾರ್ಮ್ ಆಫ್ ಅಸೋಸಿಯೇಷನ್. ಆ್ಯಂಡ್ ಇವಾಗ ಏನಾಗುತ್ತೆ ನೋಡಿ, ಡಿಸೋಸಿಯೇಷನ್ ಆದಾಗ ಎಲ್ಲ ಸತಿನೂ ನಿಮ್ದು ಏನಾಗುತ್ತೆ, ಐ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ದಟ್ ಈಸ್ ವ್ಯಾಂಟ್ ಆಫ್ ಫ್ಯಾಕ್ಟರು ಯಾವಾಗಲೂ 1ಗಿಂತ ಜಾಸ್ತಿ ಇರುತ್ತೆ. ಆ್ಯಂಡ್ ಯಾವಾಗ ಅಸೋಸಿಯೇಷನ್ ಆಗುತ್ತೆ ಈ ವ್ಯಾಂಟ್ ಆಫ್ ಫ್ಯಾಕ್ಟರ್ 1ಗಿಂತ ಕಡಿಮೆ ಇರುತ್ತೆ ಅಷ್ಟೇ. ಆ್ಯಂಡ್ ಯಾವಾಗ ಏನೂ ಆಗಲ್ಲ ವ್ಯಾಂಟ್ ಆಫ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಈಗ ಬರೋಣ, ಇದೇ ವ್ಯಾಂಟ್ ಆಫ್ ಫ್ಯಾಕ್ಟರ್ ನಾನು ಹೇಳಿದ್ನಲ್ವಾ. ಸೊ ಎಕ್ಸ್ಪರಿಮೆಂಟಲ್ ವ್ಯಾಲ್ಯೂ ಆಫ್ ಕಾಲಿಗೇಟಿವ್ ಪ್ರಾಪರ್ಟಿ ಎಷ್ಟು ಬಂದಿದೆ ಡಿವೈಡೆಡ್ ಬೈ ಕ್ಯಾಲ್ಕುಲೇಟ್ ಮಾಡಿದಾಗ ಆ ಒಂದು ಪ್ರಾಪರ್ಟಿದ ಆನ್ಸರ್ ಎಷ್ಟು ಬಂದಿದೆ ಡಿವೈಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ. ಸೊ ಈ ಆನ್ಸರ್ ಏನಾದರೂ ಗ್ರೇಟರ್ ದ್ಯಾನ್ 1 ಇದ್ರೆ ಏನು ಹೇಳ್ತೀರಾ ನೀವು, ಅಲ್ಲಿ ಡಿಸೋಸಿಯೇಷನ್ ಆಗಿದೆ. ಇದು ಲೆಸ್ ದ್ಯಾನ್ 1 ಇದ್ರೆ ಏನು ಹೇಳ್ತೀರಾ ನೀವು, ಓಕೆ ಅದರಲ್ಲಿ ಅಸೋಸಿಯೇಷನ್ ಆಗಿದೆ ಅಂತ ಹೇಳ್ತೀರಾ ಅಷ್ಟೇ. ಸೊ ಇದೇನು ಅಬ್ಸರ್ವ್ಡ್ ಆ್ಯಂಡ್ ನಾರ್ಮಲ್ ವ್ಯಾಲ್ಯೂ ಆಫ್ ಪ್ರಾಪರ್ಟಿ. ಅದೇ ಥರ ನಾರ್ಮಲ್ ಮಾಲಿಕ್ಯುಲರ್ ಮಾಸ್ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿರೋ ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ ಅದರಿಂದ. ಐ ಈಸ್ ಈಕ್ವಲ್ ಟು 1 ಆದರೆ ಅಸೋಸಿಯೇಷನೂ ಆಗಿಲ್ಲ ಡಿಸೋಸಿಯೇಷನೂ ಆಗಿಲ್ಲ. ಐ ಈಸ್ ಗ್ರೇಟರ್ ದ್ಯಾನ್ 1 ಆದರೆ ಅಲ್ಲಿ ಡಿಸೋಸಿಯೇಷನ್ ಆಗಿದೆ ಅಂತ ಅರ್ಥ. ಐ ಈಸ್ ಲೆಸ್ ದ್ಯಾನ್ 1 ಆಗಿದೆ ಅಲ್ಲಿ ಅಸೋಸಿಯೇಷನ್ ಆಗಿದೆ ಅಂತ ಅರ್ಥ. ಎರಡು ಜಾಯಿನ್ ಆಗಿದ್ದಾವೆ ಅಂತ ಅರ್ಥ. ಈಗ ಬರೋಣ ವ್ಯಾಂಟ್ ಆಫ್ ಫ್ಯಾಕ್ಟರ್ಸ್ಗಳಿಗೆ. ಓಕೆ, ಸೊ ವ್ಯಾಂಟ್ ಆಫ್ ಫ್ಯಾಕ್ಟರ್ಸ್ಗಳಿಗೆ ಬಂದರೆ ಫಸ್ಟ್ ಒನ್ ಇಸ್ ಯುವರ್ ವ್ಯಾಂಟ್ ಆಫ್ ಬಾಯ್ಲ್ಸ್ ಲಾ. ಸೊ ವ್ಯಾಂಟ್ ಆಫ್ ಬಾಯ್ಲ್ಸ್ ಲಾ ಏನು ಹೇಳುತ್ತೆ ಅಂತ ನೋಡ್ಕೊಂಡೋಣ. ಫಸ್ಟ್ ನಿಮಗೆ ಬಾಯ್ಲ್ಸ್ ಲಾ ಆ್ಯಂಡ್ ಚಾರ್ಲ್ಸ್ ಲಾ ಕ್ಲಿಯರ್ ಇದೆಯಲ್ವಾ. ಓಕೆ, ಸೊ ಬಾಯ್ಲ್ಸ್ ಲಾ ಬಂದ್ಬಿಟ್ಟು ನಿಮ್ದು ಏನು ಹೇಳ್ತಾ ಹೋಗುತ್ತೆ, ಬಾಯ್ಲ್ಸ್ ಲಾ ಟಾಕ್ ಅಬೌಟ್ ನಿಮ್ಮದು ಪ್ರೆಷರು ಆ್ಯಂಡ್ ವಾಲ್ಯೂಮ್ ಬಗ್ಗೆ ಮಾತಾಡುತ್ತಲ್ಲ ಫಸ್ಟ್ ಲಾನೇ. ಸೊ ಬಾಯ್ಲ್ಸ್ ಲಾ ಏನು ಹೇಳುತ್ತೆ, ಸೊ ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ, ಫ್ರಮ್ ಬಾಯ್ಲ್ಸ್ ಲಾ ನಿಮ್ದೇನಾಗಿದೆ ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅದನ್ನೇ ಈಕ್ವೇಟ್ ಮಾಡಬೇಕಷ್ಟೆ ನೀವು. ಸೊ ಬಾಯ್ಲ್ಸ್ ಲಾನೇ ಇಟ್ಕೊಂಡು ಪ್ರೆಷರ್ ಪ್ಲೇಸಲ್ಲಿ ಏನು ಬರೀತೀರಾ ನೀವು, ವಾಲ್ಯೂಮ್ ಹಾಕ್ಬಿಟ್ಟು ಕಾನ್ಸ್ಟೆಂಟ್ ಬರೀತೀರಾ. ಆ್ಯಂಡ್ ಅಕಾರ್ಡಿಂಗ್ ಟು ದಿಸ್ ಆಸ್ಮೋಟಿಕ್ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಅದನ್ನೇ ಹೇಳಿತಿರೋದು. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆಸ್ಮೋಟಿಕ್ ಪ್ರೆಷರ್ ಆಫ್ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲಾರ್ ಕಾನ್ಸಂಟ್ರೇಷನ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ವಾಲ್ಯೂಮ್ ಬಗ್ಗೆ ಮಾತಾಡ್ತಾರೆ. ಸೊ ವಾಲ್ಯೂಮ್ದು ಇನ್ವರ್ಸ್ ಏನು, ಕಾನ್ಸಂಟ್ರೇಷನ್ ಅಲ್ವಾ. ಸೊ ಕಾನ್ಸಂಟ್ರೇಷನ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ ಅಂತ ನಾನು ಹೇಳ್ಬೋದು, ಆಯಿತಾ. ಸೊ ಅಕಾರ್ಡಿಂಗ್ ಟು ಪೈ ವಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಅಥವಾ ನೀವುದು ಪೈ ಡಿವೈಡೆಡ್ ಬೈ ಸಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಕಾನ್ಸಂಟ್ರೇಷನ್ನ ಇಟ್ಕೊಂಡ್ರೆ. ಅದೇ ನಾನು ಚಾರ್ಲ್ಸ್ ಲಾ ಬಗ್ಗೆ ಮಾತಾಡಿದ್ರೆ, ಚಾರ್ಲ್ಸ್ ಲಾ ಇದ್ರ ಬಗ್ಗೆ ಮಾತಾಡಿದ್ರೆ ಪ್ರೆಷರ್ ಆ್ಯಂಡ್ ಟೆಂಪರೇಚರ್. ಸೊ ಬೈ ಚಾರ್ಲ್ಸ್ ಲಾ ನನಗೇನು ಕೊಟ್ಟಿದೆ, ಸೊ ಚಾರ್ಲ್ಸ್ ಲಾ ಅಕಾರ್ಡಿಂಗ್ ಏನು ಗೊತ್ತಿದೆ, ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ನಾನೇನು ಮಾಡ್ತೀನಿ, ಇದನ್ನೇ ಇಲ್ಲಿ ಹಾಕ್ತೀನಿ. ದಟ್ ಈಸ್ ಆಸ್ಮೋಟಿಕ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ಬರೀತೀನಿ ಅಷ್ಟೇ. ಸೊ ಆಸ್ಮೋಟಿಕ್ ಪ್ರೆಷರ್ ಡಿವೈಡೆಡ್ ಬೈ ಟೆಂಪರೇಚರ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ ಅಟ್ ಕಾನ್ಸ್ಟೆಂಟ್ ಕಾನ್ಸಂಟ್ರೇಷನ್, ಅಂದರೆ ಕಾನ್ಸ್ಟೆಂಟ್ ವಾಲ್ಯೂಮಲ್ಲಿದ್ದಾಗ. ಸೊ ಅಟ್ ಕಾನ್ಸ್ಟೆಂಟ್ ಕಾನ್ಸಂಟ್ರೇಷನ್ ಆರ್ ವಾಲ್ಯೂಮ್ ನಂದೇನಾಗಿರುತ್ತೆ, ಆಸ್ಮೋಟಿಕ್ ಪ್ರೆಷರ್ ಆಫ್ ಡೈಲ್ಯೂಟ್ ಸೊಲ್ಯೂಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಸ್ಮೋಟಿಕ್ ಟೆಂಪರೇಚರ್ ಆಗಿರುತ್ತೆ ಅಷ್ಟೇ. ನೆಕ್ಸ್ಟ್ ನೋಡೋಣ ನಾವು ಜನರಲ್ ಲಾ, ಇದರಿಂದ ಫಾರ್ಮೇಷನ್ ಮಾಡ್ಬೋದಾ ಇಲ್ವಾ ನೋಡಿ. ಸೊ ನಾನು ಏನು ಹೇಳ್ದೆ, ನಾನು ಆಸ್ಮೋಟಿಕ್ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಆ್ಯಂಡ್ ಆಸ್ಮೋಟಿಕ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಅದೇನು ಹೇಳಿದ್ನಲ್ವಾ. ಸೊ ಇದ್ರ ಅಕಾರ್ಡಿಂಗ್ ನಾನೇನು ಬರಿಬೋದು, ಆಸ್ಮೋಟಿಕ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಡಿವೈಡೆಡ್ ಬೈ ವಿ ಬರಿಬೋದಾ. ಆ್ಯಂಡ್ ನನ್ನ ಹತ್ರ ಇದ್ದಿದೆ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಇದೆಯಾ. ಸೊ ಇದರ ಅಕಾರ್ಡಿಂಗ್ ಪ್ರೆಷರ್ ಏನಾಗಿರುತ್ತೆ, ಎನ್ ಆರ್ ಟಿ ಡಿವೈಡೆಡ್ ಬೈ ವಿ ಆಗಿರುತ್ತೆ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ನಂದು ಏನಾಗಿರ್ಬೋದು, ದಿಸ್ ವಿಲ್ ಬಿ ಈಕ್ವಲ್ ಟು ಎನ್ ಆರ್ ಟಿ ಡಿವೈಡೆಡ್ ಬೈ ವಿ. ಇದು ಒಂದು ಫಾರ್ಮುಲಾ ಸಿಕ್ಕಿರೋದು. ಅದೇ ಫಾರ್ಮುಲಾ ನಾನು ಲಾಸ್ಟಲ್ಲಿ ಯೂಸ್ ಮಾಡೋದಲ್ವಾ, ಪ್ರೆಷರ್ ಪ್ಲೇಸಲ್ಲಿ ನಾನು ಏನು ಮಾಡಿದೆ, ಸುಮ್ಮನೆ ಆಸ್ಮೋಟಿಕ್ ಪ್ರೆಷರ್ನ ಬರೆದೆ, ಸಿಂಪಲ್. ಸೊ ವ್ಯಾಂಟ್ ಆಫ್ ಅವೊಗಾಡ್ರೋಸ್ ಲಾ. ಸೊ ವ್ಯಾಂಟ್ ಆಫ್ ಅವೊಗಾಡ್ರೋ ಲಾಸ್ ಏನು, ಅವೊಗಾಡ್ರೋ ಲಾ ನಾವು ಹೇಗೆ ಹೇಳಿದ್ವಿ, ನಂಬರ್ ಆಫ್ ಮೋಲ್ಸ್ ಈಕ್ವಲ್ ಆಗಿರುತ್ತೆ. ಅಂದರೆ ಪ್ರೆಷರು ಟೆಂಪರೇಚರ್ನ ಈಕ್ವಲ್ ಮಾಡಿಬಿಡ್ತೀವಿ ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಈಕ್ವಲ್ ಆಗಿರುತ್ತೆ. ಸೊ ಇದ್ರ ಅಕಾರ್ಡಿಂಗು ಸೇಮೇ ಮಾಡೋದು. ನಾವೇನು ಮಾಡ್ತೀವಿ, ಸೊ ನಾವು ಆಸ್ಮೋಟಿಕ್ ಪ್ರೆಷರ್ ಇಂಟು ವಾಲ್ಯೂಮ್ ಆಫ್ ಒನ್ ಸೊಲ್ಯೂಷನ್ ತೊಗೊತೀವಿ, N1 RT1 ಆಯಿತಾ. ಆ್ಯಂಡ್ ಇನ್ನೊಂದು ಸೊಲ್ಯೂಷನ್ ತೊಗೊತೀವಿ, ಅದರಲ್ಲಿ ಏನು ಮಾಡ್ತೀವಿ, ಆಸ್ಮೋಟಿಕ್ ಪ್ರೆಷರ್ N2 ಅದರದ್ದು ವಾಲ್ಯೂಮ್ V2 ತೊಗೊತೀನಿ ಆ್ಯಂಡ್ ಇಟ್ ವಿಲ್ ಬಿ ಈಕ್ವಲ್ ಟು N2 RT2 ತೊಗೊತೀನಿ.
ಈಗ ಏನು ಮಾಡ್ತೀನಿ ನಾನು ಹೇಳ್ತಿದ್ರೆ ಟೂ ಸೊಲ್ಯೂಷನ್ ಈಕ್ವಲ್ ಕಾನ್ಸಂಟ್ರೇಷನ್ ತೊಗೊಂಡಿದ್ದೀನಿ. ಅಂದರೆ ಕಾನ್ಸಂಟ್ರೇಷನ್ ಈಕ್ವಲ್ ಆದರೆ ವಾಲ್ಯೂಮ್ ಈಕ್ವಲಾ? ಸೊ ಈಕ್ವಲ್ ಕಾನ್ಸಂಟ್ರೇಷನ್ ಆಗಿರೋದ್ರಿಂದ ಸೊ V1 ಈಸ್ ಈಕ್ವಲ್ ಟು V2 ಆಗಿತ್ತಾ? ಎಕ್ಸಾಕ್ಟ್. ಸೇಮ್ ಆಸ್ಮೋಟಿಕ್ ಪ್ರೆಷರ್ ಆಗಿದೆ ಅಂದರೆ π1 ಈಸ್ ಈಕ್ವಲ್ ಟು π2 ಆಗಿದೆಯಾ? ಸೇಮ್ ಟೆಂಪರೇಚರ್ ಆಗಿದ್ರೆ T1 ಈಸ್ ಈಕ್ವಲ್ ಟು T2 ಆಗಿರುತ್ತಾ? ಸೊ ನಿಮ್ಮದು ವಾಲ್ಯೂಮ್, ಪ್ರೆಷರ್, ಟೆಂಪರೇಚರ್ ಮೂರೂ ಈಕ್ವಲ್ ಆಗಿದ್ದಾಗ ನಾನೇನು ಮಾಡ್ಬೋದು? ಸೊ ಇಫ್ ದೀಸ್ ಟು ಆರ್ ಈಕ್ವಲ್ ದೆನ್ π1 V1 ಇಸ್ ಈಕ್ವಲ್ ಟು π2 V2. ಸೊ ಇದು ರೆಕಾರ್ಡಿಂಗ್ ಏನು? N1R T1 ಇಸ್ ಈಕ್ವಲ್ ಟು N2R T2 ಆಗುತ್ತೆ. ಸೊ R1 T1 ಕ್ಯಾನ್ಸಲ್ ಬಿಕಾಸ್ ದೇ ಆರ್ ಈಕ್ವಲ್. ಏನಾಯ್ತು ಇವಾಗ? ನಂಬರ್ ಆಫ್ ಮೂಲ್ಸು ಈಕ್ವಲ್ ಆಗಿರುತ್ತೆ. ಸೊ ಸೇಮ್ ಅವೊಗಾಡ್ರೋಸ್ ಲಾದಲ್ಲಿ ಹೇಗೆ ಹೇಳಿದ್ರಿ ನೀವು, ಸೇಮ್ ಅದೇ ಥರ ಅದರಲ್ಲೂ ಕೂಡ ಈಕ್ವಲ್ ವಾಲ್ಯೂಮ್ ಆಗಿರೋ ನೀವು ಏನಾದರೂ ಸೊಲ್ಯೂಷನ್ ತಗೊಂಡ್ರಿ ಆ್ಯಂಡ್ ಅದನ್ನು ನೀವು ಸೇಮ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಮೇಲೆ ನಾವು ಮೇಂಟೈನ್ ಮಾಡಿದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಯಾವ ಟೈಪ್ ಆಫ್ ಅದರಲ್ಲಿ ಗ್ಯಾಸ್ ಇದೆ ಅಥವಾ ಯಾವ ಟೈಪ್ ಆಫ್ ಅಲ್ಲಿ ಸಾಲ್ಯೂಟ್ ಇದೆ ಅದರದ್ದು ನಂಬರ್ ಈಕ್ವಲ್ ಇರುತ್ತೆ. ಆಯಿತಾ? ಸೇಮ್ ಇಲ್ಲೇ ಆಗ್ತಿರೋದು ಅದೇ, ಈಕ್ವಲ್ ವಾಲ್ಯೂಮ್ ಬಟ್ ಈಕ್ವಲ್ ಪ್ರೆಷರ್ ಜಾಗದಲ್ಲಿ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಇಕ್ಕಿದ್ರಿ ಆ್ಯಂಡ್ ಸೇಮ್ ಟೆಂಪರೇಚರ್ ಇಕ್ಕಿದ್ರಿ. ಅವಾಗ ಏನಾಯಿತು ನಿಮ್ಮದು ಟೂ ಸೊಲ್ಯೂಷನಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಏನಾಯಿತು? ಈಕ್ವಲ್ ಆಯಿತು. ಸಿಂಪಲ್ ಅಷ್ಟೇ. ಆಯಿತಾ? ಈಗ ಬರೋಣ ಕ್ವೆಶನ್ಸ್ ಏನೇನು ಬಂತವೆ ಅಂತ. ಸೊ ಕ್ವೆಶನ್ಸ್ ಬಂದ್ಬಿಟ್ಟು 2016 ಬಂದಿರೋದು ದ ವ್ಯಾಂಟ್ ಆಫ್ ಫ್ಯಾಕ್ಟರ್ ಫಾರ್ ಡೈಲ್ಯೂಟ್ ಎಕ್ವಿಯಸ್ ಸೊಲ್ಯೂಷನ್ ಆಫ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಬೇರಿಯಂ ಹೈಡ್ರಾಕ್ಸೈಡ್ ಈಸ್. ಸೊ ಐ ವ್ಯಾಲ್ಯೂ ಏನಾಗಿರುತ್ತೆ? ಬೇರಿಯಂ ಹೈಡ್ರಾಕ್ಸೈಡ್ ಅಂದ್ರೆ BaOH ಟ್ವೈಸ್ ಅಲ್ವಾ? ಬೇರಿಯಮ್ದು +2 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, ಹೈಡ್ರಾಕ್ಸೈಲ್ದು -1 ಇರುತ್ತಲ್ವಾ? ಹೈಡ್ರಾಕ್ಸಿಲ್ -1 ಇರುತ್ತೆ, ಬೇರಿಯಂ 2+ ಇದೆ. ಸೊ ಚಾರ್ಜ್ ಬ್ಯಾಲೆನ್ಸ್ ಮಾಡಬೇಕು ಅಂದರೆ 2 ಹೈಡ್ರಾಕ್ಸಿಲ್ ಗ್ರೂಪ್ ಬೇಕಲ್ವಾ? ಅಷ್ಟೇ. ಸೊ ಇದನ್ನು ಡಿಸೋಸಿಯೇಟ್ ಮಾಡಿದ್ರೆ ಏನಾಗುತ್ತೆ? ಒಂದು ಬೇರಿಯಂ 2+ ಅಲ್ಲಾಗುತ್ತೆ ಪ್ಲಸ್ 2OH- ಆಗುತ್ತೆ. ಸೊ ಟೋಟಲಿ ಎಷ್ಟಾಗಿದೆ ಪಾರ್ಟಿಕಲ್ಸ್? ಇಲ್ಲಿಂದ 1, ಇಲ್ಲಿ 2. ಸೊ 3 ಪಾರ್ಟಿಕಲ್ಸ್ ಟೋಟಲ್ ಆಗಿರೋದ್ರಿಂದ ನಂದು ಐ ಏನಾಗಿರುತ್ತೆ? 3 ವ್ಯಾಲ್ಯೂಸಿಂದ ಇನ್ಕ್ರೀಸ್ ಆಗಿರುತ್ತೆ. ಸೊ ದೇರ್ ಫಾರ್ ಆನ್ಸರ್ ವಿಲ್ ಬಿ ಯೋರ್ 3. ನೆಕ್ಸ್ಟ್ ಬರೋಣ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ 0.2 mol per kg ಸೊಲ್ಯೂಷನ್ ಆಫ್ X ವಾಟರ್ ಈಸ್ ಗ್ರೇಟರ್ ದ್ಯಾನ್ ಇಕ್ವಿಮೋಲಾರ್ ಸೊಲ್ಯೂಷನ್ ಆಫ್ Y ಇನ್ ವಾಟರ್. ಸೊ ನನ್ನ ಹತ್ರ 2 ಸೊಲ್ಯೂಷನ್ ಇದೆ. ಸೊ ಒಂದು X ಇನ್ ವಾಟರ್ ಇದೆ ಟು Y ಇನ್ ವಾಟರ್ ಇದೆ ಸೊಲ್ಯೂಷನ್. ಆಯ್ತಾ? ಸೊ ದಿಸ್ ಈಸ್ ಯೋರ್ ಸೊಲ್ಯೂಷನ್ 1, ಇದೊಂದು ಸೊಲ್ಯೂಷನ್ 2 ಇದೆ. ಇದರದ್ದು ಮೊಲಾಲಿಟಿ M1 ಏನಾಗಿದೆ ವಿಚ್ ವಿಲ್ ಬಿ ಈಕ್ವಲ್ ಟು M2. ಸೊ ಸೊಲ್ಯೂಷನ್ದು ಮೊಲಾಲಿಟಿ ಏನಾಗ್ತಿದೆ? ಈಕ್ವಲ್ ಆಗ್ತಿದೆ ಅಂತ ಹೇಳ್ತಿರೋದು. ಆಯಿತಾ? ಮೊಲಾಲಿಟಿ ಈಕ್ವಲ್ ಆಗಿದೆ ಬಟ್ ಡಿಫ್ರೆನ್ಸ್ ಏನಾಗ್ತಿದೆ ಅಂತ ಹೇಳ್ತಿರೋದು ಬಾಯ್ಲಿಂಗ್ ಪಾಯಿಂಟು X ಇನ್ ವಾಟರ್ ಇದು ಜಾಸ್ತಿ ಇದೆ. ಸೊ ಇದ್ರದ್ದು ಏನಾದರೂ ನಾನು ಬಾಯ್ಲಿಂಗ್ ಪಾಯಿಂಟ್ ತೊಗೊಂಡ್ರೆ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಆಫ್ 1 ಈಸ್ ಗ್ರೇಟರ್ ದ್ಯಾನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ 2. ಇದು ಏನಕ್ಕೆ ಆಗಿರೋದು? ನಾನು ಇವಾಗ ತಾನೇ ಹೇಳಿದೆ ಬಾಯ್ಲಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ನಂಬರ್ ಆಫ್ ಪಾರ್ಟಿಕಲ್ಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ? ಡಿಸೋಸಿಯೇಷನ್ ಆದಾಗ. ಸೊ ಡಿಸೋಸಿಯೇಷನ್ ಆದಾಗ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಏನಾಗಿರ್ಬೇಕು ಇಲ್ಲಿ? ಎಕ್ಸ್ ಅಲ್ಲಿ ಆಬ್ವಿಯಸ್ಲಿ ಡಿಸೋಸಿಯೇಟ್ ಆಗಿರಬೇಕು. ಇನ್ನು ಮಿಕ್ಕಿದೇನು ಮಾಡೋಕ್ಕಾಗಲ್ಲ ಅಲ್ವಾ? ಯಾಕಂದರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟು ಈಸ್ ಈಕ್ವಲ್ ಟು KB ಇಂಟು M ಆಗಿರುತ್ತೆ. ಮೊಲಾಲಿಟಿ ಅಂತೂ ಎರಡಕ್ಕೂ ಸೇಮು, KB ಅನ್ನೋದಂತೂ ಎರಡಕ್ಕೂ ಬೇರೆ ಬೇರೆ ಇರುತ್ತೆ. ಇರ್ರೆಸ್ಪೆಕ್ಟಿವ್ ಗ್ಯಾಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ಥರ ತೊಗೊಂಡಿದ್ದೀವಿ, ಸಾಲ್ಯೂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡೆಲ್ಟಾ TB ಇವಾಗ ಯಾವ್ದ್ರ ಮೇಲೆ ಡಿಪೆಂಡ್ ಆಗಬೇಕು? ಆಬ್ವಿಯಸ್ಲಿ ಐ ಮೇಲೆ. ಸೊ IKBMನ ನೀವು ಬರಿತಾ ಹೋಗ್ತೀರಾ ಆ್ಯಂಡ್ ಅವಾಗ ಏನಾಗುತ್ತೆ? ಸೊ ಡಿಸೋಸಿಯೇಷನ್ ಆಗಿದೆ ಅಂತ ಅರ್ಥ ಆಯಿತು. ಸೊ X ಅಂಡರ್ಗೋ ಡಿಸೋಸಿಯೇಷನ್ ಇನ್ ವಾಟರ್ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶನ್. Of the following 0.10 molar aqueous solution, which one will exhibit the largest freezing point of depression? So depression in freezing point ಎಲ್ಲರಿಗಿಂತ ಜಾಸ್ತಿ ಎಲ್ಲಾಗುತ್ತೆ. ಸೊ ಎಲ್ಲಾಗುತ್ತೆ? ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಏನು? ಡೆಲ್ಟಾ TF ಇಸ್ ಈಕ್ವಲ್ ಟು I ಇಂಟು KF ಇಂಟು ಮೊಲಾಲಿಟಿ. ಸೊ ಐ ಮೇಲೆ ನಾವು ನೆಕ್ಸ್ಟ್ ಇದ್ರಲ್ಲ ವ್ಯಾಂಟ್ ಆಫ್ ಫ್ಯಾಕ್ಟರ್ ತೆಗೆದಾದ್ಮೇಲೆ ಎಲ್ಲದಕ್ಕೂ ಐ ಆ್ಯಡ್ ಮಾಡ್ತೀವಿ, ಅದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ಸೊ ಇದರಲ್ಲಿ ಮೊಲಾಲಿಟಿ ಅಂತೂ ಸೇಮ್ ಇದೆ ಎಲ್ಲ ಸೊಲ್ಯೂಷನ್ದು, ಬಟ್ ಇವಾಗ ಯಾವ್ದ್ರ ಮೇಲೆ ಇದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇವಾಗ ಆಗುತ್ತೆ? ಸೊ ಇಟ್ ವಿಲ್ ಡಿಪೆಂಡ್ ಅಪಾನ್ ಐದು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಜಾಸ್ತಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಸೊ ಐ ವ್ಯಾಲ್ಯೂ ನೋಡ್ಕೊಂಡಾನ ಕೆ ಏನಾಗುತ್ತೆ? K ಪ್ಲಸ್ Cl ಮೈನಸ್ ಆಗುತ್ತೆ. ಇದು ಏನಾದರೂ ಡಿಸೋಸಿಯೇಟ್ ಆಗುತ್ತಾ? ನೋ ಡಿಸೋಸಿಯೇಷನ್. ಇದು ಆಸ್ ಅ ಹೋಲ್ ಕಾಂಪೊನೆಂಟ್ 1 ಆಗಿರುತ್ತೆ. ಸೊ ಇದೇನಾಗುತ್ತೆ? 2Al3+ ಆಗುತ್ತೆ ಪ್ಲಸ್ 3SO4 2 ಮೈನಸ್ ಟೋಟಲ್ ಎಷ್ಟು? 3 + 2 5 ಇದೆ. K2SO4 2K ಪ್ಲಸ್ SO4 2 ಮೈನಸ್. ಸೊ ಟೋಟಲ್ ಎಷ್ಟು? 2 + 1 3. ಸೊ ಯಾವುದ್ರಲ್ಲಿ ಜಾಸ್ತಿ ಐ ವ್ಯಾಲ್ಯೂ ಇದೆ? 5. ಸೊ ದೇರ್ ಫೋರ್ ಎಲ್ಲಿ ಜಾಸ್ತಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಗುತ್ತೆ? ಇಟ್ ಈಸ್ ಇನ್ C.
Next, the Van 't Hoff factor, one for compound which undergo dissociation in one solvent and association in other solvent is respectively. So Van 't Hoff factor ಏನಾಗಿರುತ್ತೆ? So Van 't Hoff factor, that is I value, association ಅಲ್ಲಿ ಏನಾಗುತ್ತೆ, ಡಿಸೋಸಿಯೇಷನ್ ಅಲ್ಲಿ ಏನಾಗುತ್ತೆ. ಫಸ್ಟ್ ಯಾವುದು ಅಸೋಸಿಯೇಷನ್ ಕೊಟ್ಟಿರೋದು, ಸೊ ಫಸ್ಟ್ ಡಿಸೋಸಿಯೇಷನ್ ಅಲ್ವಾ. ಸೊ ಡಿಸೋಸಿಯೇಷನ್ ಆದಾಗ Van 't Hoff ಫ್ಯಾಕ್ಟರ್ ಏನಾಗಿರುತ್ತೆ ಆ್ಯಂಡ್ ಅಸೋಸಿಯೇಷನ್ ಆದಾಗ ಏನಾಗುತ್ತೆ. ನಾನು ಅವಾಗಲೇ ಹೇಳಿದೆ ಅಸೋಸಿಯೇಷನ್ ಆದಾಗ ಕಡಿಮೆ ಆಗುತ್ತೆ, ಸೊ Van 't Hoff ಫ್ಯಾಕ್ಟರ್ ಲೆಸ್ ದ್ಯಾನ್ 1 ಇರುತ್ತೆ. ಡಿಸೋಸಿಯೇಷನ್ ಆದಾಗ ನಂಬರ್ ಜಾಸ್ತಿ ಆಗುತ್ತೆ, ಸೊ Van 't Hoff ಫ್ಯಾಕ್ಟರ್ ಆಬ್ವಿಯಸ್ಲಿ ಗ್ರೇಟರ್ ದ್ಯಾನ್ 1 ಇರುತ್ತೆ, ಸಚ್ ದಟ್ ನಿಮ್ಮದು LHS ಸೈಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು. ಆಯಿತಾ. ಸೊ ದ ಕರೆಕ್ಟ್ ಆಪ್ಷನ್ ವಿಲ್ ಬಿ, ಫಸ್ಟ್ ವಿಲ್ ಬಿ ಡಿಸೋಸಿಯೇಷನ್ಗೆ ಗ್ರೇಟರ್ ದ್ಯಾನ್ 1 ಆ್ಯಂಡ್ ನೆಕ್ಸ್ಟ್ ಈಸ್ ವಿಲ್ ಬಿ ಲೆಸ್ ದ್ಯಾನ್ 1. ಆಪ್ಷನ್ ಸಿ ವಿಲ್ ಬಿ ಯೋರ್ ರೈಟ್ ಆಪ್ಷನ್. ಸೊ ಐ ಹೋಪ್ ನಿಮಗೆ ಈ ಚಾಪ್ಟರು ನೀಟಾಗಿ ಸ್ವಲ್ಪ ಅರ್ಥ ಆಗಿದೆ. ಆ್ಯಂಡ್ ಇದರಲ್ಲಿ ಚಾಪ್ಟರ್ಲಿ ನಿಮ್ಮದು ಏನು ಸೊಲ್ಯೂಷನ್ ಏನಂತ ಹೇಳಿದ್ರೆ, ಸಾಲ್ವ್ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್. ಸಾಲ್ವ್ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್. ಯಾಕಂದರೆ ಫಾರ್ಮುಲೇಸ್ ಅಂತೂ ವೆರಿ ಫ್ಯೂ, ಫಾರ್ಮುಲೆ ವೆರಿ ಫ್ಯೂ ಆಗಿದೆ, ತುಂಬಾ ಕಡಿಮೆ ಫಾರ್ಮುಲೇಸ್ ಆಗಿದೆ. ಯಾವ್ದು? ಸೊ ಒಂದು ಬಂದ್ಬಿಟ್ಟು ರೌಲ್ಸ್ ಲಾ ಇದೆ ಫಾರ್ಮುಲಾ, ರೌಲ್ಸ್ ಲಾ. ಸೆಕೆಂಡ್ ಫಾರ್ಮುಲಾ ಬಂದ್ಬಿಟ್ಟು ಇದೇ ಚಾಪ್ಟರ್ಗೆ ನಾನು ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂತೂ ಮೋಲ್ ಕಾನ್ಸೆಪ್ಟಲ್ಲಿ ಇಕ್ಬಿಡ್ತೀನಿ. ಈ ಚಾಪ್ಟರ್ದು ಸ್ಪೆಸಿಫಿಕ್ ಆಗಿ ಬಂದ್ಬಿಟ್ಟು ಹೆನ್ರೀಸ್ ಲಾ ಇರುತ್ತೆ. ನೆಕ್ಸ್ಟು ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ಇದಿರುತ್ತೆ, ವೇಪರ್ ಪ್ರೆಷರ್ದು, ಬಾಯ್ಲಿಂಗ್ ಪಾಯಿಂಟ್ದು, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ದು ಆ್ಯಂಡ್ ಆಸ್ಮೋಟಿಕ್ ಪ್ರೆಷರ್ದು ಆ್ಯಂಡ್ Van 't Hoff ಫ್ಯಾಕ್ಟರ್ 5. ಸೊ ಟೋಟಲಿ ಎಷ್ಟಾಯಿತು? 1 2 3 4 5 6 7 ಫಾರ್ಮುಲೇಸ್ ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ ತುಂಬ ನಿಮಗೆ. ಸೊ ಸಾಲ್ವ್ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಫ್ರಮ್ ದಿಸ್ ಚಾಪ್ಟರ್. ಎಲ್ಲ ಕೊಟ್ಟಿರೋದು ಪ್ರಾಕ್ಟೀಸ್ ಶೀಟ್ನ ನೀಟಾಗಿ ಮಾಡ್ತಾ ಹೋಗಿ. ಆ್ಯಂಡ್ ಡೌಟ್ ಇದ್ದರೆ ಇದೇ ವಿಡಿಯೋ ಕೆಳಗಡೆ ನೀವು ಕಾಮೆಂಟ್ ಡೌನ್ ಮಾಡ್ಕೊಬೋದು. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.